ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ನಿಮ್ಮ ಶರಣರ ಕಂಡರೆ ಕಡು ಸುಖವೆನಗಯ್ಯ, ಕಾಣದಿರೆ ಅವಸ್ಥೆ ನೋಡಯ್ಯ, ತವಕದ ಸ್ನೇಹ ದರ್ಶನದಲ್ಲಿ ತರಹರವಾಯಿತು. ಕೂಡಲ ಸಂಗಮ ದೇವ, ನಿಮ್ಮ ಶರಣರ ಶ್ರೀಪಾದವ ಕಂಡು ಧನ್ಯನಾದೆನು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆ ಅಂತರ್ಜಾಲದ ವೇದಿಕೆಯ ಮೂಲಕ ಇಂದಿನ ವಚನ ವಿಶ್ಲೇಷಣೆ ಕಾರ್ಯಕ್ರಮ ಹಾಗೂ ಸಾವಿಲ್ಲದ ಶರಣರ ಮಾಲಿಕೆಯ ಒಂದು ಚಿಂತನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಅದೇ ರೀತಿ ಸದಾ ಒಂದು ಶರಣರ ಆಶಯಗಳನ್ನ ತತ್ವಗಳನ್ನ ವಿಶ್ವಕ್ಕೆಲ್ಲ ಪಸರಿಸುವಂತೆ ನಮಗೆಲ್ಲ ಸದಾ ಶರಣರ ತತ್ವಗಳ ಆಶಯಗಳನ್ನ ತಿಳಿಸಿಕೊಡ್ತಾ ಇರುವಂತ ಮತ್ತು ಅಪ್ಪಟ ಬಸವಾಭಿಮಾನಿಗಳು ಸದಾ ಮಾರ್ಗದರ್ಶನ ಮಾಡ್ತಾ ಇರುವಂತ ದಿಟ್ಟ ಸಂಶೋಧಕರು, ಬಹುಭಾಷಾ ಪರಿಣಿತರು ಆಗಿರುವಂತ ಬಸವ ತತ್ವ ಪರಿಪಾಲಕರಾಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಹಾಗೂ ಇವತ್ತಿನ ಒಂದು ಎಲ್ಲ ಶರಣು ಬಂಧುಗಳ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳು ಹೇಳ್ತಾ ಅವರಿಗೆ ವೇದಿಕೆಗೆ ಸ್ವಾಗತವನ್ನ ಮಾಡ್ಕೊಳ್ತಾ ಇದೀವಿ. ಅದೇ ರೀತಿ ಇವತ್ತು ಡಾಕ್ಟರ್ ತಾರಾ BN ಧಾರವಾಡ್ ಅವರ ತಂದೆಯವರಾದ ಡಾಕ್ಟರ್ ಚಂದ್ರಶೇಖರಯ್ಯ ಸಿದ್ದಲಿಂಗಯ್ಯ ಹಿರೇಮಠ್ ಹಾಗೂ ಚಿಕ್ಕಪ್ಪನವರಾದ ಚನ್ನಮಲ್ಲಯ್ಯ ಸಿದ್ದಲಿಂಗಯ್ಯ ಹಿರೇಮಠ್ ಅವರ ಹೆಸರಿನಲ್ಲಿ ದತ್ತಿ ಉಪನ್ಯಾಸವಿದ್ದು ಡಾಕ್ಟರ್ ತಾರಾ ಮೇಡಮ್ ಅವ್ರಿಗೆ ಮತ್ತು ಅವರ ಎಲ್ಲ ಪರಿವಾರದವರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳು ಹೇಳ್ತಾ ವೇದಿಕೆಗೆ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇವತ್ತು ಆಕ್ಚುಲಿ ಮೈಲಾರ ಮಹಾದೇವಯ್ಯ ಈ ಒಂದು ಸ್ವತಂತ್ರ ಯೋಧರ ಕುರಿತು ಉಪನ್ಯಾಸ ಕಾರ್ಯಕ್ರಮ. ಆದ್ರೆ ಕೊನೆಯ ವೇಳೆಯಲ್ಲಿ ನಮಗೆ ಡಾಕ್ಟರ್ ಸದಾಶಿವ ಮರ್ಜಿ ಸರ್ ಅವರು ಫೋನ್ ಯಾಕೋ ಅಟೆಂಡ್ ಆಗ್ತಾ ಇಲ್ಲ, ಮತ್ತೆ ಔಟ್ ಆಫ್ ಕವರೇಜ್ ಏರಿಯಾ ಬರ್ತಾ ಇರೋದ್ರಿಂದಾಗಿ ನಾನು ಈ ಸವಿನಯ ಒಂದು ವಿನಂತಿಯನ್ನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರ ಕಡೆಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಉಪನ್ಯಾಸವನ್ನ ತಾವೇ ನಮಗೆ ನಡೆಸಿಕೊಡ್ಬೇಕು ಅಂತ ಹೇಳಿ ನಮಗೆ ಅಪ್ಪತ್ ಬಾಂಧವರಾಗಿ ಸದಾ ಎಲ್ಲ ವಿಷಯಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಇರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಈ ಒಂದು ಉಪನ್ಯಾಸವನ್ನ ನಡೆಸಿಕೊಡ್ಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸದಾ ಎಲೆಮರಿಯ ಕಾಯಿಯಾಗಿ ಕಾರ್ಯವನ್ನು ಮಾಡ್ತಾ ಇರುವಂತ ಸಹೋದರರಾಗಿರುವಂತ ರಾಜಣ್ಣ ಸರ್ ಅವರಿಗೆ ಹಾಗೂ ರುದ್ರಮೂರ್ತಿ ಪ್ರಭು ಅಣ್ಣನವರಿಗೆ ಸಹಿತ ನಾನು ವೇದಿಕೆಯ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಅವರಿಗೂ ಸಹ ನಾನು ವೇದಿಕೆ ಪರವಾಗಿ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಬಸವ ತಿಳುವಳಿಕೆ ಕೇಂದ್ರ ಶಹಾಪುರ್ ಘಟಕದ ಮೂಲಕವಾಗಿ ವಚನ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತ ಶರಣೆ ಸುಗಮ್ಮ ಹಿರೇಮಠ್ ಹಾಗೂ ವಚನ ಮಂಗಳ ಮಾಡ್ತಾ ಇರುವಂತ ಶರಣೆ ಜ್ಯೋತಿ ಪೇಟ್ ಶಹಾಪುರ್ ಅವರಿಗೂ ಸಹಿತ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಅವರಿಗೂ ಸಹಿತ ವೇದಿಕೆಗೆ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಉಪನ್ಯಾಸ, ಈ ಒಂದು ಚಿಂತನ ಮಾಲಿಕೆ ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆಯ ಮೂಲಕವಾಗಿ ಪ್ರಾರಂಭವನ್ನ ಶರಣೆ ಸುಗಮ್ಮ ಹಿರೇಮಠ್ ಮೇಡಮ್ ಅವ್ರು ಮಾಡ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದೀನಿ. ಮೇಡಮ್. ಓಕೆ ಮೇಡಮ್. ಹಲೋ ಹಲೋ ಕೇಳಿಸ್ತಾ ಇದೆ ಮೇಡಮ್, ಮಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಈ ಒಂದು ನನ್ನ ವಚನದ ಮೂಲಕ ಒಂದು ಬಸವಣ್ಣನ ನೆನೆಯುತ್ತ ಒಂದು ವಚನವನ್ನ ಹಾಡ್ತಾ ಇದ್ದೀನಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿಯೊಳಗಾಗಿ
ನುಡಿಯೊಳಗಾಗಿ ನಡೆಯಾತಿತ್ತಡೆ, ನುಡಿಯೊಳಗಾಗಿ ನಡೆಯಾತಿತ್ತಡೆ, ಕೂಡಲ ಸಂಗಮ ದೇವನಂತಲಿವನಯ್ಯ, ಕೂಡಲ ಸಂಗಮ ದೇವನಂತಲಿವನಯ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಧನ್ಯವಾದಗಳು ಎಲ್ಲರಲ್ಲೂ. ಶರಣು ಶರಣರಿ. ಶರಣು ಶರಣಾರ್ಥಿಗಳು ಮೇಡಮ್. ತಮಗೂ ಸಹ ಅತ್ಯಂತ ಸುಮಧುರವಾಗಿ ವಚನ ಗಾಯನವನ್ನು ಮಾಡಿದ್ದಕ್ಕೆ ಅನಂತ ಒಂದು ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಇವತ್ತಿನ ಉಪನ್ಯಾಸಕರು ನಮಗೆಲ್ಲರಿಗೂ ಚಿರಪರಿಚಿತರಾದ್ರೂ ಸಹ ಸಂಪ್ರದಾಯದ ವಾಡಿಕೆಯಂತೆ ಅವರ ಪರಿಚಯವನ್ನ ನಾನು ವೇದಿಕೆ ಮಾಡಿಕೊಳ್ಳಿಕ್ಕೆ ಎರಡೇ ನಿಮಿಷದಲ್ಲಿ ನಾನು ಇವತ್ತಿನ ಉಪನ್ಯಾಸಕರು ಮತ್ತು ದತ್ತಿ ದಾಸೋಹಿಗಳ ಪರಿಚಯವನ್ನ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಔಷಧಿ ವಿಜ್ಞಾನದ ಶ್ರೇಷ್ಠ ವಿಜ್ಞಾನಿ, ಸಂಶೋಧಕ, ವೈಚಾರಿಕ ಚಿಂತಕ, ಪ್ರಗತಿಪರ ಸಾಹಿತಿ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳನ್ನ ಮೈಗೂಡಿಸಿಕೊಂಡು ಸಾಮಾಜಿಕ ಪರಿವರ್ತನೆ ಕನಸು ಕಾಣುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಇವತ್ತಿನ ಉಪನ್ಯಾಸಕರು ಅಂತ ಹೇಳಲಿಕ್ಕೆ ಅತೀವ ಸಂತೋಷ ಅನಿಸ್ತಾ ಇದೆ. ಇದೇ ನಮ್ಮ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಸ್ವತಂತ್ರ ಹೋರಾಟದ ಮಂಥನದಲ್ಲಿ ಜನಿಸಿದಂತ ಅವರು ಪ್ರಾಥಮಿಕ ಶಿಕ್ಷಣವನ್ನ ರಾಮದುರ್ಗ ಮತ್ತೆ ಮುಂದೆ ಸೈನಿಕ ಶಾಲೆ ವಿಜಯಪುರವನ್ನ ಸರ್ ಒಂದೇ ಸೆಕೆಂಡ್ ಸರ್ ಸರ್ ಸದಾಶಿವ ಫೋನ್ ಮಾಡ್ತಾ ಇದ್ದಾರೆ ಸರ್. ತೋಡ್ರಿ ಮೇಡಮ್. ಸರ್ ನಮಸ್ತೆ ಸರ್. ಸರ್ ಇನ್ನೊಂದ್ಸರಿ ಕಳಿಸ್ಕೊಳ್ರಿ ಸರ್. ನಾ ಬೆಳಗ್ಗೆ ಭಾಳ ಸರಿ ಕಾಲ್ ಮಾಡಿದೆ ಸರ್. ಈಗ ಕಳಿಸ್ತೀನಿ ನೋಡಿ ಸರ್ ಇನ್ನೊಂದ್ಸರಿ. ಓಕೆ ಸರ್. ಸರ್ ಒಂದೇ ಸೆಕೆಂಡ್ ಸರ್. ವೆಲ್ಕಮ್ ಟು ಡಾಕ್ಟರ್ ಸದಾಶಿವ ಮರ್ಜಿ ಸರ್. ಅವ್ರ ಪರಿಚಯ ಮಾಡ್ರಿ ಮೇಡಮ್. ಡಾಕ್ಟರ್ ದಾನಮ್ಮ. ಎಸ್ ಸರ್. ಸರ್ ಒಂದ್ ಸೆಕೆಂಡ್ ಸರ್. ಸರ್ ಕ್ಷಮಿಸ್ಬೇಕು, ಈಗಾಗಲೇ ಡಾಕ್ಟರ್ ಸದಾಶಿವ್ ಸರ್ ತಡವಾಗಿದ್ದಕ್ಕೆ ನಾವು ಸುಮಾರು ಇವತ್ತು ತುಂಬಾ ಸರಿ ಕಾಲ್ ಮಾಡಿದ್ವಿ ಸರ್. ಕ್ಷಮಿಸಿ ಸರ್. ಈಗಾಗಲೇ ನಾನು ಪಟ್ಟಣ್ ಸರ್ ಅವ್ರ ಪರಿಚಯ ಸಹಿತ ಮಾಡ್ತಾ ಇದ್ದೆ. ಅದೇ ರೀತಿಯಾಗಿ ಇವತ್ತಿನ ಉಪನ್ಯಾಸಕರು ಸಹಿತ ನಮಗೆ ಇಲ್ಲಿ ಉಪಸ್ಥಿತ ಇರೋದ್ರಿಂದ ಅವ್ರಿಗೆ ಸಹಿತ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ನಾನು ತಿಳಿಸ್ತಾ, ಡಾಕ್ಟರ್ ಸದಾಶಿವ್ ಮರ್ಜಿ ಸರ್ ಅವರ ಒಂದು ಉಪನ್ಯಾಸವನ್ನ ಕೇಳೋದು ನಮ್ಮೆಲ್ಲರಿಗೂ ಹಬ್ಬ. ಜೊತೆಗೆ ಅವರ ಪರಿಚಯವನ್ನು ಮಾಡ್ಲಿಕ್ಕೆ ಸಹಿತ ಸಂತೋಷ ಅನಿಸ್ತಾ ಇದೆ. ಡಾಕ್ಟರ್ ಸದಾಶಿವ್ ಮರ್ಜಿ ಸರ್ ಅವರು ಜಂಟಿ ನಿರ್ದೇಶಕರು, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ. ಈ ಒಂದು ಕಾರ್ಯದಲ್ಲಿ ಅವರು ಸತತವಾಗಿ ಕಾರ್ಯವನ್ನ ನಿರ್ವಹಿಸಿದ್ದು, ಅವರು ಪ್ರಮುಖವಾಗಿ MA ಸೋಸಿಯಾಲಜಿ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸೇವೆಯನ್ನ 1997ರಲ್ಲಿ ಸೇವೆಗೆ ಸೇರಿದ್ದನ್ನ ಈ ಒಂದು ವೇದಿಕೆ ತಿಳಿಸ್ಲಿಕ್ಕೆ ಅತೀವ ಸಂತೋಷ ಅನಿಸ್ತಾ ಇದೆ. ಜೊತೆಗೆ ವೃತ್ತಿ ಅನುಭವ, ಉಪಸಂಪಾದಕ ವರದಿಗಾರರಾಗಿ ನವನಾಡು ದೈನಿಕ ಹುಬ್ಬಳ್ಳಿಯಲ್ಲಿ ಕಾರ್ಯವನ್ನು ಮಾಡಿದ್ದು, ಉಪನ್ಯಾಸಕರಾಗಿ ಸಮಾಜಶಾಸ್ತ್ರ ವಿಭಾಗ ಕರ್ನಾಟಕ ಕಾಲೇಜು ಧಾರವಾಡದಲ್ಲಿ, ರೀಡರ್ ಸಮಾಜಶಾಸ್ತ್ರ ವಿಭಾಗದಲ್ಲಿ, ಅಧ್ಯಾಪಕರಾಗಿ ಡಾಕ್ಟರ್ ಅಂಬೇಡ್ಕರ್ ಸ್ಟಡೀಸ್ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ, ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಕೆಲಸವನ್ನ ಮಾಡಿದ್ದು ಅತೀವ ಸಂತೋಷ ಅನಿಸ್ತಾ ಇದೆ ಸರ್. ಸಹಾಯಕ ನಿರ್ದೇಶಕರಾಗಿ ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ, ಜೊತೆಗೆ ಉಪನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ 1999ರಿಂದ ಕಾರ್ಯವನ್ನ ಪ್ರಾರಂಭ ಮಾಡಿದ್ದನ್ನ ವೇದಿಕೆ ತಿಳಿಸ್ಲಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಜಂಟಿ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ 2018ರಿಂದ 19ರವರೆಗೆ ಕಾರ್ಯವನ್ನ ಮಾಡಿದ್ದನ್ನ
ಜೊತೆಗೆ ವಿಶೇಷ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಇರ್ಬೋದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ಆಮೇಲೆ ಕೋರ್ಸ್ ಕೋಆರ್ಡಿನೇಟರ್ ಆಗಿ ಸಮಾಜಶಾಸ್ತ್ರದಲ್ಲಿ ಪ್ರಶಿಕ್ಷಣ ಮತ್ತು ತರಬೇತಿ ಅಕಾಡೆಮಿಕ್ ಸ್ಟಾಫ್ ಕಾಲೇಜ್ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ, ಸಂಪನ್ಮೂಲ ವ್ಯಕ್ತಿಯಾಗಿ ಅಕಾಡೆಮಿಕ್ ಸ್ಟಾಫ್ ಕಾಲೇಜ್ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕಾರ್ಯ ಮಾಡಿದ್ದನ್ನ, ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ IAS IPS ಕೋಚಿಂಗ್ ಸೆಂಟರ್ ಅಲ್ಲಿ, ಸಂಪನ್ಮೂಲ ವ್ಯಕ್ತಿಯಾಗಿ ಉನ್ನತ ಶಿಕ್ಷಣ ಅಕಾಡೆಮಿಯಲ್ಲಿ, ಕರ್ನಾಟಕ ರಾಜ್ಯ NSF ಫೆಸ್ಟಿವಲ್ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ, ಹೀಗೆ ಅನೇಕ ಕಾರ್ಯವನ್ನ ಸಂಘಟನೆಯನ್ನ ಸರ್ ಅವರು ಮಾಡಿದ್ದನ್ನ ವೇದಿಕೆ ತಿಳಿಸ್ಲಿಕ್ಕೆ ಸಂತೋಷ ಅನಿಸ್ತಾ ಇದೆ. ಇನ್ನೂ ಮುಂದುವರೆದು ಹೇಳ್ಬೇಕಂದ್ರೆ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರ, ರಾಜ್ಯ ಮತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಾಯಕತ್ವ ಶಿಬಿರದ ಸಂಘಟನೆಯಲ್ಲಿ ಆಗಿರ್ಬೋದು, ಸಂಘಟನಾ ಕಾರ್ಯದರ್ಶಿಯಾಗಿ ಚಾಲುಕ್ಯ ಉತ್ಸವ ಬಾಗಲಕೋಟೆ, ಆನೆಗೊಂದೆ ಉತ್ಸವ ಕೊಪ್ಪಳ, ಕನಕಗಿರಿ ಉತ್ಸವ ಕೊಪ್ಪಳ, ಅಷ್ಟೇ ಅಲ್ಲದೆ ಆಹಾರ ಮೇಳ ಕರ್ನಾಟಕ ಕಾಲೇಜು ಧಾರವಾಡದಲ್ಲಿ, ಹೀಗೆ ಅನೇಕ ಕಾರ್ಯಗಳನ್ನ ಮಾಡ್ತಾ ಕಾರ್ಯದರ್ಶಿಗಳಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಕ್ಕೂಟ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಕಾರ್ಯವನ್ನ ಮಾಡಿದ್ದನ್ನ, ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ರಾಜ್ಯ ವಿಶ್ವವಿದ್ಯಾಲಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘಟನೆ ಒಕ್ಕೂಟದಲ್ಲಿ ಕಾರ್ಯವನ್ನ ಮಾಡಿದ್ದಾರೆ. ಸಾಕಷ್ಟು ಪ್ರಕಟಣೆಗಳನ್ನ ಸರ್ ಅವ್ರು ಮಾಡಿದ್ದು. ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಪ್ರಥಮ ಗ್ರಂಥ 2010ರಲ್ಲಿ ಈಗಾಗಲೇ ದ್ವಿತೀಯ ಆವೃತ್ತಿಯನ್ನು ಸಹಿತ 2015ರಲ್ಲಿ ಪಡ್ಕೊಂಡಿದೆ. ಅಷ್ಟೇ ಅಲ್ಲೇ ವೀಸಾದ ನಿರೀಕ್ಷೆಯಲ್ಲಿ ಅನ್ನೋ ಒಂದು ಗ್ರಂಥ ಆಗಿರ್ಬೋದು, ದಲಿತ ಮಹಿಳೆ ದೌರ್ಜನ್ಯ ಮತ್ತು ಸಬಲೀಕರಣ, ಗ್ರಾಹಕ ವಾರದ ಸವಾಲುಗಳು, ಗ್ರಾಹಕ ಹಿತರಕ್ಷಣಾ ಕಾಯ್ದೆ 1986 ಮಾಹಿತಿಯ ಕೈಪಿಡಿ ಆಗಿರ್ಬೋದು, ಜ್ಯೋತಿಬಾ ಫುಲೆ ಸಾಮಾಜಿಕ ಸುಧಾರಣಾ ಹರಿಕಾರರು, ಹೀಗೆ ಅನೇಕ ಒಂದು ಪ್ರಕಟಣೆಗಳು ಸರ್ ಅವ್ರದ್ದು ಆಗಿದ್ದನ್ನು ತಿಳಿಸ್ಲಿಕ್ಕೆ ಅತೀವ ಸಂತೋಷ ಅನಿಸ್ತಾ ಇದೆ. ಅಷ್ಟೇ ಯಾಕೆ, ಪತ್ರಿಕೆಗಳಲ್ಲಿ ಸಹಿತ ಸಂಕ್ರಮಣ ಹೊಸತು ಪತ್ರಿಕೆಗಳಲ್ಲಿ ಲೇಖನಗಳು, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ನವನಾಡು, ಹೀಗೆ ಅಷ್ಟೇ ಅಲ್ಲದೆ ದೈನಿಕ ಕೃಷಿ ವಾಣಿಜ್ಯ ಪುರವಣಿಯಲ್ಲಿ ನಿಮ್ಮ ವಸ್ತು ಜಾಗೃತಿ ಎಂಬ ಕಾಲಂ ಅಲ್ಲಿ ಪ್ರಕಟಣೆಗಳನ್ನ ನಾವು ನೋಡ್ತಾ ಇರ್ಬೋದು. ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳು ಸರ್ ಅವರ ಮುಡಿಗೇರಿದ್ದನ್ನ ತಿಳಿಸ್ಲಿಕ್ಕೆ ಸಂತೋಷ ಅನಿಸ್ತಾ ಇದೆ. ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಅತ್ಯುತ್ತಮ ಕಾರ್ಯಕ್ರಮ ಸಂಯೋಜನಾಧಿಕಾರಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದನ್ನ, ಜೊತೆಗೆ ಸಾಕ್ಷಮ ಜ್ಞಾಪಕಾರ್ಥ ಹೊಸತು ಪತ್ರಿಕೆ ನಗದು ಒಂದು ಬಹುಮಾನವನ್ನು ಸಹಿತ ಪ್ರಕಟಣೆ ಆಗಿದ್ದನ್ನ, ಆಧುನಿಕ ಭಾರತದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಈ ಒಂದು ಪ್ರಶಸ್ತಿ, ಸರ್ವೋತ್ತಮ ಸೇವಾ ಪ್ರಶಸ್ತಿ, ಸಾರ್ವಜನಿಕ ಆಡಳಿತದ ಉತ್ತಮ ಸೇವೆಗಾಗಿ ಸಿಕ್ಕಂತ ಪ್ರಶಸ್ತಿ, ಹೀಗೆ ಅನೇಕ ಬಿಚ್ಚಿಡ್ತಾ ಹೋದ್ರೆ ಸುಮಾರು ಸಾಧನೆಗಳನ್ನ ಸರ್ ಅವರು ಇರೋದನ್ನ ವೇದಿಕೆ ತಿಳಿಸ್ಲಿಕ್ಕೆ ನನಗೆ ಅತಿ ಸಂತೋಷ ಅನಿಸ್ತಾ ಇದೆ. ಸರ್, ತಾವು ಉಪನ್ಯಾಸಕರಾಗಿ ಬಂದಿದ್ದಕ್ಕೆ ವೇದಿಕೆ ಪರವಾಗಿ ತಮಗೆ ಮತ್ತೊಮ್ಮೆ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತಾ ತಮಗೆ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ದತ್ತಿ ಉಪನ್ಯಾಸಕರು ದತ್ತಿ ದಾಸೋಹಿಗಳಾಗಿರುವಂತ ಡಾಕ್ಟರ್ ತಾರಾ ಮೇಡಮ್ ಅವರ ಒಂದು ಕಿರು ಪರಿಚಯವನ್ನ ವೇದಿಕೆ ಮಾಡ್ಲಿಕ್ಕೆ ಸಂತೋಷ ಅನಿಸ್ತಾ ಇದೆ. ಡಾಕ್ಟರ್ ತಾರಾ ಮೇಡಮ್ ಅವರ ಬಗ್ಗೆ ಈಗಾಗಲೇ ನಮ್ಮೆಲ್ರಿಗೂ ಒಂದು ಪರಿಚಿತರು. ಆದಾಗ್ಯೂ ಸಹಿತ ಅವರು ಡಾಕ್ಟರ್ R ಸುನಂದಮ್ಮ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಚರಿತ್ರೆಯಲ್ಲಿ ಮಹಿಳಾ ಆಡಳಿತಗಾರರು ಸ್ತ್ರೀವಾದಿ ಅಧ್ಯಯನದಲ್ಲಿ ಮಹಾಪ್ರಬಂಧವನ್ನ ಮಂಡಿಸಿದ್ದನ್ನ ವೇದಿಕೆ ತಿಳಿಸ್ಲಿಕ್ಕೆ ಅತೀವ ಸಂತೋಷ ಅನಿಸ್ತಾ ಇದೆ. ಜೊತೆಗೆ ಅನೇಕ ಪ್ರಶಸ್ತಿಗಳು ಅವರು ಮುಡಿಗೇರಿದ್ದು, ಭಾರತದ ಭೂಷಣ, ಬಸವರತ್ನ, ಕನಕಶ್ರೀ, NSS ಅತ್ಯುತ್ತಮ ಕಾರ್ಯಕ್ರಮಾಧಿಕಾರಿ, ಚಾಲುಕ್ಯ ವಿಕ್ರಮಾದಿತ್ಯ, NSS ಅತ್ಯುತ್ತಮ ಕಾರ್ಯಕ್ರಮಾಧಿಕಾರಿ ಅಂತ 2-3 ಸಾರಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದು, ಕರುನಾಡ ಚೇತನ, ಕರುನಾಡ ರಾಜ್ಯೋತ್ಸವ ಪ್ರಶಸ್ತಿ, ಅಷ್ಟೇ ಅಲ್ಲದೆ ಅನೇಕ ಶೈಕ್ಷಣಿಕ ಮಂಡಳಿಗಳಲ್ಲಿ ಅಜೀವ ಸದಸ್ಯತ್ವವನ್ನು ಸಹಿತ ಪಡ್ಕೊಂಡಿದ್ದಾರೆ. ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ, ಜೊತೆಗೆ ಕರ್ನಾಟಕ ಇತಿಹಾಸ ಒಂದು ಕಾಂಗ್ರೆಸ್ ಬೆಂಗಳೂರು, ಕರ್ನಾಟಕ ಇತಿಹಾಸ ಮಂಡಳಿ ಬೆಂಗಳೂರು, ಕನ್ನಡ ಸಾಹಿತ್ಯ ಪರಿಷತ್ತು, ಲೇಖಕಿಯರ ಸಂಘ ಗದಗ್, ಕದಳಿ ವೇದಿಕೆ ಗದಗ್, ಆಮೇಲೆ ಅಧ್ಯಕ್ಷರು ಕಾಲೇಜು ಶಿಕ್ಷಕರ ಸಂಘ ಕರ್ನಾಟಕ ವಿಶ್ವವಿದ್ಯಾಲಯ, ಅನೇಕ ಶೈಕ್ಷಣಿಕ ಮಂಡಳಿಗಳಲ್ಲಿ ಒಂದು ಅಜೀವ ಸದಸ್ಯತ್ವವನ್ನು ಪಡೆದುಕೊಂಡರ ಜೊತೆಗೆ ಪುಸ್ತಕ ಪ್ರಕಟಣೆ, ವಿಚಾರ ತರಂಗ, ಮೌನ ಗೀತೆ, ಕವನ ಸಂಕಲನಗಳು, ಅಣ್ಣ, ಕಾವೇರಿ ಕೂಗು, ಹೀಗೆ ಅನೇಕ ಸಾಹಿತ್ಯದ ಕೃಷಿಯನ್ನು ಸಹಿತ ಮಾಡಿದ್ದನ್ನ ವೇದಿಕೆಗೆ ತಿಳಿಸ್ಲಿಕ್ಕೆ ಅತೀವ ಸಂತೋಷ ಅನಿಸ್ತಾ ಇದೆ. ಅಷ್ಟೇ ಯಾಕೆ, ನಮ್ಮ ವೇದಿಕೆಯ ಒಂದು ಸಕ್ರಿಯವಾಗಿ ಕಾರ್ಯವನ್ನ ಮಾಡೋದ್ರ ಜೊತೆಗೆ ದತ್ತಿ ಇಡೋದ್ರ ಮೂಲಕ ಎಲ್ಲರಿಗೂ ಮಾದರಿಯನ್ನಾಗಿ ಒಂದು ದತ್ತಿ ದಾಸೋಹಿಗಳಾಗಿದ್ದಾರೆ ಅಂತ ವೇದಿಕೆಗೆ ತಿಳಿಸ್ಲಿಕ್ಕೆ ಅಜೀವ ಸದಸ್ಯರು ಆಗಿರುವಂತ ದತ್ತಿ ದಾಸೋಹಿಗಳು ಆಗಿರುವಂತ ಡಾಕ್ಟರ್ ತಾರಾ ಮೇಡಮ್ ಅವ್ರಿಗೆ ಅನಂತ ಶರಣಾರ್ಥಿಗಳನ್ನ ವೇದಿಕೆ ಮೂಲಕ ತಿಳಿಸ್ತಾ, ಅವರಿಗೂ ಸಹಿತ ಪುನಃ ಅವರಿಗೆ, ಅವರ ಕುಟುಂಬದವರಿಗೆ, ಜೊತೆಗೆ ಇವತ್ತು ಇನ್ನೂ ಪ್ರಮುಖವಾಗಿ ಮೈಲಾರ ಮಹಾದೇವಪ್ಪ ಒಂದು ಕುಟುಂಬದ ಸದಸ್ಯರು ಸಹಿತ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹಿತ ನಾನು ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಈ ಅವಕಾಶವನ್ನ ನಮ್ಮೆಲ್ಲರಿಗೂ ಸಹಿತ ಒದಗಿಸಿಕೊಟ್ಟಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಹೆಂಗಂದ್ರೆ ಸದಾ ನಮ್ಗೆ ಆಪತ್ ಬಾಂಧವರಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ
ಅನೇಕ ಸಾವಿಲ್ಲದ ಶರಣರ ಮತ್ತು ಶರಣರ ತತ್ವಗಳ ಆದೇಶಗಳನ್ನ, ಸಂದೇಶಗಳನ್ನ, ತತ್ವಗಳನ್ನ ನಮಗ್ ಸದಾ ತಿಳಿಸ್ಲಿಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹಿತ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಈಗ ಉಪನ್ಯಾಸಕರಿಗಾಗಿ ವೇದಿಕೆಯನ್ನ ತೆರವು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಸರ್, ಡಾಕ್ಟರ್ ಸದಾಶಿವ ಮರ್ಜಿ ಸರ್. ಸರ್ ಅನ್ಮ್ಯೂಟ್ ಮಾಡಿ ಸರ್. ಮ್ಯೂಟ್ ಆಗಿದೆ ಸರ್, ಪ್ಲೀಸ್ ಸರ್, ಮೈಕ್ ಮ್ಯೂಟ್ ಆಗಿದೆ. ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ, ಮೈಕ್ ಮ್ಯೂಟ್ ಆಗಿದೆ. ಸರ್ ಮೈಕ್ ಮ್ಯೂಟ್ ಆಗಿದೆ, ತೆಗಿಲಿಕ್ಕೆ ಆಗದೆ ಇದ್ರೆ ರೀಕನೆಕ್ಟ್ ಆಗ್ತೀರಿ ನೋಡಿ ಸರ್. ಸರ್ ವಾಯ್ಸ್ ಕೇಳಿಸ್ತಾ ಇದೆ ಎಲ್ಲರಿಗೂ? ಕಾಲ್ ಮಾಡಿ ಹೇಳ್ಬೇಕ್ರಿ ಅವ್ರಿಗೆ. ಹೇಳ್ತೀನಿ. ಎಸ್ ಎಸ್ ಸರ್, ವಾಯ್ಸ್ ಮ್ಯೂಟ್ ಆಗಿದೆ ಸರ್. ಸರ್ ಅನ್ಮ್ಯೂಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಸರ್ ರೀಜಾಯ್ನ್ ಆಗ್ತಾರೆ ಪ್ಲೀಸ್. ಸರ್ ಮೈಕ್ ಅನ್ಮ್ಯೂಟ್ ಮಾಡ್ಕೊ, ಅಲ್ಲಿ ಮುಂದೆ ಪಕ್ಕದಾಗೆ ಇದೆ ನೋಡಿ ಸರ್. ಸರ್ ನಾನು ಸೆಟ್ಟಿಂಗ್ ಚೆಕ್ ಮಾಡ್ತೀನಿ ಸರ್, ಪ್ಲೀಸ್. ಈಗ ಆನ್ ಆಯ್ತಲ್ರಿ? ಎಸ್ ಸರ್, ಎಸ್ ಸರ್ ಸರ್ ಆನ್ ಆಗಿದೆ ಸರ್. ಕೇಳ್ತಿದೆ ಸರ್. ಮತ್ತೆ ಎಲ್ಲರಿಗೂ ಶರಣಾರ್ಥಿ. ಮತ್ತೆ ಹೊಸ ವರ್ಷದ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದತ್ತಿಯನ್ನ ನೀಡಿರ್ತಕ್ಕಂಥ ಡಾಕ್ಟರ್ ತಾರಾ ಮೇಡಮ್ ಅವ್ರಿಗೆ ಮತ್ತು ಕೆಲಸ ಇರ್ಲಾರ್ದವ್ರಿಗೆ ಕೆಲಸ ಹಚ್ಚಿ ಓದೋಕ್ ಹಚ್ಚಿ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಮತ್ತೆ ಎಲ್ಲ ಶರಣು ಬಂಧುಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಮೈಲಾರ್ ಮಹಾದೇವ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಾಗ ನನಗೆ ಬಹಳ ಸಂತೋಷ ಆಯ್ತು. ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅತ್ಯಂತ ಪ್ರಖರವಾದ ರೀತಿಯೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡು ಅಹಿಂಸಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನ ಮಾಡಿದ ಮೈಲಾರ್ ಮಹಾದೇವ್ ಅವರನ್ನ ನೆನೆಯತಕ್ಕಂತಹ ಈ ಒಂದು ಕಾರ್ಯಕ್ರಮ ಏನಿದೆ, ಇದು ನಿಜಕ್ಕೂ ಕೂಡ ಅಭಿನಂದನೀಯ. ನಾವು ಸ್ವಾತಂತ್ರ್ಯ ಹೋರಾಟದ ಸೆಳಕುಗಳನ್ನ ಆಗಾಗ್ಗೆ ನೆನಪಿಸಿಕೊಳ್ಬೇಕಾಗ್ತದೆ. ಮಹಾತ್ಮ ಗಾಂಧೀಜಿಯನ್ನ ಮತ್ತು ಅವರ ಕಾರ್ಯಗಳನ್ನ ಲೇವಡಿ ಮಾಡ್ತಕ್ಕಂಥ ಈ ಸಂದರ್ಭದೊಳಗ ಮೈಲಾರ್ ಮಹಾದೇವರಂತ ಮಹಾತ್ಮ ಗಾಂಧೀಜಿಯವರ ಅನುಯಾಯಿ, ಸ್ವಾತಂತ್ರ್ಯ ಸೇನಾನಿ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿ ಪ್ರಾಣಾರ್ಪಣೆಯನ್ನ ಮಾಡಿಕೊಂಡ ಕರ್ನಾಟಕದ ಭಗತ್ ಸಿಂಗ್ ಎಂದೇ ಖ್ಯಾತಿಯನ್ನು ಗಳಿಸಿರತಕ್ಕಂಥ ಮೈಲಾರ್ ಮಹಾದೇವ್ ಅವರ ಕೊಡುಗೆ ಅಪಾರವಾಗಿರತಕ್ಕಂತಹದ್ದು. ಈ ಸಂದರ್ಭದಲ್ಲಿ ಒಂದು ಮಾತನ್ನ ನಾನು ಖಂಡಿತ ಹೇಳ್ತೇನೆ. ಇಡೀ ದೇಶದಾದ್ಯಂತ ಸ್ವಾತಂತ್ರ್ಯದ ಕಾವು ಹೆಚ್ಚಾಗಿರತಕ್ಕಂತ ಸಂದರ್ಭದಲ್ಲಿ ಕರ್ನಾಟಕ ಕೂಡ ಈ ಒಂದು ಚಳವಳಿಯಲ್ಲಿ ಹಿಂದೆ ಬೀಳದೆ ತನ್ನನ್ನ ತಾನು ಕನ್ನಡ ಜನಪದ ಏನಿದೆ, ಕನ್ನಡದ ಜನರು ಏನಿದ್ದಾರೆ, ಕನ್ನಡದ ಕಟ್ಟಾಳುಗಳು
ಇವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡತಕ್ಕಂತಹ ಸಂದರ್ಭದಲ್ಲಿ ಪ್ರಾಣಾರ್ಪಣೆಯನ್ನ ಮಾಡಿಕೊಂಡಿರತಕ್ಕಂತಹದ್ದನ್ನು ಕೂಡ ನಾವು ಕಾಣತಕ್ಕಂತಹದ್ದು. ಪ್ರಸಕ್ತ ಭಾರತದ ರಾಜಕೀಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರಂತಹ ರಾಜಕೀಯ ಸಂತನ ಅವಶ್ಯಕತೆ ಇವತ್ತು ತುಂಬಾ ಇದೆ. ಸರಳ ಜೀವನ, ಉದಾತ್ತವಾಗಿರತಕ್ಕಂಥ ವಿಚಾರಗಳು, ದೇಶದ ಜನತೆಯ ಆಶೋತ್ತರಗಳನ್ನ ಅರ್ಥ ಮಾಡಿಕೊಂಡು ಅವುಗಳಿಗೆ ಸ್ಪಂದಿಸ್ತಕ್ಕಂತಹ ಮನೋಭಾವ, ಸರ್ವಧರ್ಮಗಳನ್ನು ಗೌರವದಿಂದ ಕಾಣತಕ್ಕಂತಹ, ಎಲ್ಲ ಕೋಮುಗಳಿಗೂ ಸಮಾನವಾದ ಅವಕಾಶಗಳಿರಬೇಕು, ದೇಶ ಉನ್ನತಿಗೊಳ್ಳಬೇಕಾದ್ರೆ ಸರ್ವ ಜನರು ಕೂಡ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕು ಅಂತ ನಂಬಿಕೆಯನ್ನು ಇಟ್ಟಿರತಕ್ಕಂತಹ ಮತ್ತು ಹಿಂದೂ ಧರ್ಮ ಅನೂಚಾನವಾಗಿ ಮುಂದುವರಿಯಬೇಕು ಅಂತ ಹೇಳಿ ತಮ್ಮ ತತ್ವಗಳ ಮೂಲಕ, ಸಿದ್ಧಾಂತಗಳ ಮೂಲಕ ಮತ್ತು ವಿಚಾರಗಳ ಮೂಲಕ ಇಡೀ ದೇಶದ ಯುವಜನತೆಯನ್ನ ಪ್ರಭಾವಿಸಿದಂತಹ ಒಬ್ಬ ವ್ಯಕ್ತಿ, ಗಾಂಧಿ ಅನ್ನುವಂತಹ ಒಂದು ವ್ಯಕ್ತಿ ಈ ದೇಶದಲ್ಲಿ ಇದ್ರು ಅನ್ನತಕ್ಕಂತಹದ್ದೇ ದೊಡ್ಡ ಸಂಗತಿ. ಐನ್ಸ್ಟೀನ್ ಒಂದ್ ಕಡೆ ಹೇಳ್ತಾರೆ, ಬಹುಶಃ ಒಬ್ಬ ಸಂತನಿಗಿರಬೇಕಾದ ಎಲ್ಲ ಗುಣಗಳು ಮಹಾತ್ಮ ಗಾಂಧೀಜಿಯವರಲ್ಲಿದ್ವು. ಜನರ ನೋವುಗಳನ್ನ, ಆತಂಕಗಳನ್ನ, ಜನರ ಆಶೋತ್ತರಗಳನ್ನ, ಜನರ ಭಾವನೆಗಳನ್ನ ಅತ್ಯಂತ ಸಮರ್ಪಕವಾಗಿ ಅರ್ಥ ಮಾಡಿಕೊಂಡಿದ್ದ ಗಾಂಧೀಜಿಯವರು ಸರಳ ಜೀವನ, ಉದಾತ್ತವಾಗಿರತಕ್ಕಂತಹ ಜೀವನ, ಉನ್ನತವಾಗಿರತಕ್ಕಂತಹ ವಿಚಾರಗಳನ್ನ ಹೇಳುತ್ತಲೇ ದೇಶದಲ್ಲಿ ಒಂದು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ದೇಶಕ್ಕೆ ಅಗತ್ಯವಿರತಕ್ಕಂತಹ ನಾಯಕತ್ವವನ್ನು ಒದಗಿಸಿರತಕ್ಕಂತಹ ಮಹತ್ವದ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಚಾರಿಸ್ಮ್ಯಾಟಿಕ್ ಲೀಡರ್ ಆಗಿದ್ದ ಗಾಂಧಿ ಅಂತಹ ಒಬ್ಬ ಸಂತ ಈ ದೇಶಕ್ಕೆ ಅಗತ್ಯ ಇದೆ. ಎರಡು ರೀತಿಯೊಳಗ ನಾವು ವಿಶ್ಲೇಷಣೆಯನ್ನ ಮಾಡಬಹುದು. ಒಬ್ಬ ಸಂತನ ಅಗತ್ಯ ಈ ದೇಶಕ್ಕೆ ಎಷ್ಟು ಇದೆಯೋ ಅಷ್ಟೇ ದೇಶ ಎದುರಿಸತಕ್ಕಂತ ಮೂಲಭೂತ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿರತಕ್ಕಂತಹ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಿಹಾರೋಪಾಯಗಳನ್ನ ಸೂಚಿಸಿರತಕ್ಕಂತ ಅಂಬೇಡ್ಕರ್ರಂತಹ ಒಬ್ಬ ವೈದ್ಯನ ಅಗತ್ಯ ಇದೆ ಅಂತ. ಅಂದ್ರೆ ಮಹಾತ್ಮ ಗಾಂಧೀಜಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಲೇ ಸ್ವಾತಂತ್ರ್ಯ ಚಳುವಳಿಗೆ ಹೊಸ ಆಯಾಮವನ್ನು ಕೊಟ್ಟು ಜನ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವಂತೆ ಮಾಡಿ ಏನು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಸ್ವಾತಂತ್ರ್ಯ ಸಿಕ್ಕ ನಂತರ ದೇಶಕ್ಕೆ ಒಂದು ಆಡಳಿತದ ಸೂತ್ರವನ್ನ ಕೊಡತಕ್ಕಂತಹ ಸಂವಿಧಾನವನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರತಕ್ಕಂತಹದ್ದು. ಇಲ್ಲಿ ಎರಡು ವಿಷಯಗಳನ್ನ ನಾವು ತುಂಬಾ ಗಂಭೀರವಾಗಿ ಚರ್ಚೆಯನ್ನ ಮಾಡಬೇಕಾಗ್ತದ. ಮಹಾತ್ಮ ಗಾಂಧೀಜಿಯವರು ಈ ದೇಶದ ಯುವಕರ ಮೇಲೆ ಮಾಡಿರತಕ್ಕಂತ ಅತ್ಯಂತ ಪರಿಣಾಮಕಾರಿಯಾದ ಇದೇನಿದೆ ಪ್ರಭಾವ ಏನಿದೆ, ಆ ಪ್ರಭಾವದ ಹಿನ್ನೆಲೆಯೊಳಗ ದೇಶಾದ್ಯಂತ ನೂರಾರು ಜನ ಯುವಕರು ಈ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂತಹದನ್ನ ಕಾಣ್ತೀವಿ. ಅಂತಹ ಒಂದು ಚಳವಳಿಯ ಭಾಗವಹಿಸುವಿಕೆಯ ಭಾಗವಾಗಿ ಕರ್ನಾಟಕದ ಮೈಲಾರ್ ಮಹಾದೇವ್ ಅವರು ಕೂಡ ಬಹಳ ಪ್ರಮುಖವಾಗಿರತಕ್ಕಂತ ಸ್ವಾತಂತ್ರ್ಯ ಹೋರಾಟಗಾರರು. ಕೇವಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕದೆ ಚಳವಳಿಯನ್ನ ಕಟ್ಟಿ, ಖಾದಿ ಪ್ರಚಾರವನ್ನ ಮಾಡಿ, ಖಾದಿ ನೇಯ್ಗೆಯನ್ನ ಸ್ವತಃ ಕಲಿತು, ಖಾದಿ ತಲೆ ಮೇಲೆ ಹೊತ್ತುಕೊಂಡು ಊರೂರು ತಿರುಗಿ ಖಾದಿಯನ್ನ ಮಾರತಕ್ಕಂತ, ಖಾದಿ ಪ್ರಚಾರವನ್ನ ಮಾಡತಕ್ಕಂತ, ನೂಲುವುದನ್ನ ಮತ್ತು ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡತಕ್ಕಂತಹ ಒಂದು ಆಶ್ರಮವನ್ನ ಕಟ್ಟಿ ಅಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನ ಕೊಡತಕ್ಕಂತ ಕೆಲಸವನ್ನ ತಮ್ಮ ಪತ್ನಿ ಸಿದ್ದಮ್ಮರೊಂದಿಗೆ ಅವರು ಮಾಡಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಗಾಂಧೀಜಿ ಸರಳ ಜೀವನ, ಉದಾತ್ತ ಚಿಂತನೆ, ಅಹಿಂಸಾ ತತ್ವ, ಸತ್ಯಾಗ್ರಹದಂತಹ ಮೌಲ್ಯಗಳನ್ನು ಈ ದೇಶಕ್ಕೆ ಕೊಟ್ಟರು. ಅಂಬೇಡ್ಕರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲ ಪಾಠಗಳನ್ನು ಈ ದೇಶಕ್ಕೆ ಒದಗಿಸಿದ್ರು ಅನ್ನುವಂತಹದ್ದು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಂತಹ ಬಹುತೇಕ ಜನ ನಾಯಕರು, ನೆಹರು ಆಗಿರಬಹುದು, ಸರ್ದಾರ್ ಪಟೇಲ್ ಆಗಿರಬಹುದು, ಮದನ್ ಮೋಹನ್ ಮಾಳವೀಯ ಆಗಿರಬಹುದು, ಅಥವಾ ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಆಗಿರಬಹುದು,
ಮತ್ತೆ ಜಾಕೀರ್ ಹುಸೇನ್ ಅವರಾಗಿರ್ಬಹುದು, ಇವರೆಲ್ಲರೂ ಕೂಡ ತುಂಬಾ ಮುತುವರ್ಜಿ ವಹಿಸಿ ಚಳವಳಿಯನ್ನ ಕಟ್ಟಿದ್ರು. ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಒಳಗೊಳ್ಳಬೇಕು, ಆ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಕ ನಾವು ಹೊಸ ಮನ್ವಂತರಕ್ಕೆ ಕಾಲಿಡಬೇಕು, ಹೊಸ ಭಾರತವನ್ನ ಕಟ್ಟಬೇಕು ಅನ್ನತಕ್ಕಂತ ಸಂಕಲ್ಪವನ್ನ ಇವರೆಲ್ಲರೂ ಮಾಡಿದ್ರು. ಅದಕ್ಕೆ ಒತ್ತಾಸೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದೊಳಗ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳನ್ನ ಅಳವಡಿಸಿ ಸರ್ವರಿಗೂ ಸಮಾನವಾಗಿರತಕ್ಕಂತ ಅವಕಾಶಗಳು, ಸರ್ವರಿಗೂ ಸಮಾನವಾಗಿರತಕ್ಕಂತ ಸಮಬಾಳು ಪರಿಕಲ್ಪನೆಯನ್ನ ಕೊಟ್ಟಿರತಕ್ಕಂತ ಸಂವಿಧಾನವನ್ನ ಅವರು ಈ ದೇಶಕ್ಕೆ ಕೊಟ್ಟರು ಅನ್ನುವಂತಹದ್ದು. ಡಾಕ್ಟರ್ ಅಂಬೇಡ್ಕರ್ ಅವರು, ಗಾಂಧೀಜಿಯವರ ಬಗ್ಗೆ ಒಂದು ಆರೋಪ ಏನಿದೆ, ಅವರು ಮುಸ್ಲಿಮರ ಓಲೈಕೆಯನ್ನ ಮಾಡಿದ್ರು. ಸ್ವಾತಂತ್ರ್ಯ ಬಂದ ನಂತರ ಮುಸ್ಲಿಮರ ಓಲೈಕೆ ಮಾಡಿದ ಕಾರಣಕ್ಕಾಗಿ ಅವರನ್ನ ಹತ್ಯೆ ಮಾಡಿರತಕ್ಕಂತಹದನ್ನು ಒಂದು ಕಡೆ ಕಂಡ್ರೆ, ಇವತ್ತಿನ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ದಲಿತರ ಪರವಾಗಿ ಮಾತ್ರ ಹೋರಾಟವನ್ನ ಮಾಡಿದ್ರು, ದೇಶದ್ರೋಹಿಯಾಗಿದ್ರು ಅನ್ನುವಂತಹ ಒಂದು ಚಿತ್ರಣವನ್ನ ಇಲ್ಲಿ ಕೊಡ್ತಕ್ಕಂತಹದನ್ನು ಕೂಡ ಕಾಣ್ತೀವಿ. 1927ರಲ್ಲಿ ಸೈಮನ್ ಕಮಿಷನ್ ಮುಂದೆ ತಮ್ಮ ಮೆಮೊರಂಡಮ್ ಅನ್ನ ಸಲ್ಲಿಕೆ ಮಾಡಿ ಆ ಸಂದರ್ಭದೊಳಗ ದೇಶದ ದಮನಿತ ತಳ ಸಮುದಾಯಗಳಿಗೆ ಸ್ವಾತಂತ್ರ್ಯ ಸಿಗದ ಹೊರತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ಅರ್ಥ ಇಲ್ಲ ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳಿದ್ದರಲ್ಲಿ ಬಹಳ ಔಚಿತ್ಯ ಇದೆ. ಅವರು ದಲಿತರ ಏಕಮಾತ್ರ ನಾಯಕರಾಗಿ ಇಡೀ ದಲಿತ ಸಮುದಾಯದ ನೋವುಗಳನ್ನ, ಹತಾಸೆಯನ್ನ, ಅವಮಾನಗಳನ್ನ, ಅವಹೇಳನಗಳನ್ನ ಅನುಭವಿಸಿ ದಲಿತ ಸಮುದಾಯಕ್ಕೆ ಒಂದು ಸ್ವತಂತ್ರ ಅಸ್ತಿತ್ವವನ್ನ ತಂದುಕೊಡ್ತಕ್ಕಂಥ, ಸ್ವಾಭಿಮಾನವನ್ನ ಮೂಡಿಸ್ತಕ್ಕಂಥ ಮತ್ತು ಸ್ವಹಿತ ಕಾಪಾಡಿಕೊಳ್ಳುವುದಕ್ಕೆ ದಲಿತರಿಗೆ ಪ್ರಜ್ಞೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಈ ಸಂದರ್ಭದೊಳಗ ಮೈಲಾರ್ ಮಹಾದೇವ್ ಅವರ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡುವುದಕ್ಕಿಂತ ಮುಂಚೆ, ಕರ್ನಾಟಕದಲ್ಲಿ ಏನು ಸ್ವಾತಂತ್ರ್ಯ ಚಳವಳಿ ನಡೀತು, ಯಾರ್ಯಾರು ಈ ಚಳವಳಿಯಲ್ಲಿ ಭಾಗವಹಿಸಿದ್ರು ಅನ್ನುವಂತಹದ್ರ ಬಗ್ಗೆ ಕೆಲವು ವಿಚಾರಗಳನ್ನ ನಾನು ತಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನೀಗಾಗಲೇ ಹೇಳಿದ ಹಾಗೆ ಸ್ವಾತಂತ್ರ್ಯದ ಕಾವು ಏರುತ್ತಾ ಇದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಜನ ಈ ಚಳವಳಿಯನ್ನ ಕಟ್ಟಿದ್ರು. ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಸ್ವಾತಂತ್ರ್ಯ ಚಳವಳಿಯ ಕಾವು ಮೂಡ್ತಾ ಇತ್ತು. ಅದರಲ್ಲಿ ಪ್ರಮುಖವಾಗಿರತಕ್ಕಂತಹದ್ದು ಮಂಡ್ಯ ಜಿಲ್ಲೆಯ ಮದ್ದೂರಿನ ಶಿವಪುರದಲ್ಲಿ ಸತ್ಯಾಗ್ರಹ ನಡೀತು, ಏನು ಬಾವುಟ ಸತ್ಯಾಗ್ರಹ ನಡೀತು. ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ವಿದುರಾಶ್ವತ್ವದಲ್ಲಿ ಜಲಿಯನ್ ವಾಲಾಬಾಗ ಅಂತಾನೆ ಕರೀತಾರೆ, ಕರ್ನಾಟಕದ ಜಲಿಯನ್ ವಾಲಾಬಾಗ, ಅಲ್ಲಿ 13 ಜನರ ಹತ್ಯೆಯನ್ನ ಮಾಡಲಾಯಿತು. ಅದಾದ ನಂತರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಏಸೂರಿನೊಳಗ ಚಳವಳಿ ಆಯ್ತು. ಅಂದ್ರೆ ಅವರು ಸ್ವಾತಂತ್ರ್ಯವನ್ನ ಡಿಕ್ಲೇರ್ ಮಾಡಿಬಿಟ್ರು, ಕಚೇರಿಗೆ ಬೆಂಕಿಯನ್ನ ಹಚ್ಚಿದ್ರು, ಬ್ರಿಟಿಷ್ ಅಧಿಕಾರಿಗಳನ್ನ ಕೊಂದು ಹಾಕಿದ್ರು. ಏಸೂರು ಕೊಟ್ರು ಈಸೂರು ಬಿಡುವೆ ಅನ್ನತಕ್ಕಂತ ಘೋಷಣೆಯೊಂದಿಗೆ ಪ್ರಥಮ ಸ್ವಾತಂತ್ರ್ಯವನ್ನ ಘೋಷಿಸಿರತಕ್ಕಂತ ಪ್ರಥಮ ಹಳ್ಳಿ ಗ್ರಾಮ ಯಾವ್ದಾದ್ರೂ ಇದ್ರೆ ಈ ದೇಶದೊಳಗ ಅದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಏಸೂರು ಅನ್ನತಕ್ಕಂತಹದ್ದು ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಅದ್ರ ಜೊತೆಗೆ ಮೈಲಾರ್ ಮಹಾದೇವ್ ಅವರು ಹಾವೇರಿ ತಾಲೂಕಿನೊಳಗೆ ಏನು ಸ್ವಾತಂತ್ರ್ಯ ಚಳವಳಿಯನ್ನ ಮಾಡಿದ್ರು, ಇದು ಸುವರ್ಣಾಕ್ಷರಗಳಿಂದ ಬರೆದಿಡತಕ್ಕಂತ ಮಹತ್ವದ ಘಟನೆ. ಮೈಲಾರ್ ಮಹಾದೇವ್ ಅವರ ಕೊಡುಗೆಗಳನ್ನ ಇತಿಹಾಸದೊಳಗೆ ದಾಖಲೆ ಮಾಡುವಲ್ಲಿ ನಾವು ವಿಫಲರಾದ್ವೇನೋ ಅನ್ನತಕ್ಕಂತ ಒಂದು ವಿಷಾದ ನನಗಿದೆ. ಭಾರತದ ಇತಿಹಾಸವನ್ನ ಇಂಗ್ಲಿಷ್ನಲ್ಲಿ ಬರೆದು ಸ್ವಾತಂತ್ರ್ಯ ಚಳವಳಿ ಇತಿಹಾಸವನ್ನ ಬರೆಯತಕ್ಕಂತಹವರು ಮೈಲಾರ್ ಮಹಾದೇವ್ ಅವರ ಪ್ರಾಣಾರ್ಪಣೆಯನ್ನ, ಪ್ರಾಣ ತ್ಯಾಗವನ್ನ ದಾಖಲೆ ಮಾಡುವಲ್ಲಿ ವಿಫಲರಾದ್ರು ಏನೋ ಅನ್ನುವಂತಹ ಒಂದು ಇದು ಕೂಡ ಇದೆ. ಇದು ಸಹಜವಾಗಿ ಬಹುತೇಕ ಕನ್ನಡದಂತಹ, ತಮಿಳಿನಂತಹ, ಆಂಧ್ರದಲ್ಲಿರ್ತಕ್ಕಂತಹ ತೆಲುಗಿನ ಹೋರಾಟಗಾರರು ಏನಿದ್ರು ಇವರ ಇತಿಹಾಸವನ್ನ ದಾಖಲೆ ಮಾಡತಕ್ಕಂತಹ ಸಂದರ್ಭದಲ್ಲಿ
ಹೆಚ್ಚು ಒತ್ತು ಕೊಡ್ಲಿಲ್ಲ, ಅವರಿಗೆ ಹೆಚ್ಚಿನ ಪ್ರಮಾಣದೊಳಗ ಇದು ಸಿಗ್ಲಿಲ್ಲ ಅನ್ನುವಂತಹದ್ದು, ಪ್ರಚಾರ ಸಿಗ್ಲಿಲ್ಲ ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಕರ್ನಾಟಕದ ಈ ಎಲ್ಲಾ ಚಳುವಳಿಗಳ ಹಿನ್ನೆಲೆಯಲ್ಲಿ ಬಹಳ ಭಿನ್ನವಾಗಿರತಕ್ಕಂತ ಚಳುವಳಿಯನ್ನ ಮಾಡಿದವರು ಮೈಲಾರ್ ಮಹಾದೇವ್ ಅವರು. ಅವರು ಸ್ವಾತಂತ್ರ್ಯ ಸೇನಾನಿಯಾಗಿ, ಖಾದಿ ಪ್ರಚಾರಕರಾಗಿ, ಸಾಬರಮತಿ ಆಶ್ರಮಕ್ಕೆ ಹೋಗಿ ಬಂದು ಇಲ್ಲಿ ಕರ್ನಾಟಕದೊಳಗ ಆಶ್ರಮವನ್ನ ಕಟ್ಟಿ ಅಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನ ನೇಯುವಂತಹದ್ದನ್ನ, ಖಾದಿ ತಯಾರು ಮಾಡುವಂತಹದ್ದನ್ನ, ಗ್ರಾಮದ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡುವಂತಹ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿರತಕ್ಕಂತಹದ್ದನ್ನ ನಾವು ಕಾಣ್ತೀವಿ. ಕರ್ನಾಟಕದ ಇನ್ನೊಂದು ಪ್ರಮುಖವಾಗಿರತಕ್ಕಂತಹ ಸ್ವಾತಂತ್ರ್ಯ ಚಳುವಳಿ, ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಸ್ವಾತಂತ್ರ್ಯ ಚಳುವಳಿ ಅಂದ್ರೆ ಏಪ್ರಿಲ್ 13ನೇ ತಾರೀಕು 1930ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕಾಲದೊಳಗ ಒಂದು ಉಪ್ಪಿನ ಸತ್ಯಾಗ್ರಹವನ್ನ ಮಾಡಲಾಗ್ತದೆ. ಕರ್ನಾಟಕದ ಬಾರ್ಡೋಲಿ ಅಂತ ಹೇಳೇನೆ ಅದು ಪ್ರಸಿದ್ಧಿಯನ್ನ ಪಡೆದುಕೊಂಡಿರತಕ್ಕಂತಹದ್ದು. ಉಪ್ಪಿನ ಮೇಲೆ ಬ್ರಿಟಿಷ್ ಸರ್ಕಾರ ವಿಧಿಸಿರತಕ್ಕಂತಹ ಕರದ ವಿರುದ್ಧ ಮಹಾತ್ಮ ಗಾಂಧೀಜಿ ಅವರು ದಂಡಿ ಸತ್ಯಾಗ್ರಹವನ್ನ ಏನ್ ಮಾಡಿದ್ರು, ಆ ದಂಡಿ ಸತ್ಯಾಗ್ರಹದೊಳಗ ಭಾಗವಹಿಸಿರತಕ್ಕಂತ ಕರ್ನಾಟಕದ ಏಕೈಕ ಪ್ರತಿನಿಧಿ ಮೈಲಾರ್ ಮಹಾದೇವ್ ಆಗಿದ್ರು ಅನ್ನುವಂತಹದ್ದು ಅವರ ಗಾಂಧಿಯವರೊಂದಿಗಿನ ಅವರ ನಿಕಟ ಸಂಪರ್ಕವನ್ನ ಅದು ಸೂಚಿಸ್ತದ. ಮತ್ತು ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿರತಕ್ಕಂತ ಬಹುತೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ರು ಅವರು ಸಾಬರಮತಿಯ ಆಶ್ರಮಕ್ಕೆ ಹೋಗ್ತಾ ಇದ್ರು. ಅಂತಹ ಒಂದು ಅವಕಾಶ ಮೈಲಾರ್ ಮಹಾದೇವ್ ಅವರಿಗೆ ಸಿಕ್ಕಿತ್ತು. ಅವರು ತಮ್ಮ ಪತ್ನಿ ಸಿದ್ದಮ್ಮನ ಜೊತೆಗೆ ಸಾಬರಮತಿ ಆಶ್ರಮಕ್ಕೆ ಹೋಗಿ ಸಾಬರಮತಿ ಆಶ್ರಮದೊಳಗ ಇದ್ದು ಮಹಾತ್ಮ ಗಾಂಧೀಜಿಯವರ ತತ್ವಗಳ ಒಂದು ಅಡಿಯೊಳಗ ಕೆಲಸ ಮಾಡತಕ್ಕಂತ, ವಿಚಾರ ಮಾಡತಕ್ಕಂತ, ಚಿಂತನೆಯನ್ನ ಮಾಡತಕ್ಕಂತ ಮತ್ತು ಚಳವಳಿಯಲ್ಲಿ ಭಾಗವಹಿಸ್ತಕ್ಕಂತ ಕೆಲಸವನ್ನ ಮೈಲಾರ್ ಮಹಾದೇವ್ ಅವರು ಮಾಡಿದ್ರು ಅನ್ನುವಂತಹದ್ದು. ಈ ಉಪ್ಪಿನ ಸತ್ಯಾಗ್ರಹ ಅಂಕೋಲದಲ್ಲಿ ಏನೇ ನಡೀತು, ಇದು ಇದರ ನಾಯಕತ್ವವನ್ನ MP ನಾಡಕರ್ಣಿಯವರು ವಹಿಸ್ಕೊಂಡಿದ್ರು. ಸದಾಶಿವರಾವ್ ಅವರು, ಗಂಗಾಧರ ದೇಶಪಾಂಡೆ ಅವರು, RR ದಿವಾಕರ್ ಅವರು, AS ಹರ್ಡೇಕರ್ ಅವರು, ಹನುಮಂತರಾವ್ ಕೌಜಲ್ಗಿ ಮತ್ತು ತಿಮ್ಮಪ್ಪ ನಾಯ್ಕ ಅನ್ನತಕ್ಕಂಥ ನಾಯಕರು ಈ ಒಂದು ಚಳವಳಿಯನ್ನ ಅಂಕೋಲಾದೊಳಗ ಪ್ರಾರಂಭ ಮಾಡಿ ಮಹಾತ್ಮ ಗಾಂಧೀಜಿ ಅವರು ಏನು ಬಾರ್ಡೋಲಿಯೊಳಗ ದಂಡಿ ಸತ್ಯಾಗ್ರಹವನ್ನ ಮಾಡಿದ್ರು, ಅದೇ ರೀತಿ ಇಲ್ಲಿ ಅಂಕೋಲಾದಲ್ಲಿ ಈ ಒಂದು ಚಳವಳಿಯನ್ನ ರೂಪಿಸಲಾಯಿತು ಅನ್ನುವಂತಹದ್ದು. ಕರ್ನಾಟಕ ಬಹಳ ಮಹತ್ವದ ಪಾತ್ರವನ್ನ ಸ್ವಾತಂತ್ರ್ಯ ಚಳವಳಿಯಲ್ಲಿ ನಿರ್ವಹಿಸಿತು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ಮೈಲಾರ್ ಮಹಾದೇವ್ ಅವರು 1911ರಲ್ಲಿ ಜೂನ್ 8ನೇ ತಾರೀಕು ಅವರ ಜನನ ಆಗ್ತದೆ. ಅವರ ತಂದೆ ಮಾರ್ತಾಂಡಪ್ಪ, ತಾಯಿ ಬಸಮ್ಮ. ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನ ಮೂಟೆಬೆನ್ನೂರಿನಲ್ಲಿ ಪೂರೈಸ್ತಾರ. ತದನಂತರ ತಮ್ಮ ಪ್ರೌಢ ಶಿಕ್ಷಣವನ್ನ ಹಂಸಬಾವಿಯಲ್ಲಿ ಪಡೆದುಕೊಳ್ತಾರ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂತ ಹೇಳಿದ್ರ, ಈ ಹಂಸಬಾವಿಯಲ್ಲಿ ಓದ್ತಾ ಇದ್ದಾಗ್ಲೇನೆ, ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾಗ್ಲೇನೆ ಅವರು ಬ್ರಿಟಿಷ್ ಚೊಪ್ಪಿಗೆಯನ್ನ ತೆಗೆದು ಹಾಕಿ ತಲೆಯಿಂದ ತೆಗೆದು ಹಾಕಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕ್ತಕ್ಕಂತಹದನ್ನ ನಾವು ಕಾಣ್ತೀವಿ. ಮೈಲಾರ್ ಮಹಾದೇವ್ ಅವರಿಗೆ ನೇರವಾದ ರಾಜಕೀಯ ದೀಕ್ಷೆಯನ್ನ ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಹರ್ಡಿಕರ್ ಮಂಜಪ್ಪನವರು. ಡಾಕ್ಟರ್ ಹರ್ಡಿಕರ್ ಮಂಜಪ್ಪನವರು ಕರ್ನಾಟಕದ ಗಾಂಧಿ ಅಂತ ಹೇಳಿನೇ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಅವರು ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಯ ನೇರ ಉಸ್ತುವಾರಿಯನ್ನು ವಹಿಸಿಕೊಂಡು ಇಲ್ಲಿ ನಡೆಯತಕ್ಕಂತಹ ಸ್ವಾತಂತ್ರ್ಯ ಚಳುವಳಿಯ ಚಟುವಟಿಕೆಗಳ ಒಂದು ಕೇಂದ್ರ ಬಿಂದುವಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥವ್ರು. ಗಾಂಧಿಯ ತತ್ವಗಳಿಂದ ತುಂಬಾ ಪ್ರಭಾವಿತರಾಗಿದ್ದ ಹರ್ಡಿಕರ್ ಮಂಜಪ್ಪನವರು ಕರ್ನಾಟಕದ ಏನು ಸ್ವಾತಂತ್ರ್ಯ ಚಳುವಳಿಯ ನೇತೃತ್ವವನ್ನು ಮಾತ್ರ ವಹಿಸಿಕೊಳ್ಳಲಿಲ್ಲ, ಅದಕ್ಕೆ ಅಗತ್ಯವಾಗಿರತಕ್ಕಂತಹ ನಾಯಕತ್ವವನ್ನ ಒದಗಿಸುವುದರ ಜೊತೆಗೆ ಒಂದು ಸ್ವಾತಂತ್ರ್ಯ ಚಳುವಳಿ ತನ್ನ ಮಹತ್ವವನ್ನ ಉಳಿಸಿಕೊಳ್ಳುವಂತಹ ಕೆಲಸವನ್ನ ಅವರು ಮಾಡಿದ್ರು ಅನ್ನುವಂತಹದ್ದು. ಮೈಲಾರ್ ಮಹಾದೇವ್ ಅವರಿಗೆ ಅವರ ವ್ಯಕ್ತಿತ್ವದ ಮೇಲೆ ಪ್ರಭಾವ ಮಾಡಿರತಕ್ಕಂತ ಇನ್ನೊಬ್ಬ ಮಹತ್ವದ ಬರಹಗಾರರು ಅಂತ ಹೇಳಿದ್ರ ಗಳಗನಾಥರು.
ಗಳಗನಾಥರ ಸಾಹಿತ್ಯ ಮೈಲಾರ ಮಹಾದೇವ್ ಅವರ ಆರಂಭಿಕ ಹೋರಾಟದ ಮೇಲೆ ತುಂಬಾ ಪ್ರಭಾವವನ್ನ ಉಂಟು ಮಾಡಿತ್ತು ಅನ್ನುವಂತಹದ್ದು. ಇನ್ನು ಮುಖ್ಯವಾಗಿ ಪೂನಾದಿಂದ ಪ್ರಕಟವಾಗುತ್ತಿದ್ದ ಕೇಸರಿ ಪತ್ರಿಕೆಯ ಸಂಪಾದಕರಾಗಿದ್ದ ಬಾಲ್ ಗಂಗಾಧರ್ ಟಿಳಕ್ ಅವರ ಕೇಸರಿ ಪತ್ರಿಕೆಯಲ್ಲಿ ಬರತಕ್ಕಂತ ಸ್ವಾತಂತ್ರ್ಯ ಚಳವಳಿಯ ಲೇಖನಗಳನ್ನ, ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಿರತಕ್ಕಂತ ಸುದ್ದಿಗಳನ್ನ ಮತ್ತು ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಟಿಳಕರು ಆದಿಯಾಗಿ ಮಹಾತ್ಮ ಗಾಂಧೀಜಿ ಮತ್ತು ಆರಂಭದ ಸ್ವಾತಂತ್ರ್ಯ ಹೋರಾಟಗಾರರು ನಡೆಸ್ತಾ ಇದ್ದ ಸ್ವಾತಂತ್ರ್ಯ ಹೋರಾಟದ ಸ್ಪಷ್ಟ ಚಿತ್ರಣವನ್ನ, ಘಟನೆಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಮೈಲಾರ ಮಹಾದೇವ್ ಅವರಿಗೆ ಸಹಾಯ ಆಯಿತು ಅನ್ನುವಂತಹದ್ದು. ಮೈಲಾರ ಮಹಾದೇವ್ ಅವರ ವಿವಾಹ ಸಿದ್ದಮ್ಮ ಅವರೊಂದಿಗೆ ತಮ್ಮ 16ನೇ ವಯಸ್ಸಿನೊಳಗ ಆಯ್ತು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, ಸಿದ್ದಮ್ಮನವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಸಂಗಾತಿಯಾಗಿ, ಅವರ ನೆರಳಾಗಿ, ಅವರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡ್ರು ಮತ್ತು ಅತ್ಯಂತ ಪರಿಣಾಮಕಾರಿಯಾದ ರೀತಿಯೊಳಗ ಅವರು ಇವ್ರ ಜೊತೆ ಕೆಲಸ ಮಾಡಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ನಾಗಮ್ಮ ಪಾಟೀಲ್ ಅವರ ಜೊತೆಗೆ ಸಿದ್ದಮ್ಮನವರು ಸೇರಿಕೊಂಡು ಹುಬ್ಬಳ್ಳಿಯ ಹರಿಜನ ಬಾಲಿಕಾಶ್ರಮವನ್ನ ಕಟ್ಟಿದ್ರು. ಹುಬ್ಬಳ್ಳಿಯ ಹರಿಜನ ಬಾಲಿಕಾಶ್ರಮ ಕಟ್ಟತಕ್ಕಂತ ಅದರ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರು 1930ರ ದಶಕದೊಳಗ ಈ ದೇಶದ ಕಾಂಗ್ರೆಸ್ಸಿಗರಿಗೆ ಕೊಟ್ಟಿರತಕ್ಕಂತ ಒಂದು ಕರೆ, ಅಸ್ಪೃಶ್ಯತಾ ನಿರ್ಮೂಲನೆಯ ಒಂದು ಕರೆ, ಅಸ್ಪೃಶ್ಯತಾ ಉದ್ಧಾರದ ಒಂದು ಕರೆ, ಅಸ್ಪೃಶ್ಯರನ್ನ ಉದ್ಧಾರ ಮಾಡತಕ್ಕಂತ ಕೆಲಸ ಕಾಂಗ್ರೆಸ್ಸಿನ ಕಾರ್ಯಕರ್ತರ ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ದ ಕಾರಣಕ್ಕಾಗಿ ನಾಗಮ್ಮ ಪಾಟೀಲ್ ಅವರು ಹುಬ್ಬಳ್ಳಿಯೊಳಗ ಹರಿಜನ ಬಾಲಿಕಾಶ್ರಮವನ್ನ ಕಟ್ಟಿದ್ರು. ಆ ಬಾಲಿಕಾಶ್ರಮದೊಳಗ ಸಿದ್ದಮ್ಮನವರು ಸೇರಿಕೊಂಡು ಅಲ್ಲಿಯ ಹರಿಜನ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂತ, ಅವರಿಗೆ ಉಪಚಾರ ಮಾಡತಕ್ಕಂತ ಮತ್ತು ಅವರ ಚಿಂತನೆಗಳ ಮೇಲೆ ಪ್ರಭಾವವನ್ನುಂಟು ಮಾಡತಕ್ಕಂತ ಕೆಲಸವನ್ನ ಸಿದ್ದಮ್ಮನವರು ಮಾಡಿದ್ರು ಅನ್ನುವಂತಹದ್ದು. ಸರ್ದಾರ್ ವೀರನಗೌಡ ಪಾಟೀಲ್ ಅವರು ಮತ್ತು ಅವರ ಪತ್ನಿ ನಾಗಮ್ಮ ಪಾಟೀಲ್ ಅವರು ಮಾಡಿರ್ತಕ್ಕಂತ ಕೆಲಸ ಏನಿದೆ ಅದು ಅತ್ಯಂತ ಪರಿಣಾಮಕಾರಿಯಾಗಿರತಕ್ಕಂತ ಕೆಲಸ. ಅದು ಹುಬ್ಬಳ್ಳಿಯ ಹರಿಜನ ಬಾಲಿಕಾ ಆಶ್ರಮ ಏನಿದೆ ಇದು ಆಗಿನ ಸಂದರ್ಭದೊಳಗ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂತ, ಅದರಲ್ಲೂ ಅಸ್ಪೃಶ್ಯ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂತ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಕಾಮ ಕರ್ಮದಿಂದ ಮಾನವೀಯ ನೆಲೆಯೊಳಗ ತಾಯ್ತನದ ಒಂದು ಒಂದು ಮೌಲ್ಯವನ್ನ ಕೊಡ್ತಕ್ಕಂತ, ತಾಯ್ತನದ ಒಂದು ಭಾವನೆಯೊಳಗ ಈ ಬಾಲಿಕಾಶ್ರಮವನ್ನು ಕಟ್ಟತಕ್ಕಂತ ಕೆಲಸವನ್ನ ಅವರು ಮಾಡಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಹಾವೇರಿ ಜಿಲ್ಲೆ, ಮುಖ್ಯವಾಗಿ ಮೈಲಾರ ಮಹಾದೇವ್ ಅವರ ಜೊತೆಗೆ ಹಾವೇರಿ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಪರಮಣ್ಣ ಹೊಸಮನಿ, ತಮ್ಮನಗೌಡ ಮೆಣಸಿನಹಾಳ್, ತಿಮ್ಮಪ್ಪ ನೇಸ್ವಿ, ಕರಿಯಪ್ಪ ಎರೆಸೀಮಿ, ಗುದ್ಲೆಪ್ಪ ಹಳ್ಳಿಕೇರಿ, ಸಿದ್ದಪ್ಪ ಹೊಸಮನಿಯವರ ಜೊತೆಗೆ ನಾಗಮ್ಮ ವಿ ಪಾಟೀಲ್ ಅವರ ಮಗಳು ಲೀಲಾವತಿ ಮಾಗಡಿಯವರು, ಅಂದ್ರೆ ವೆಂಕಟೇಶ್ ಮಾಗಡಿಯವರ ಪತ್ನಿ ಲೀಲಾವತಿ ಮಾಗಡಿಯವರು ಕೂಡ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ರು ಮತ್ತು ಹರಿಜನ ಬಾಲಿಕಾ ಆಶ್ರಮದೊಳಗ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾಗಿದ್ದ ಗುದ್ಲೆಪ್ಪ ಹಳ್ಳಿಕೇರಿಯವರು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಕರ್ನಾಟಕದ ನೇತಾರರಾಗಿದ್ರು. ಅವರು ಉಗ್ರವಾದ ರೀತಿಯೊಳಗ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದ್ರು. ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಆಗಿರದೆ ಸುಧಾರಣಾವಾದಿ ಕೂಡ ಆಗಿದ್ರು, ರಾಜಕೀಯ ಮುತ್ಸದ್ದಿ ಕೂಡ ಆಗಿದ್ರು ಅನ್ನುವಂತಹದ್ದು ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಸಿದ್ದಪ್ಪ ಹೊಸಮನಿ ಕರ್ಜಗಿಯವರು ಸ್ವಾತಂತ್ರ್ಯ ಸೇನಾನಿ, ನ್ಯಾಯವಾದಿ ಮತ್ತು ರಾಜಕೀಯ ಮುತ್ಸದ್ದಿ. ಇವರು ಕೂಡ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮೈಲಾರ್ ಮಹಾದೇವ್ ಅವರೊಂದಿಗೆ ಭಾಗವಹಿಸಿದ್ರು ಅನ್ನುವಂತಹದ್ದು. ಇನ್ನೊಬ್ಬ ಮಹತ್ವದ ಸ್ವಾತಂತ್ರ್ಯ ಹೋರಾಟಗಾರ ರಮಾನಂದ್ ಮನ್ನಂಗಿ ಅವರು ಗಾಂಧಿವಾದಿಯಾಗಿದ್ರು ಮತ್ತು ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಅನ್ನುವಂತಹದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು.
ನಾನು ಈಗಾಗಲೇ ಹೇಳಿದ ಹಾಗೆ ಗಾಂಧೀಜಿಯವರ ಒಂದು ಕರೆ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸ್ತಕ್ಕಂತ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಾತಂತ್ರ್ಯ ಚಳವಳಿಯ ಜೊತೆಗೆ ಅಸ್ಪೃಶ್ಯತಾ ನಿವಾರಣಾ ಚಳವಳಿಯಲ್ಲಿಯೂ ಕೂಡ ಭಾಗವಹಿಸಬೇಕು ಅನ್ನತಕ್ಕಂತ ಕರೆಯನ್ನ ಗಾಂಧೀಜಿ ಕೊಟ್ಟಿದ್ರು. ಈ ದೇಶದೊಳಗ ಅಸ್ಪೃಶ್ಯರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ಅವರು ಅನುಭವಿಸ್ತಕ್ಕಂತ ನೋವುಗಳನ್ನ, ಅವರು ಅನುಭವಿಸ್ತಕ್ಕಂತ ಅಸಹನೆಯನ್ನ, ಅವರು ಅನುಭವಿಸ್ತಕ್ಕಂತ ಜಾತೀಯತೆಯ ಕ್ರೌರ್ಯವನ್ನ ನೇರವಾಗಿ ಕಂಡಿರ್ತಕ್ಕಂತ ಗಾಂಧೀಜಿಯವರು ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರ. ಹರಿಜನರಿಗೆ ಹರಿಜನ ಅಂತ, ಅಸ್ಪೃಶ್ಯರನ್ನ ಹರಿಜನ ಅಂತ ಕರೆಯುವುದರ ಮೂಲಕ ಅವರನ್ನ ಉನ್ನತಿ ಮಾಡಬೇಕು ಅಂತ ಹೇಳಿ, ಅವರ ಬದುಕಿನೊಳಗ ಬೆಳಕು ತರಬೇಕು ಅಂತ ಹೇಳಿ ಅವರು ಹೋರಾಟವನ್ನ ಮಾಡಿದ್ರು. ತಮಗೆಲ್ಲ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧೀಜಿಯವರು ವೈಕೋಮ್ನಲ್ಲಿ ನಡೆದಿರ್ತಕ್ಕಂತ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರ. ಅಲ್ಲಿ ಅವರಿಗೊಂದು ಕಠೋರ ಅನುಭವ ಆಗ್ತದ. ಗಾಂಧೀಜಿ ಎಷ್ಟೇ ಹೇಳಿದ್ರು ಕೂಡ ವೈಕೋಮ್ನಲ್ಲಿರ್ತಕ್ಕಂತ ಪುರೋಹಿತರು ಅವರ ಮಾತುಗಳನ್ನ ಕೇಳೋದಿಲ್ಲ. ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂತಹ ಮೌಲ್ಯಗಳು, ಭಾರತೀಯ ಸಂಸ್ಕೃತಿಯ ಪರಂಪರೆಯ ಭಾಗವಾಗಿರತಕ್ಕಂತ ಸಂಪ್ರದಾಯ ಮೌಲ್ಯಗಳನ್ನ ನಾವು ಮೀರ್ಲಿಕ್ಕೆ ಆಗೋದಿಲ್ಲ, ಅಸ್ಪೃಶ್ಯರಿಗೆ ಇಲ್ಲಿ ಅವಕಾಶ ಕೊಡೋದಿಲ್ಲ ಅನ್ನತಕ್ಕಂತ ಒಂದು ವಾದವನ್ನ ಗಾಂಧೀಜಿಯವರ ಮುಂದೆ ಮಾಡಿದ ನಂತರ ಗಾಂಧೀಜಿಯವರಿಗೆ ಒಂದು ಅರ್ಥ ಆಗ್ತದ, ಇದು ಅಷ್ಟು ಸುಲಭವಾಗಿ ಪರಿಹಾರ ಮಾಡತಕ್ಕಂತಹದ್ದಲ್ಲ ಅಂತ ಹೇಳಿ. ಆದ್ರೆ ಕರ್ನಾಟಕದಲ್ಲಿ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿದ್ದಂತಹ ಬಹುತೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಹರಿಜನ ಸೇವೆ ಮಾಡೋದಕ್ಕೆ, ಹರಿಜನರ ಅಭಿವೃದ್ಧಿಯನ್ನ ಮಾಡೋದಕ್ಕೆ, ಹರಿಜನರ ಏಳಿಗೆಯನ್ನ ಮಾಡೋದಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ರು ಅನ್ನುವಂತಹದ್ದು. ಅಂತಹ ಮಹತ್ವದ ಹೋರಾಟಗಾರರಲ್ಲಿ ಮೈಲಾರ್ ಮಹಾದೇವ್ ಕೂಡ ಒಬ್ರು, ಮತ್ತೆ ಬಿಜಾಪುರದ ಕಾಕಾ ಕಾರ್ಖಾನೀಸ್ ಅವರು ಕೂಡ ಬಹಳ ಪ್ರಮುಖರಾಗಿರ್ತಕ್ಕಂಥವ್ರು. ತಮ್ಮ ಗಮನಕ್ಕೆ ತರೋದೇನಂತ ಹೇಳಿದ್ರ, ಕಾಕಾ ಕಾರ್ಖಾನೀಸ್ ಅವರು ಗಾಂಧಿಯವರ ವಿಚಾರಗಳಿಗೆ ಸ್ಪಂದಿಸುತ್ತಾ ಅವರ ವಿಚಾರಗಳಿಂದ ಪ್ರಭಾವಿತರಾಗಿ ಒಂದು ಹಾಸ್ಟೆಲ್ ಅನ್ನ ಬಿಜಾಪುರದಲ್ಲಿ ಪ್ರಾರಂಭ ಮಾಡ್ತಾರ. ಆಗಿನ ಸಂದರ್ಭದೊಳಗ ಅಸ್ಪೃಶ್ಯ ಮಕ್ಕಳನ್ನ ಬೇರೆ ಬೇರೆ ಹಳ್ಳಿಗಳಿಂದ ಕರೆದುಕೊಂಡು ಬಂದು ಅವರಿಗೆ ಊಟ ಉಪಚಾರವನ್ನ ಮಾಡುವುದರ ಜೊತೆಗೆ, ಹಾಸ್ಟೆಲ್ ಒದಗಿಸುವುದರ ಜೊತೆಗೆ ಶಿಕ್ಷಣವನ್ನ ಕೊಡ್ತಕ್ಕಂತ ಕೆಲಸವನ್ನ ಅವರು ಮಾಡಿದ್ರು ಅನ್ನುವಂತಹದ್ದು. ಕಾಕಾ ಕಾರ್ಖಾನೀಸರದ ಎಷ್ಟು ದುರ್ಬರ ಸ್ಥಿತಿ ಬಂತು ಅಂತ ಹೇಳಿದ್ರ, ಅವರ ಕುಟುಂಬದಿಂದ ಅವ್ರನ್ನ ಹೊರಗೆ ಹಾಕ್ತಾರ, ಗಂಡ ಹೆಂಡತಿನ ಹೊರಗೆ ಹಾಕ್ತಾರ. ಮತ್ತೆ ಸಮಾಜ ಹಾಳು ಮಾಡಿದ್ರು ಇವರು. ಅಸ್ಪೃಶ್ಯರಿಗೆ ಯಾರು ಶಿಕ್ಷಣ ಪಡೆದುಕೊಳ್ಳೋದಕ್ಕೆ ಭಾರತೀಯ ಪರಂಪರೆಯಲ್ಲಿ ಅವಕಾಶ ಇಲ್ವೋ ಅಂತ ಅಸ್ಪೃಶ್ಯರಿಗೆ ಶಿಕ್ಷಣ ಕೊಟ್ಟು ಸಮಾಜವನ್ನ ಹಾಳು ಮಾಡಿದ್ರು ಇವರು ಅಂತ ಹೇಳಿ ಬ್ರಾಹ್ಮಣ ಸಮಾಜ ಅವರ ಮೇಲೆ ಒಂದು ಸಾಮಾಜಿಕ ಬಹಿಷ್ಕಾರವನ್ನ ಹಾಕ್ತು. ಮತ್ತೆ ಕಾಕಾ ಕಾರ್ಖಾನೀಶ್ ಅವರ ಸಹೋದರಿಯರು ಮದುವೆ ಮಾಡಿಕೊಳ್ಳದಂತಹ ಒಂದು ಪರಿಸ್ಥಿತಿ ಉಂಟಾಯ್ತು ಅನ್ನುವಂತಹದ್ದು. ಅದರ ಹಿಂದೆ ಅವರ ದೃಢ ಸಂಕಲ್ಪ, ನಿಷ್ಠೆ, ಗಾಂಧೀಜಿಯವರ ಬಗೆಗಿನ ಅಪಾರವಾಗಿರತಕ್ಕಂತಹ ಗೌರವ ಮತ್ತು ಗಾಂಧೀಜಿಯವರ ತತ್ವಗಳಲ್ಲಿ ಇರತಕ್ಕಂತ ಏನು ಅಪಾರವಾಗಿರತಕ್ಕಂತ ನಂಬಿಕೆ, ಇವುಗಳ ಕಾರಣಕ್ಕಾಗಿ ಕಾಕಾ ಕಾರ್ಖಾನೀಸ್ ಅವರು ಬಹಳ ದೊಡ್ಡ ಕೆಲಸವನ್ನ ಅಲ್ಲಿ ಮಾಡಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಇನ್ನು ಮೈಲಾರ್ ಮಹಾದೇವ್ ಅವರಿಗೆ ಸಂಬಂಧಪಟ್ಟ ಹಾಗೆ, ಮೈಲಾರ್ ಮಹಾದೇವ್ ಅವರು ನಾನು ಈಗಾಗಲೇ ಹೇಳಿದಾಗ ಹೈಸ್ಕೂಲ್ನಲ್ಲಿ ಇದ್ದಾಗಲೇನೆ ಬ್ರಿಟಿಷ್ ಅಂದ್ರೆ ವಿದೇಶಿ ಟೊಪ್ಪಿಗೆಯನ್ನ ಹರಿದು ಹಾಕಿ, ವಿದೇಶಿ ಟೊಪ್ಪಿಗೆಯನ್ನ ಕಿತ್ತು ಬಿಸಾಕಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕ್ತಕ್ಕಂತಹದನ್ನ ನಾವು ಕಾಣಬಹುದು. ಸ್ವಾತಂತ್ರ್ಯ ಹೋರಾಟದ ಸಮುದ್ರ ಅದು ವಿಶಾಲವಾಗಿರತಕ್ಕಂತಹದ್ದು. ಅಂತಹ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಕೊಡುಗೆಗಳನ್ನ ನೀಡಿರ್ತಕ್ಕಂಥವರು ಸಾವಿರಾರು ಜನ, ಲಕ್ಷಾಂತರ ಜನ. ಹೇಗೆ ಒಂದು ಸಮುದ್ರಕ್ಕೆ ನದಿಗಳು, ತೊರೆಗಳು, ಜರಿಗಳು, ನೀರಿನ ಮೂಲಗಳು ಹೋಗಿ ಸೇರ್ತಾವೋ, ಹಾಗೆ ದೇಶದಾದ್ಯಂತ ಇರತಕ್ಕಂತ ಸ್ವಾತಂತ್ರ್ಯ ಸೇನಾನಿಗಳು ಗಾಂಧೀಜಿಯವರ ನೇತೃತ್ವದಲ್ಲಿ ನಂಬಿಕೆಯನ್ನಿಟ್ಟು ತಮ್ಮ ಆಸ್ತಿ ಪಾಸ್ತಿ, ವಿದ್ಯೆ, ನೌಕರಿ ಇವ್ಯಾವುಗಳಿಗೂ ಕೂಡ ಪರಿಗಣಿಸದೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರು. ಅಂತಹ ಉಗ್ರ ಸ್ವಾತಂತ್ರ್ಯ ಸೇನಾನಿ, ಅಹಿಂಸಾವಾದಿ,
ಅಹಿಂಸಾತ್ಮಕ ಹೋರಾಟದಲ್ಲಿ ನಂಬಿಕೆಯನ್ನಿಟ್ಟು ಅಹಿಂಸಾತ್ಮಕವಾಗಿರತಕ್ಕಂತ ಸ್ವಾತಂತ್ರ್ಯ ಚಳುವಳಿಯನ್ನು ಮಾಡಿರತಕ್ಕಂತ ಕರ್ನಾಟಕದ ಬಹುಮುಖ್ಯವಾಗಿರತಕ್ಕಂತ ಸ್ವಾತಂತ್ರ್ಯ ಸೇನಾನಿ ಮೈಲಾರ್ ಮಹಾದೇವಪ್ಪನವರು ಅನ್ನತಕ್ಕಂತಹದ್ದು ಐತಿಹಾಸಿಕವಾದ ಸತ್ಯ. ಅವರು ತಮ್ಮ ಎಳೆ ವಯಸ್ಸಿನೊಳಗನ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿ ಬಿಡ್ತಾರೆ. ಗಾಂಧೀಜಿಯವರ ಅಹಿಂಸಾ ಹೋರಾಟದ ಪ್ರಭಾವ ಅವರ ಮೇಲೆ ತುಂಬಾ ಇತ್ತು. ಬ್ರಿಟಿಷರಿಂದ ಅವರು ಹತ್ಯೆಗೊಂಡಾಗ, ಬ್ರಿಟಿಷರು ಅವ್ರ ಮೇಲೆ ಗುಂಡು ಹಾರಿಸ್ತಾರ. ಹತ್ಯೆಗೊಂಡಾಗ ಪ್ರತಿಯಾಗಿ ಅವರ ಮೇಲೆ ಗುಂಡು ಹಾರಿಸ್ತೆ ಅವರ ಸಹಚರರು ಗುಂಡು ಹಾರಿಸೋದಕ್ಕೆ ಸಿದ್ಧರಾಗಿದ್ದಾಗ ಇವರು ಅವರನ್ನ ತಡೆದು ನಮ್ಮದು ಅಹಿಂಸಾತ್ಮಕವಾಗಿರತಕ್ಕಂತ ಹೋರಾಟ, ಅಹಿಂಸಾವಾದದ ಮೂಲಕ ನಾವು ಸ್ವಾತಂತ್ರ್ಯವನ್ನ ಗಳಿಸಬೇಕು ಅಂತ ಹೇಳ್ತಕ್ಕಂತ ಮಾತನ್ನ ನಾವು ಗಮನಿಸಬಹುದು. ಅಂತಹ ಮಹಾತ್ಮ ಗಾಂಧೀಜಿಯವರ ತತ್ವಗಳಿಗೆ ಅತ್ಯಂತ ತಮ್ಮನ್ನ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿದ್ದಂತಹ ಮೈಲಾರ ಮಹಾದೇವ್ ಅವರು ಯಾವ ಕಾರಣಕ್ಕೂ ಕೂಡ ಹಿಂಸೆಯನ್ನ ಪಾಲಿಸ್ಲಿಲ್ಲ, ಹಿಂಸಾತ್ಮಕವಾಗಿರತಕ್ಕಂತಹ ಚಳವಳಿಯನ್ನ ಮಾಡಲಿಲ್ಲ. ಅಹಿಂಸಾತ್ಮಕವಾಗಿರತಕ್ಕಂತಹ ಚಳವಳಿಯ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿರತಕ್ಕಂತಹದ್ದು ಕೂಡ ನಾವು ಕಾಣಬಹುದು. 1929ರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅವರು ಖಾದಿ ಪ್ರಚಾರದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ. ಸ್ವದೇಶಿ ಚಳವಳಿ, ಬ್ರಿಟಿಷ್ ಉತ್ಪನ್ನಗಳ ಬಹಿಷ್ಕಾರ, ದೇಶೀಯ ಉತ್ಪಾದನೆ, ಖಾದಿ ಮತ್ತು ಗ್ರಾಮಾಭಿವೃದ್ಧಿಯ ಕನಸು ಕಾಣತಕ್ಕಂತಹದ್ದು, ಗ್ರಾಮಗಳ ಆರ್ಥಿಕ ಸಬಲೀಕರಣಕ್ಕೆ ಖಾದಿ ಮತ್ತು ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡಬೇಕು ಅನ್ನತಕ್ಕಂತಹ ಗಾಂಧೀಜಿಯವರ ತತ್ವದಲ್ಲಿ ಅವರು ನಂಬಿಕೆಯನ್ನ ಇಟ್ಟಿರತಕ್ಕಂತಹದ್ದು. ವಿದೇಶಿ ಸಂಸ್ಕೃತಿಯ ದ್ಯೋತಕವಾಗಿರತಕ್ಕಂತ ಏನು ವಿದೇಶಿ ಬಟ್ಟೆಗಳನ್ನ ಅವರು ಸುಟ್ಟು ಹಾಕ್ತಾರ, ಸ್ವದೇಶಿ ಚಳವಳಿಗೆ ಉತ್ತೇಜನವನ್ನ ಕೊಡ್ತಾರ, ಜನರನ್ನ ಈ ಭಾಗದೊಳಗ ಸಂಘಟನೆ ಮಾಡಿ ಜನ ಸ್ವದೇಶಿ ಚಳವಳಿಯಲ್ಲಿ ಭಾಗವಹಿಸುವಂತೆ ಅವರನ್ನ ಪ್ರೇರೇಪಿಸ್ತಕ್ಕಂತ ಕೆಲಸವನ್ನ ಮಾಡಿದ್ರು ಅನ್ನುವಂತಹದ್ದು. ಮೈಲಾರ್ ಮಹಾದೇವ್ ಅವರು ಇಷ್ಟು ಸಣ್ಣ ವಯಸ್ಸಿನೊಳಗ ಸ್ವಾತಂತ್ರ್ಯ ಆಗಿರೋದಕ್ಕೆ ಏನು ಪ್ರೇರಣೆ ಇರಬಹುದು ಅಂತ ಯೋಚನೆಯನ್ನ ಮಾಡಿದ್ರೆ, ಅವರ ತಾಯಿ ಬಸಮ್ಮನವರು ಕೂಡ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ವಾಸವನ್ನ ಅನುಭವಿಸಿದ್ರು. ಅವರು ಸೆರೆಮನೆಗೆ ವಾಸವನ್ನ ಅನುಭವಿಸಿರತಕ್ಕಂತಹದ್ದು. ಹೀಗಾಗಿ ತಾಯಿಯಿಂದ ರಾಷ್ಟ್ರಭಕ್ತಿಯ ಪ್ರೇರಣೆಯನ್ನ ಮೈಲಾರ್ ಮಹಾದೇವ್ ಅವರು ಪಡೆದುಕೊಂಡಿದ್ರು ಅನ್ನುವಂತಹದ್ದು ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ನಮ್ಮ ವಿಚಾರಗಳ ಮೇಲೆ, ನಮ್ಮ ವರ್ತನೆಯ ಮೇಲೆ, ನಮ್ಮ ದೈನಂದಿನ ಚಿಂತನೆಗಳ ಮೇಲೆ ತಾಯಿಯ ಪ್ರಭಾವ ಬಹಳ ದೊಡ್ಡದಾಗಿರತಕ್ಕಂತಹದ್ದು. ಏನು ಬಸಮ್ಮನವರು ಇವರಿಗೆ ರಾಷ್ಟ್ರಭಕ್ತಿಯ, ರಾಷ್ಟ್ರಾಭಿಮಾನದ ಸಂಸ್ಕಾರವನ್ನ ನೀಡಿದ್ರು. ಆ ಸಂಸ್ಕಾರದ ಕಾರಣದಿಂದಾಗಿ ತಮ್ಮ ಎಳೆ ವಯಸ್ಸಿನಲ್ಲಿ ಮೈಲಾರ ಮಹಾದೇವ್ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತಹದ್ದು. ಹಾವೇರಿಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಜನರಿಗೆ ಸ್ವಾತಂತ್ರ್ಯದ ಬಗ್ಗೆ ನಿರಂತರವಾಗಿ ಅರಿವು ಮೂಡಿಸ್ತಾ, ಅವರಿಗೆ ಶಿಕ್ಷಣ ಕೊಡ್ತಾ, ಗಾಂಧಿಯವರ ತತ್ವಗಳ ಬಗ್ಗೆ ಪ್ರಚಾರ ಮಾಡ್ತಾ, ಖಾದಿ ಪ್ರಚಾರವನ್ನ ಮಾಡುತ್ತಲೇ ಸ್ವದೇಶಿ ಚಳವಳಿಯ ಬಗ್ಗೆ ಸಾಕಷ್ಟು ಉಪನ್ಯಾಸಗಳನ್ನ ನೀಡ್ತಾ ಇದ್ದ ಇಬ್ಬರು ಶಿಕ್ಷಕರು ಮೈಲಾರ ಮಹಾದೇವ್ ಅವರ ಮೇಲೆ ತುಂಬಾ ಪ್ರಭಾವವನ್ನುಂಟು ಮಾಡಿದ್ರು ಅನ್ನುವಂತಹದ್ದು ಇತಿಹಾಸ. ಅದರಲ್ಲಿ ಬಹಳ ಪ್ರಮುಖರಾಗಿರ್ತಕ್ಕಂಥವರು ಸ್ವಾತಂತ್ರ್ಯ ಸೇನಾನಿಗಳಾಗಿದ್ದ KF ಪಾಟೀಲ್ ಮತ್ತು TR ನೆಸ್ವಿ ಅವರು. ಅವರು ಶಾಲಾ ಶಿಕ್ಷಕರಾಗಿದ್ರು. ಅವರಿಂದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ಪಾಠಗಳನ್ನ ಮೈಲಾರ ಮಹಾದೇವ ಕಲಿತುಕೊಳ್ಳಿಕ್ಕೆ ಸಾಧ್ಯ ಆಯಿತು. ಗಾಂಧಿಯವರ ಯಂಗ್ ಇಂಡಿಯಾ ಪತ್ರಿಕೆಯ ಓದಿನ ಪ್ರಭಾವ ಕೂಡ ಮೈಲಾರ ಮಹಾದೇವ್ ಅವರ ಮೇಲೆ ಆಯ್ತು. ಆಗಿನ ಸಂದರ್ಭದೊಳಗ KF ಪಾಟೀಲ್ ಅವರು ಮತ್ತು TR ನೆಸ್ವಿ ಅವರು ಗಾಂಧಿಯವರ ಯಂಗ್ ಇಂಡಿಯಾ ಪತ್ರಿಕೆಯನ್ನ ಓದ್ತಾ ಇದ್ರು. ತಾವು ಓದೋದು ಅಷ್ಟೇ ಅಲ್ಲ, ಆ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಏನು ವಿಚಾರಗಳಿದ್ವು, ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಿರತಕ್ಕಂತಹ ಚರ್ಚೆ ಏನಿತ್ತು ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಿರತಕ್ಕಂತಹ ಹೋರಾಟ ಏನಿತ್ತು, ಈ ಹೋರಾಟದ ಬಹಳಷ್ಟು ಘಟನೆಗಳನ್ನ ಇವರು ಇಬ್ಬರು ಶಾಲಾ ಶಿಕ್ಷಕರು ಜನರಿಗೆ ಹೇಳ್ಕೊಡ್ತಕ್ಕಂತಹದ್ದು. ಅಂತಹ ಒಂದು ಪ್ರಮುಖವಾಗಿರತಕ್ಕಂತಹ ಪ್ರಭಾವಕ್ಕೆ
ಮೈಲಾರ್ ಮಹಾದೇವ್ ಅವರು ಕೂಡ ಒಳಗಾದ್ರು ಅನ್ನುವಂತಹದ್ದು ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಈಗಾಗಲೇ ನಾನು ಹೇಳಿದ ಹಾಗೆ ಗಾಂಧಿಯವರ ಜೊತೆ ಕೆಲಸ ಮಾಡ್ತಕ್ಕಂಥವ್ರು, ನಿಕಟ ಸಂಪರ್ಕದಲ್ಲಿದ್ದು ಕೆಲಸ ಮಾಡಿದವರು 2 ಕೆಲಸ ಮಾಡಿದ್ರು. ಒಂದು, ಖಾದಿ ಪ್ರಚಾರ ಮಾಡೋದು, ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡೋದು, ಗ್ರಾಮೀಣ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನ ನೀಡುತ್ತಾ ಗ್ರಾಮೀಣ ಆರ್ಥಿಕ ಸಬಲೀಕರಣಕ್ಕೆ ಕಾರಣರಾಗ್ತಕ್ಕಂತಹದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಅಸ್ಪೃಶ್ಯತಾ ನಿವಾರಣೆ ಮಾಡೋದಕ್ಕೆ ತಮ್ಮ ಇಡೀ ಬದುಕನ್ನ ಮುಡಿಪಾಗಿಟ್ಟಿರ್ತಕ್ಕಂತಹದ್ದನ್ನು ಕೂಡ ನಾವು ಕಾಣ್ತಕ್ಕಂತಹದ್ದು. ಮೈಲಾರ್ ಮಹಾದೇವ್ ಅವರು ಖಾದಿ ಉತ್ಪನ್ನಗಳನ್ನ ತಲೆ ಮೇಲೆ ಹೊತ್ಕೊಂಡು ಊರೂರು ತಿರುಗಿ ಖಾದಿಯನ್ನ ಮಾರಾಟ ಮಾಡ್ತಾ ಇದ್ರು. ಆಮೇಲೆ ಹಾಗೆ ಮಾರಾಟ ಮಾಡುತ್ತಲೇ ಖಾದಿ ನೇಯುವುದನ್ನ ಕಲಿತುಕೊಳ್ಬೇಕು ಅಂತ ಹೇಳಿ ಅವರು ಇಚ್ಛೆ ಪಟ್ರು. ಆಗಿನ ಸಂದರ್ಭದೊಳಗ ವಿಜಾಪುರ ಜಿಲ್ಲೆಯ ಕಲಾದಗಿ, ಈಗಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ ಕಲಾದಗಿ, ಆಗ ಜಿಲ್ಲಾ ಕೇಂದ್ರ ಆಗಿತ್ತು. ವಿಜಾಪುರ ಜಿಲ್ಲೆಯ ಕಲಾದಗಿಗೆ ತೆರಳಿ ಖಾದಿ ಬಟ್ಟೆ ತಯಾರಿಕೆ ಮತ್ತು ನೇಯ್ಗೆಯನ್ನ ಕಲಿತುಕೊಂಡು ಬರ್ತಾರೆ. ಅವರು ಕೇವಲ ಖಾದಿ ಬಟ್ಟೆಯನ್ನ ಮಾರಾಟ ಮಾಡುವಂತಹ ವ್ಯಕ್ತಿ ಆಗಿರಲಿಲ್ಲ. ಖಾದಿ ನೂಲು ತೆಗೆಯತಕ್ಕಂತ, ಚರಕದಿಂದ ನೂಲನ್ನ ತಯಾರಿಸುವಂತಹ ಮತ್ತು ಆ ನೂಲಿನಿಂದ ಬಟ್ಟೆ ತಯಾರಿಸುವಂತಹ ಮತ್ತು ನೇಯ್ಗೆಯನ್ನ ಮಾಡುವಂತಹ ಕಲೆಯನ್ನ ಕರಗತ ಮಾಡಿಕೊಂಡು ಅವರು ಬಂದ್ರು ಅನ್ನುವಂತಹದ್ದು. ಧಾರವಾಡಕ್ಕೆ, ಕಲಾದಿಗಿಂದ ಧಾರವಾಡಕ್ಕೆ ಹಿಂತಿರುಗಿ ಬಂದ ನಂತರ ಭಾರತೀಯ ತರುಣ ಸಂಘದ ಸದಸ್ಯತ್ವವನ್ನ ಅವರು ಪಡೆದುಕೊಂಡು ಧಾರವಾಡದಲ್ಲಿ ನಡೆಯತಕ್ಕಂತ ಸ್ವಾತಂತ್ರ್ಯ ಚಳುವಳಿಯ ಚಟುವಟಿಕೆಗಳಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ. ನಾನೀಗಾಗಲೇ ಹೇಳಿದ ಹಾಗೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನ ಮಾಡಿದ್ರು. ಬಾರ್ಡೋಲಿಯೊಳಗ ದಂಡಿ ಸತ್ಯಾಗ್ರಹ ಅಂತಾನೆ ಅದು ಖ್ಯಾತವಾಗಿರತಕ್ಕಂತ. ಬ್ರಿಟಿಷರು ಉಪ್ಪಿನ ಮೇಲೆ ಕರ ವಿಧಿಸಿದ ಮೇಲೆ ಎಲ್ಲ ಜನರಿಗೂ ಅತ್ಯಂತ ಅವಶ್ಯಕವಾಗಿರತಕ್ಕಂತಹ ಉಪ್ಪು ಏನಿದೆ, ಇದು ನೈಸರ್ಗಿಕವಾಗಿರತಕ್ಕಂತಹ ಉತ್ಪನ್ನ, ನೈಸರ್ಗಿಕ ಸಂಪನ್ಮೂಲ. ಈ ನೈಸರ್ಗಿಕ ಸಂಪನ್ಮೂಲದ ಮೇಲೆ ಬ್ರಿಟಿಷ್ ಸರ್ಕಾರ ಏನು ಕರ ವಿಧಿಸಿತು, ಅದರ ವಿರುದ್ಧ ಮಹಾತ್ಮ ಗಾಂಧೀಜಿಯವರು ಚಳವಳಿಯನ್ನ ಕಟ್ಟಿದ್ರು, ಸತ್ಯಾಗ್ರಹವನ್ನು ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರು ಸಾಬರಮತಿ ಆಶ್ರಮದಿಂದ ಬಾರ್ಡೋಲಿಗೆ ಹೋಗ್ತಕ್ಕಂತ ಏನು ದಂಡಿ ಯಾತ್ರೆ ಇತ್ತು, ಆ ಯಾತ್ರೆಯೊಳಗ ಭಾಗವಹಿಸಿರತಕ್ಕಂತ ಕರ್ನಾಟಕದ ಏಕೈಕ ಸ್ವಾತಂತ್ರ್ಯ ಸೇನಾನಿ ಮೈಲಾರ್ ಮಹಾದೇವ್ ಅವರು ಗಾಂಧಿಯವರ ಜೊತೆಗೆ ತೆರಳಿದ್ರು. 1930 ಮಾರ್ಚ್ 12 ಈ ದಂಡಿ ಸತ್ಯಾಗ್ರಹ ಅಹಮದಾಬಾದ್ ಸಾಬರಮತಿ ಆಶ್ರಮದಿಂದ ಪ್ರಾರಂಭ ಆಗ್ತದೆ. ಈ ಉಪ್ಪಿನ ಸತ್ಯಾಗ್ರಹದೊಳಗ 78 ಜನ ಭಾಗವಹಿಸ್ತಾರ, ಗಾಂಧಿಯವರ ಜೊತೆ ನಡ್ಕೊಂಡು ಹೋಗ್ತಾರ. ಸುಮಾರು 358 ಕಿಲೋಮೀಟರ್ ಅಂತರವನ್ನ ಕೇವಲ 25 ದಿವಸದೊಳಗ ಅವರು ಕ್ರಮಿಸ್ತಾರ. ಅಂದ್ರೆ 358 ಕಿಲೋಮೀಟರ್ ಅಂತರವನ್ನ ಸಾಬರಮತಿ ಆಶ್ರಮದಿಂದ ಬಾರ್ಡೋಲಿಗೆ, ಅಂದ್ರೆ ದಂಡಿ ಸತ್ಯಾಗ್ರಹ ನಡೆದಿರತಕ್ಕಂತ ಸ್ಥಳಕ್ಕೆ ಅಂತರ 358 ಕಿಲೋಮೀಟರ್ಗಳಾಗಿತ್ತು. ಈ 358 ಕಿಲೋಮೀಟರ್ಗಳನ್ನ 25 ದಿನಗಳಲ್ಲಿ ಕ್ರಮಿಸಿದ್ರು ಗಾಂಧೀಜಿಯವರು. ಅವರ ಜೊತೆಗೆ ಬಲಗೈ ಬಂಟರಾಗಿ ಕರ್ನಾಟಕದ ಏಕೈಕ ಪ್ರತಿನಿಧಿಯಾಗಿ ದಂಡಿ ಯಾತ್ರೆಯಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ, ಒಂದು ದೊಡ್ಡ ಅವಕಾಶ ಅದು. ಅಂತಹ ಒಂದು ಅವಕಾಶ ಮೈಲಾರ್ ಮಹಾದೇವ್ ಅವರಿಗೆ ಸಿಕ್ಕಿತ್ತು ಅನ್ನುವಂತಹದ್ದು. ದಂಡಿ ಸತ್ಯಾಗ್ರಹವನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಬ್ರಿಟಿಷರು ಅಲ್ಲಿರ್ತಕ್ಕಂತ ಸತ್ಯಾಗ್ರಹಿಗಳನ್ನ ಬಂಧಿಸಿ ಸೆರೆಮನೆಗೆ ಕಳಿಸ್ತಾರ. ಹಾಗೆ ಮೈಲಾರ್ ಮಹಾದೇವ್ ಅವರು ಕೂಡ ದಂಡಿ ಸತ್ಯಾಗ್ರಹ ಮಾಡತಕ್ಕಂತ ಸಂದರ್ಭದಲ್ಲಿ ಬ್ರಿಟಿಷ್ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿರತಕ್ಕಂತ 78 ಜನ ಕಾರ್ಯಕರ್ತರಲ್ಲಿ ಇವರು ಒಬ್ರು. 6 ತಿಂಗಳ ಕಾಲ ಅವರು ಜೈಲು ವಾಸವನ್ನ ಅನುಭವಿಸ್ತಾರೆ. 6 ತಿಂಗಳ ಜೈಲಿನೊಳಗ ಇರ್ತಕ್ಕಂತಹದನ್ನ ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಮೈಲಾರ್ ಮಹಾದೇವರ ಇನ್ನೊಂದು ದೊಡ್ಡ ಸಾಹಸ ಏನು ಅಂತ ಹೇಳಿದ್ರ, ಆಗಿನ ಸಂದರ್ಭದೊಳಗ ತಮ್ಮ ಪತ್ನಿ ಸಿದ್ದಮ್ಮನವರನ್ನ ಕರೆದುಕೊಂಡು ಸಾಬರಮತಿ ಆಶ್ರಮಕ್ಕೆ ಹೋಗ್ತಾರೆ. ಸಿದ್ದಮ್ಮನವರು ಆಶ್ರಮದಲ್ಲಿ ಗಾಂಧಿ ಸೇವೆಯನ್ನ ಮಾಡುವಂತ ಅವಕಾಶ ಅವರಿಗೆ ಸಿಗ್ತದೆ. ಗಾಂಧೀಜಿಯವರು ಸಿದ್ದಮ್ಮನವರಿಗೆ ಕೇಳ್ತಾರ,
ನಿಮ್ಮ ಮನೆಯೊಳಗ ಕುಟುಂಬದ ನಿರ್ವಹಣೆ ಮಾಡಿಕೊಂಡು ಆರಾಮಾಗಿ ಇರೋದ್ ಬಿಟ್ಟು ಈ ಸ್ವಾತಂತ್ರ್ಯ ಚಳುವಳಿಯ ಗೋಳು ಹಚ್ಕೊಂಡು ಯಾಕೆ ಬಂದಿ ನೀನು ಅಂತ ಹೇಳಿ ಗಾಂಧೀಜಿ ಸಿದ್ದಮ್ಮನವ್ರನ್ನ ಕೇಳ್ತಾರ. ಸಿದ್ದಮ್ಮನವ್ರು ಹೇಳ್ತಾರ, ನಾನು ಅಲ್ಲಿದ್ದುಕೊಂಡು ನನ್ನ ಕುಟುಂಬದ ನಿರ್ವಹಣೆ ಮಾಡುವ ಬದಲಾಗಿ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವವನ್ನ ಮುಡುಪಾಗಿಟ್ಟಿರತಕ್ಕಂತ ಸ್ವಾತಂತ್ರ್ಯ ಸೇನಾನಿಗಳ ಸೇವೆ ಮಾಡತಕ್ಕಂತ ಭಾಗ್ಯ ನನಗೆ ದೊಡ್ಡ ಭಾಗ್ಯ, ಅದು ಸೌಭಾಗ್ಯ. ಆ ಕಾರಣಕ್ಕಾಗಿ ನಾನು ನಿಮ್ಮ ಸಾಬರಮತಿ ಆಶ್ರಮಕ್ಕೆ ಬಂದಿನಿ, ನನಗೆ ಇಲ್ಲಿ ನೀವು ಇರೋದಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ಗಾಂಧೀಜಿ ಅವರಿಗೆ ಕೇಳ್ಕೊಳ್ತಾರ, ಪರಿಪರಿಯಾಗಿ ಕೇಳ್ಕೊಳ್ತಾರ. ಗಾಂಧೀಜಿ ನಸುನಗ್ತಾರ. ಇಂತಹ ತಾಯಂದಿರ ತ್ಯಾಗ, ಬಲಿದಾನ, ತಮ್ಮ ಸ್ವಹಿತಾಸಕ್ತಿಯನ್ನ ಬಲಿ ಕೊಟ್ಟು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನ ಸಮರ್ಪಿಸಿಕೊಂಡಿರತಕ್ಕಂತರ ಸೇವೆಯನ್ನ ಮಾಡೋದಕ್ಕೆ ಸಾಬರಮತಿ ಆಶ್ರಮಕ್ಕೆ ಸಿದ್ದಮ್ಮನವರು ಬರ್ತಾರ. ಇದರಿಂದ ತುಂಬಾ ಪ್ರಭಾವಿತರಾದ ಗಾಂಧೀಜಿಯವರು ಸಿದ್ದಮ್ಮನವರಿಗೆ ಸಿದ್ದಮತಿ ಅನ್ನತಕ್ಕಂತ ಹೆಸರನ್ನ ಕೊಡ್ತಾರ. ಅವರನ್ನ ಸಿದ್ದಮತಿ ಅಂತಲೇನೆ ಕರಿತಾ ಇದ್ರು. ಸಿದ್ದಮ್ಮನವರು ಗಾಂಧೀಜಿಯವರ ಅಸಹಕಾರ ಚಳವಳಿಯಲ್ಲಿ ಕೂಡ ಭಾಗವಹಿಸ್ತಾರ ಮತ್ತು ಬ್ರಿಟಿಷ್ ಸರ್ಕಾರದಿಂದ ಬಂಧಿತರಾಗ್ತಾರ, ಜೈಲು ವಾಸವನ್ನು ಕೂಡ ಅನುಭವಿಸ್ತಕ್ಕಂತಹದನ್ನ ನಾವು ಕಾಣ್ತೀವಿ. ಮೈಲಾರ್ ಮಹಾದೇವ್ ಅವರು ಹಲವಾರು ಬಾರಿ ಬ್ರಿಟಿಷರಿಂದ ಜೈಲು ಶಿಕ್ಷೆಗೆ ಒಳಗಾದರೂ ಗಾಂಧಿ ಪ್ರಚಾರ ಮತ್ತು ದಲಿತೋದ್ಧಾರವನ್ನ ಕೈ ಬಿಡಲಿಲ್ಲ ಅನ್ನುವಂತಹದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಮೈಲಾರ ಮಹಾದೇವರಂತಹ ಬಿಸಿ ರಕ್ತದ ತರುಣರು ಈ ದೇಶ ಕಟ್ಟುವಂತಹ, ಈ ದೇಶಕ್ಕೆ ಪ್ರಾಣಾರ್ಪಣೆಯನ್ನ ಮಾಡುವಂತಹ, ದೇಶಕ್ಕೆ ತಮ್ಮನ್ನ ಸಮರ್ಪಿಸಿಕೊಳ್ಳುವಂತಹ ಕೆಲಸ ಮಾಡಿದ ಕಾರಣಕ್ಕಾಗಿ ಬ್ರಿಟಿಷರು ಗಾಂಧೀಜಿಯ ಸತ್ಯಾಗ್ರಹದ ಪ್ರಭಾವಕ್ಕೆ ಒಳಗಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟರು ಅಂತ ಹೇಳಿ ನಾವು ಇತಿಹಾಸವನ್ನ ಕಾಣಬಹುದು. ಖಾದಿ ವಸ್ತ್ರಗಳ ತಯಾರಿಕೆಗಾಗಿ ಕೊರಡೂರಿನಲ್ಲಿ ಮೈಲಾರ್ ಮಹಾದೇವ್ ಅವರು 1937ರಲ್ಲಿ ಒಂದು ಆಶ್ರಮವನ್ನ ಪ್ರಾರಂಭ ಮಾಡ್ತಾರೆ. ಆ ಆಶ್ರಮದೊಳಗ ಸಿದ್ದಮ್ಮನವರ ಜೊತೆಗೆ ಚರಕದಿಂದ ನೂಲು ತೆಗೆಯುವುದು, ನಿಸರ್ಗ ಚಿಕಿತ್ಸೆ, ಅಕ್ಷರ ಕಲಿಕೆ, ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಅರಿವು ಮುಂತಾದವುಗಳನ್ನ ಮಾಡ್ತಾರ. ಅವರ ಏನು ಖಾದಿ ಪ್ರಚಾರಕ್ಕಾಗಿ ತಮ್ಮ ಬದುಕನ್ನ ಮುಡಿಪಾಗಿಟ್ಟುಕೊಂಡರು, ಆ ಕಾರಣಕ್ಕಾಗಿ ಆ ಭಾಗದೊಳಗೆ ಏನು ಖಾದಿ ಮಾರಾಟ ಮಾಡಕ್ ಹೋಗ್ತಾ ಇದ್ರು, ಅವಾಗ ಮಹಾದೇವ್ ಖಾದಿ ವಸ್ತ್ರಗಳೆಂದು ಜನ ಕರಿತಾ ಇದ್ರು. ಅಲ್ಲಿ ಜನಸಾಮಾನ್ಯರು ಖಾದಿ ಖರೀದಿ ಮಾಡ್ತಕ್ಕಂಥವ್ರು ಮಹಾದೇವ್ ಖಾದಿ ವಸ್ತ್ರಗಳೆಂದು ಅವುಗಳನ್ನ ಕರಿತಾ ಇದ್ರು ಮತ್ತು ಮಹಾದೇವರಿಂದ ಖಾದಿ ವಸ್ತ್ರಗಳನ್ನ ಖರೀದಿ ಮಾಡಿ ಗ್ರಾಮಾಭಿವೃದ್ಧಿಗೆ ಮತ್ತು ಖಾದಿ ಪ್ರಚಾರಕ್ಕೆ ಒತ್ತು ನೀಡಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಗಾಂಧೀಜಿಯವರ ಅನುಯಾಯಿ ಆಗಿದ್ದಂತಹ ಮೈಲಾರ ಮಹಾದೇವ್ ಅವರು ಏನು ಸ್ವಾತಂತ್ರ್ಯ ಚಳುವಳಿಗೆ ತಮ್ಮ ಕೊಡುಗೆಯನ್ನ ನೀಡಿದ್ರು, ಅದನ್ನ ಪರಿಗಣಿಸಿದ ಕಾಂಗ್ರೆಸ್ ಪಕ್ಷ 1940ರಲ್ಲಿ ಹಾವೇರಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನ ಇವರಿಗೆ ಕೊಡ್ತಾರೆ. 1940ರಲ್ಲಿ ಹಾವೇರಿ ತಾಲೂಕಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮೈಲಾರ್ ಮಹಾದೇವ್ ಅವರು ಮತ್ತು ಇನ್ನೂ ಹೆಚ್ಚು ಸಮಯವನ್ನ ಸ್ವಾತಂತ್ರ್ಯ ಚಳುವಳಿಗೆ ಮುಡಿಪಾಗಿಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥದ್ದು. 1942ರಲ್ಲಿ ಕ್ವಿಟ್ ಇಂಡಿಯಾ ಮಾಡು ಇಲ್ಲವೇ ಮಡಿ ಘೋಷಣೆ ಮೊಳಗ್ತದೆ. ಗಾಂಧೀಜಿಯವರು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ. ಮಾಡು ಇಲ್ಲವೇ ಮಡಿ, ಭಾರತ ಬಿಟ್ಟು ತೊಲಗಿ, ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಅಂತೇಳಿ 1942ರಲ್ಲಿ ಚಳವಳಿಯನ್ನ ಪ್ರಾರಂಭ ಮಾಡ್ತಾರ. ತಮ್ಮ ಚಳವಳಿಯನ್ನ ತೀವ್ರಗೊಳಿಸ್ತಾರ. ಆ ಕ್ವಿಟ್ ಇಂಡಿಯಾ ಚಳವಳಿಯ ಪ್ರಭಾವಕ್ಕೆ ಒಳಗಾಗಿರತಕ್ಕಂತ ಮೈಲಾರ್ ಮಹಾದೇವ್ ಅವರು ಕೂಡ ಹಾವೇರಿ ಭಾಗದೊಳಗ ದೊಡ್ಡ ಪ್ರಮಾಣದೊಳಗ ಹೋರಾಟವನ್ನ ಪ್ರಾರಂಭ ಮಾಡಿ ಯಶಸ್ವಿ ಕೂಡ ಆಗ್ತಾರ. ಮೈಲಾರ್ ಮಹಾದೇವ್ ಅವರ ಇನ್ನೊಂದು ವ್ಯಕ್ತಿತ್ವದ ಒಂದು ಬಹಳ ವಿಶೇಷವಾಗಿರತಕ್ಕಂತ ಗುಣ ಏನು ಅಂತ ಹೇಳಿದ್ರೆ, ಸುಭಾಷ್ ಚಂದ್ರ ಬೋಸ್ ಅವರ ಜೊತೆಗೆ ಅವರ ಸಂಪರ್ಕ ಇರ್ತದ. ಸುಭಾಷ್ ಚಂದ್ರ ಬೋಸ್ ಅವರ ಸಂಪರ್ಕ ಇದ್ರೂ ಕೂಡ, ನೇರವಾದ ಸಂಪರ್ಕ ಇದ್ರೂ ಕೂಡ, ಅವರು ಉಗ್ರವಾದವನ್ನ ಪ್ರತಿಪಾದನೆ ಮಾಡದೆ ಸಾಮ್ಯವಾದವನ್ನ ಪ್ರತಿಪಾದನೆ ಮಾಡ್ತಾ ಇದ್ದ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರ ಜೊತೆಗೆ ತಮ್ಮನ್ನ ಗುರುತಿಸಿಕೊಂಡ್ರು. ಅಹಿಂಸಾವಾದಿಯಾದ ಹೋರಾಟವನ್ನ ಅವರು ಮಾಡಿದ್ರು. ಅಹಿಂಸಾತ್ಮಕವಾಗಿರ್ತಕ್ಕಂತಹ ಹೋರಾಟದಲ್ಲಿ ಅಚಲವಾದ ನಂಬಿಕೆಯನ್ನ, ದೃಢ ಸಂಕಲ್ಪವನ್ನ ಇಟ್ಟುಕೊಂಡಿದ್ದ ಮೈಲಾರ್ ಮಹಾದೇವ್ ಅವರು
ತಮ್ಮ ಹೋರಾಟದೊಳಗ ಎಲ್ಲಿಯೂ ಕೂಡ ಹಿಂಸೆಯನ್ನ ಪ್ರಚೋದಿಸಲಿಲ್ಲ ಮತ್ತು ಹಿಂಸೆಯ ಮೂಲಕ ಬ್ರಿಟಿಷರನ್ನ ತೊಲಗಿಸ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಅನ್ನುವಂತಹದ್ದು. ಬಹಳ ಪ್ರಮುಖ ಘಟ್ಟ ಮೈಲಾರ್ ಮಹಾದೇವ್ ಅವರದು ನಡೆದಿದ್ದು 1943ರಲ್ಲಿ. 1943ರ ಏಪ್ರಿಲ್ 1ನೇ ತಾರೀಕು ಹೊಸ ರೀತಿಯ ಕಂದಾಯ ವಸೂಲಿ ಕಚೇರಿ ಮೇಲೆ ದಾಳಿ ಮಾಡ್ತಾರ. ಈ ಸಂದರ್ಭದೊಳಗ ಅವರು ಏನು ಒಂದು ಟೋಳಿಯನ್ನ ಕಟ್ಕೊಂಡಿರ್ತಾರ. ಸ್ವಾತಂತ್ರ್ಯ ಸೇನಾನಿಗಳ ಒಂದು ಬಂಟರ ಸ್ವಾತಂತ್ರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಬಂಟರ ಟೋಳಿಯನ್ನ ಕಟ್ಕೊಂಡಿರ್ತಾರ. ಆ ಟೋಳಿಯ ಮೂಲಕ ಹೊಸ ರೀತಿಯ ಕಂದಾಯ ವಸೂಲಿ ಕಚೇರಿಯ ಮೇಲೆ ದಾಳಿಯನ್ನ ಮಾಡ್ತಾರೆ. ಆಗ ಬ್ರಿಟಿಷರು ಮೈಲಾರ ಮಹಾದೇವ್ ಅವರನ್ನ ಹಿಡಿದುಕೊಟ್ರೆ ಬಹುಮಾನ ಕೊಡುವುದಾಗಿ ಘೋಷಣೆಯನ್ನ ಮಾಡಿರ್ತಾರೆ. ಬ್ರಿಟಿಷ್ ಸರ್ಕಾರದ ಈ ಘೋಷಣೆ ಅವರ ಸ್ವಾತಂತ್ರ್ಯ ಚಳುವಳಿಯ ಮಹತ್ವವನ್ನ ನಮಗೆ ತಿಳಿಸಿಕೊಡ್ತದೆ. ಏಪ್ರಿಲ್ 1ನೇ ತಾರೀಕು ತಾವು ಯೋಚಿಸಿದಂತೆ ಮುತ್ತಿಗೆಯನ್ನ ಅವರು ಹೊಸ ರೀತಿಯ ಕಂದಾಯ ಕಚೇರಿಯ ಮೇಲೆ ಹಾಕ್ತಾರೆ. ಹಾಕಿ ಅಲ್ಲಿರ್ತಕ್ಕಂಥ ಏನು ಟ್ರೆಸರಿಯನ್ನ ಕದಿಬೇಕು ಅನ್ನುವಂತಹ ಯೋಜನೆಯನ್ನ ಅವರು ರೂಪಿಸಿರ್ತಾರೆ. ಕಂದಾಯ ಕಚೇರಿಯಲ್ಲಿದ್ದಂತಹ 4 ಜನ ಪೊಲೀಸರನ್ನ ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ ಮೈಲಾರ ಮಹಾದೇವ್ ಅವರು. ದುರದೃಷ್ಟವಶಾತ್ ಕಂದಾಯ ಕಚೇರಿಯ ಬೀಗವನ್ನ ಮುರಿಯಬೇಕು, ಇನ್ನೇನು ಅಲ್ಲಿ ಸಂಗ್ರಹವಾಗಿರತಕ್ಕಂತ ಕಂದಾಯವನ್ನ ಲೂಟಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿರ್ತಾರ. ಆ ಸಂದರ್ಭದೊಳಗ ಕಂದಾಯ ಕಚೇರಿಯ ಪಕ್ಕದಲ್ಲೇ ಇದ್ದಂತಹ ವೀರಭದ್ರ ದೇವಸ್ಥಾನದಲ್ಲಿ ಅಡಗಿ ಕುಳಿತಿದ್ದಂತಹ ಪೊಲೀಸರು ಮೈಲಾರ್ ಮಹಾದೇವ್ ಅವರ ಮೇಲೆ ಗುಂಡು ಹಾರಿಸ್ತಾರೆ. ನಿರ್ದಾಕ್ಷಿಣ್ಯವಾಗಿ ಗುಂಡು ಹಾರಿಸ್ತಾರೆ. ಆಗ ಅವರ ಸಹಾಯಕರು ಪೊಲೀಸರ ಮೇಲೆ ತಿರುಗಿ ಬೀಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಪೊಲೀಸರನ್ನ ನಾವು ಕೊಲ್ಲಬೇಕು, ಪ್ರತಿಕಾರವನ್ನ ತೀರಿಸಿಕೊಳ್ಳಬೇಕು. ಯಾವ ಪೊಲೀಸರು ನಮ್ಮ ಮೇಲೆ ಗುಂಡು ಹಾರಿಸಿದ್ರು, ಮೈಲಾರ ಮಹಾದೇವ್ ಅವರ ಪ್ರಾಣ ತೆಗೆದುಕೊಳ್ಳುವಂತ ರೀತಿಯೊಳಗೆ ಗುಂಡು ಹಾರಿಸಿದ್ರು, ಅದಕ್ಕೆ ನಾವು ಪ್ರತಿಕಾರವನ್ನ ತೀರಿಸಿಕೊಳ್ಬೇಕು ಅಂತ ಹೇಳಿ ಸಜ್ಜಾಗ್ತಾರ. ಆ ಸಂದರ್ಭದೊಳಗ ಗುಂಡು ಹಾರಿಸಬೇಡಿ, ನಮ್ಮದು ಅಹಿಂಸಾತ್ಮಕ ಚಳುವಳಿ, ಗಾಂಧೀಜಿಯವರ ಅಹಿಂಸಾತ್ಮಕ ಚಳುವಳಿಯಲ್ಲಿ ನಂಬಿಕೆಟ್ಟಿರತಕ್ಕಂತ ನಾವು ಯಾವ ಕಾರಣಕ್ಕೂ ಕೂಡ ಹಿಂಸೆಯನ್ನ ಪ್ರಚೋದಿಸಬಾರದು, ಹಿಂಸೆಯನ್ನ ನಾವು ಅನುಸರಿಸಬಾರದು ಅನ್ನತಕ್ಕಂತ ಮಾತನ್ನ ಸಾಯುವ ಸಂದರ್ಭದಲ್ಲಿಯೂ ಕೂಡ ದೇಶದ ಸ್ವಾತಂತ್ರ್ಯಕ್ಕಾಗಿ ಜೀವವನ್ನ ಸಮರ್ಪಣೆ ಮಾಡತಕ್ಕಂತ ಸಂದರ್ಭದಲ್ಲಿಯೂ ಕೂಡ ವಿಚಲಿತರಾಗದೆ, ತಮ್ಮ ಮನೋಸ್ಥೈರ್ಯವನ್ನ ಕಳೆದುಕೊಳ್ಳದೆ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದಲ್ಲಿ ಅಚಲ ನಂಬಿಕೆಯನ್ನ ತೋರಿಸುತ್ತಲೇ ತಮ್ಮ ಸಹಚರರಿಗೆ ಪೊಲೀಸರ ಮೇಲೆ ಗುಂಡು ಹಾರಿಸಬಾರದು ಅಂತ ಹೇಳಿ ಅವರು ಕೋರ್ತಾರೆ. ಮೈಲಾರ್ ಮಹಾದೇವ್ ಅವರು ಹತರಾಗ್ತಾರೆ, ಹುತಾತ್ಮರಾಗ್ತಾರೆ. ಅವರ ಜೊತೆ ಹುತಾತ್ಮರಾಗಿರತಕ್ಕಂತ ಇನ್ನಿಬ್ರು ಮಹತ್ವದ ಸ್ವಾತಂತ್ರ್ಯ ಸೇನಾನಿಗಳು ಅಂದ್ರೆ ವೀರಯ್ಯ ಹಿರೇಮಠ್ ಕೊಗನೂರು, ತಿರುಕಪ್ಪ ಮಡಿವಾಳ್, ಮೆಣಸಿನಹಾಳ್, ತಿಮ್ಮನಗೌಡರ್. ಇವರು ಬಹಳ ಪ್ರಮುಖರಾಗಿರ್ತಕ್ಕಂಥ ಸ್ವಾತಂತ್ರ್ಯ ಸೇನಾನಿಗಳು. ಇವರು ಮೈಲಾರ್ ಮಹಾದೇವ್ ಅವರ ಜೊತೆಗೆ ತಮ್ಮ ಪ್ರಾಣಾರ್ಪಣೆಯನ್ನ ಸ್ವಾತಂತ್ರ್ಯಕ್ಕಾಗಿ ಮಾಡಿರ್ತಕ್ಕಂತಹದ್ದನ್ನ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು. ಮೈಲಾರ್ ಮಹಾದೇವ್ರಂತಹ ಕಟ್ಟ ಅನುಯಾಯಿಗಳನ್ನ ಗಾಂಧೀಜಿ ಸಂಪಾದಿಸಿದ್ರು ಅನ್ನುವಂತಹದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗಾಂಧೀಜಿಗೆ ಒಂದು ಚುಂಬಕ ಶಕ್ತಿ ಇತ್ತು. ಗಾಂಧೀಜಿ ವ್ಯಕ್ತಿತ್ವದೊಳಗ ಜನರನ್ನ ಆಕರ್ಷಣೆ ಮಾಡತಕ್ಕಂತ ಒಂದು ಶಕ್ತಿ ಇತ್ತು. ಜನರ ಭಾವನೆಗಳಿಗೆ ಪ್ರತಿಸ್ಪಂದಿಸ್ತಕ್ಕಂತ ಒಂದು ಶಕ್ತಿ ಇತ್ತು. ಜನರಿಗೆ ಸಂಘರ್ಷಮಯ ಸಂದರ್ಭದಲ್ಲಿ ನೇತೃತ್ವವನ್ನ ವಹಿಸಿಕೊಂಡು ಜನರಿಗೆ ಮಾರ್ಗದರ್ಶನ ಮಾಡುವಂತ ದೊಡ್ಡ ಗುಣ ಗಾಂಧೀಜಿಯವರಿಗೆ. ಗಾಂಧೀಜಿಯವರ ಪ್ರಮುಖವಾಗಿರತಕ್ಕಂತ ಒಂದು ಗುಣ ಏನು ಅಂತ ಹೇಳಿದ್ರೆ, ಅವರು ಯಂಗ್ ಇಂಡಿಯಾ ಮತ್ತು ಹರಿಜನ ಪತ್ರಿಕೆ ಒಳಗೆ ಬರಿತಾ ಹೋಗ್ತಾರ, ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾರ. ಆ ಸಂದರ್ಭದೊಳಗ ಅವರು ಈ ಹಿಂದೆ ಬರೆದಿರತಕ್ಕಂತಹದ್ದು ಸರಿ ಇಲ್ಲ ಅಂತ ಹೇಳಿ ಅವ್ರ ಗಮನಕ್ಕೆ ಬಂದ್ರೆ ತಮ್ಮನ್ನ ತಾವು ತಿದ್ದುಕೊಳ್ತಾ ಹೊಸ ವ್ಯಕ್ತಿಯಾಗೋಕ ಪ್ರಯತ್ನವನ್ನ ಮಾಡಿರ್ತಕ್ಕಂತಹದ್ದು ಗಾಂಧೀಜಿಯವರ ಬಹಳ ದೊಡ್ಡ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಗಾಂಧೀಜಿ ಒಂದು ಸರ್ತಿ ಸಾಬರಮತಿ ಆಶ್ರಮದ ಹೃದಯ ಕುಂಜದೊಳಗ ಕುಳಿತಿರ್ತಾರ, ನೈತ. ಅಲ್ಲಿ ಹೃದಯ ಕುಂಜ ಇದೆ. ಹೃದಯ ಕುಂಜದೊಳಗ ಎಡಭಾಗದೊಳಗ ಒಂದು
ಏನು ನಾವು ಪ್ರವೇಶವನ್ನ ಮಾಡ್ತೀವಿ, ಅದರ ಎಡಭಾಗದೊಳಗ ಗಾಂಧೀಜಿಯವರು ಕುಳಿತುಕೊಳ್ತಾ ಇದ್ದಂತ ಒಂದು ಕೊಠಡಿ ಇದೆ. ಅಲ್ಲಿ ದಾಟಿಕೊಂಡೇನೆ ಕಸ್ತೂರ್ಬಾ ಅವರು ಕಿಚನ್ಗೆ ಹೋಗ್ಬೇಕಾಗಿತ್ತು. ಅಂದ್ರೆ ಎಡಗಡೆಗೆ, ಅದ್ರ ಹಿಂದ್ಗಡೆ ಕಿಚನ್ ಇತ್ತು. ಹಾಗೆ ಹೊರಗಿನಿಂದ ಕಸ್ತೂರ್ಬಾ ಅವರು ಒಳಗಡೆ ಹೋಗ್ತಾ ಇದ್ರು. ಹೋಗ್ತಾ ಗಾಂಧೀಜಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಡಗಡೆಗೆ ತಿರುಗಿ ನೋಡಿದ್ರು. ಗಾಂಧೀಜಿಯವರು ಏನ್ ಕುಳಿತುಕೊಳ್ತಾ ಇದ್ರು ಅಲ್ಲಿ ಗಾಂಧೀಜಿಯವರು ಕನ್ನಡಿಯ ಮುಂದೆ ನಿಂತ್ಕೊಂಡು ನಗ್ತಾ ಇದ್ರಂತೆ, ತಮ್ಮನ್ನ ತಾವು ನೋಡಿ ನಗ್ತಾ ಇದ್ರಂತೆ. ಕಸ್ತೂರ್ಬಾ ಕೇಳಿದ್ರು, ಬಾಪೂಜಿ ಯಾಕೆ ನೀವು ಒಬ್ಬರೇ ಕನ್ನಡಿಯ ಮುಂದೆ ನಿಂತ್ಕೊಂಡು ಬರೀ ನಗ್ತಾ ಇದ್ದೀರಿ, ಯಾಕ ಈ ಅಪಹಾಸ್ಯವನ್ನ ನೀವೇ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಕೇಳಿದ್ರು. ಆಗ ಗಾಂಧೀಜಿ ಹೇಳ್ತಾರ, ಎಂತ ಒಣಕಲು ಶರೀರದ ಕ್ಷೀಣ ಧ್ವನಿಯ ಅರೆ ಫಕೀರನ, ಅರೆಬತ್ತಲೆಯ ಫಕೀರನನ್ನ ಈ ದೇಶದ ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹಿಂಬಾಲಿಸ್ತಾ ಇದ್ದಾರಲ್ಲ, ಇದನ್ನು ನೋಡಿ ನನಗೆ ನಗು ಬಂತು ಅಂತ ಅಂತಕ್ಕಂತ ಮಾತನ್ನ ಗಾಂಧೀಜಿ ಅವರು ಹೇಳ್ತಾರೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಗಾಂಧೀಜಿಯವರ ವ್ಯಕ್ತಿತ್ವದ ಒಳ ಆತ್ಮ ಏನಿದೆ, ಅದು ಯಾವ ವ್ಯಕ್ತಿ ಬೇರೆಯವರನ್ನ ನೋಡಿ ನಗದೆ ತನ್ನನ್ನ ತಾನು ನೋಡಿಕೊಂಡು ನಗ್ತಾನೋ ಅಂತಹ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ. ದೇಶಕ್ಕೆ ನೇತಾರತ್ವವನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ನಾಯಕತ್ವವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹದ್ದನ್ನ ಗಾಂಧೀಜಿ ನೂರಾರು ಸಂದರ್ಭಗಳಲ್ಲಿ ಅದನ್ನ ಪ್ರಚುರಪಡಿಸಿರ್ತಕ್ಕಂಥದ್ದು. ಬಹುಶಃ ಸ್ವಾತಂತ್ರ್ಯಕ್ಕಾಗಿ ನಡೆದಿರತಕ್ಕಂತ ಹೋರಾಟದಲ್ಲಿ ಭಾಗವಹಿಸಿರತಕ್ಕಂತ ಸ್ವಾತಂತ್ರ್ಯ ಸೇನಾನಿಗಳು ಸ್ವಾತಂತ್ರ್ಯ ಸಿಕ್ಕ ನಂತರ ತಮ್ಮ ದೇಶದ ಅಧಿಕಾರವನ್ನ ಹಿಡಿದುಕೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ ನಾವು. ಅಧ್ಯಕ್ಷರಾಗಿ, ಪ್ರಧಾನಮಂತ್ರಿಗಳಾಗಿ ಮತ್ತು ಅಧಿಕೃತ ಏನು ಅಧಿಕಾರವನ್ನ ಪಡೆದುಕೊಳ್ಳೋದನ್ನ ನಾವು ಇತಿಹಾಸದೊಳಗೆ ಕಾಣ್ತೀವಿ. ನೆಲ್ಸನ್ ಮಂಡ್ಯ ಆಗಿರಬಹುದು, ಫಿಡೆಲ್ ಕ್ಯಾಸ್ಟ್ರೋ ಆಗಿರಬಹುದು, ಲೆನಿನ್ ಆಗಿರಬಹುದು, ಮಾರ್ಟಿನ್ ಲೂಥರ್ ಕಿಂಗ್ ಆಗಿರಬಹುದು. ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಸ್ವಾತಂತ್ರ್ಯಕ್ಕಾಗಿ, ಆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿದ್ರು. ಆ ದೇಶ ಸ್ವಾತಂತ್ರ್ಯ ಗಳಿಸಿದ ನಂತರ ತಾವು ಅಧಿಕೃತ ಅಧಿಕಾರವನ್ನ ಪಡೆದುಕೊಂಡ್ರು, ಅಧಿಕೃತವಾಗಿರತಕ್ಕಂತಹ ಅಧಿಕಾರಕ್ಕೆ ಜ್ಯೋತಿ ಬಿದ್ರು ಅನ್ನುವಂತಹದ್ದು ಇತಿಹಾಸ. ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಗಾಂಧೀಜಿ ಮನಸ್ಸು ಮಾಡಿದ್ರೆ ಈ ದೇಶದ ಮೊದಲ ಪ್ರಧಾನಿ ಆಗಬಹುದಾಗಿತ್ತು, ರಾಷ್ಟ್ರಾಧ್ಯಕ್ಷರಾಗಬಹುದಾಗಿತ್ತು, ಅಥವಾ ಯಾವುದೇ ರಾಜಕೀಯ ಪಕ್ಷದ ಯಾವುದೇ ಅಧಿಕಾರವನ್ನ ಅವರು ಪಡೆಯಬಹುದಾಗಿತ್ತು. ಅನಭಿಷಕ್ತ ದೊರೆ ಅವರು, ಸ್ವಾತಂತ್ರ್ಯ ಹೋರಾಟದ ಅನಭಿಷಕ್ತ ದೊರೆ, ಪ್ರಶ್ನಿಸಲಾರದಂತಹ ವ್ಯಕ್ತಿತ್ವ ಅವರು. 1948ರಲ್ಲಿ ಸ್ವಾತಂತ್ರ್ಯ ಇದು ಏನು ಪ್ರಧಾನಮಂತ್ರಿ ಮತ್ತು ಇದು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಗಾಂಧೀಜಿ ನಿರುಮ್ಮಳವಾಗಿ ದೆಹಲಿಯ ಒಂದು ಹರಿಜನ ಕೇರಿಯೊಳಗ ಸೇವೆ ಮಾಡ್ತಾ ಇದ್ರು ಅನ್ನುವಂತಹದ್ದು. ಬಹುಶಃ ಪ್ರಪಂಚದ ಯಾವ ನಾಯಕನೂ ಕೂಡ ಅಪೇಕ್ಷಿಸಲಾರದ, ಯಾವ ನಾಯಕನೂ ಕೂಡ ಬಿಟ್ಟು ಕೊಡಲಾರದ ಅಧಿಕೃತ ಅಧಿಕಾರವನ್ನ ತೊಲಗಿಸಿದಂತಹ, ಆ ಅಧಿಕಾರ ನನಗೆ ಬೇಡವೇ ಬೇಡ ಅಂತ ಹೇಳಿರ್ತಕ್ಕಂತ ಒಬ್ಬನೇ ಒಬ್ಬ ನಾಯಕ ಮಹಾತ್ಮ ಗಾಂಧೀಜಿ. ಆ ಕಾರಣಕ್ಕಾಗಿ ಮೈಲಾರ್ ಮಹಾದೇವ್ ಸೇರಿದಂತೆ ಇಡೀ ದೇಶದ ಬಹುತೇಕ ಜನ ಯುವಕರು ತಮ್ಮನ್ನ ತಾವು ಆತ್ಮಾರ್ಪಣೆ ಮಾಡಿಕೊಂಡ್ರು, ಗಾಂಧೀಜಿಯವರ ಅನುಯಾಯಿಗಳಾದ್ರು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ಮತ್ತು ಹುತಾತ್ಮರಾದ್ರು ಅನ್ನುವಂತಹದ್ದು ಕೂಡ ಇತಿಹಾಸ. ಹೀಗಾಗಿ ಗಾಂಧಿ ಪ್ರಣೀತ ಏನು ಸ್ವಾತಂತ್ರ್ಯ ಹೋರಾಟ ಇತ್ತು, ಅಂತಹ ಒಂದು ಸ್ವಾತಂತ್ರ್ಯ ಹೋರಾಟದೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡು ಪ್ರಾಣ ತ್ಯಾಗವನ್ನ ಮಾಡಿ, ಪ್ರಾಣ ಸಮರ್ಪಣೆಯನ್ನ ಮಾಡಿ ಹುತಾತ್ಮರಾಗಿ ಏನು ಮೈಲಾರ್ ಮಹಾದೇವ್ ಅವರು ಇದ್ದಾರ, ಅದು ನಿಜಕ್ಕೂ ಕೂಡ ಇತಿಹಾಸದ, ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬಹುದಾಗಿರತಕ್ಕಂತ ಮಹತ್ವದ ಸಂಗತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿಯವರೆಗೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ಕನ್ನಡದ ಪ್ರಸಿದ್ಧ ಜಾನಪದ ಕವಿ ಸಮ್ಮದ್ ಸಾಹೇಬ್ರು ಮಹಾದೇವನ ಈ ಪ್ರಾಣಾರ್ಪಣೆಯ ಘಟನೆಯನ್ನ ಮನಸ್ಸಿಗೆ ಮುಟ್ಟುವ ಹಾಗೆ, ನಮ್ಮ ಚಿತ್ತ ಭಿತ್ತಿಯಲ್ಲಿ ದಾಖಲಾಗುವ ಹಾಗೆ ಒಂದು ಲಾವಣಿಯನ್ನ ಬರೆದಾರ. ಅವರು ಸಮ್ಮದ್ ಸಾಹೇಬ್ರು ಈ ಭಾಗದೊಳಗ, ಹಾವೇರಿ ಮತ್ತು ಹುಬ್ಬಳ್ಳಿ ಈ ಭಾಗದೊಳಗ
ತಮ್ಮ ಕಂಚಿನ ಕಂಠದಿಂದ ಆ ಲಾವಣಿಯನ್ನ ಹಾಡ್ತಾ ಮಹಾದೇವರ ಗುಣಗಾನವನ್ನ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಅವರು ತಮ್ಮ ಲಾವಣಿಯೊಳಗ ಬರಿತಾರ, ಕಾಂತನ ಕಳಕೊಂಡ ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ. ಅವ್ರ ಸತ್ ಮೇಲೆ ಮೈಲಾರ ಮಹಾದೇವ್ ಅವರು ಪ್ರಾಣಾರ್ಪಣೆಯನ್ನ ಮಾಡಿದ ಮೇಲೆ ಇವರು ಲಾವಣಿಯನ್ನ ಬರಿತಾರ. ಕಾಂತನ ಕಳಕೊಂಡ ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ, ಶಾಂತಿ ಸಮರದಲ್ಲಿ ಅಂದ್ರೆ ಅಹಿಂಸಾ ಹೋರಾಟದಲ್ಲಿ ಶಾಂತಿ ಸಮರದಲ್ಲಿ ಗುಂಡೇಟಿನುಳು ಮಡಿದ ಮಹಾದೇವ ಮೈಲಾರ. ಕರಿನಾಡಿನ ಕರಿವೀರ ಕೇಸರಿಯ ನೆನಪಿರಲಿ ಎನ್ನುತ್ತ ನಿರಂತರ ಬರೆದನು ಲಾವಣಿಕಾರನು ಹರಡಿದ ಹಾಡಲಿ ನಾನಾತರ. ತುಂಟರ ತುಂಟನು ಬಂಟರ ಬಂಟನು. ನೋಡ್ರಿ ಹೇಗ ಸಮ್ಮತ್ ಸಾಹೇಬ್ರು ವಿಶ್ಲೇಷಣೆಯನ್ನು ಮಾಡ್ತಾರ ಮೈಲಾರ ಮಹಾದೇವರ ಬಗ್ಗೆ ಅಂದ್ರ, ತುಂಟರ ತುಂಟನು ಬಂಟರ ಬಂಟನು ಸಾತ್ವಿಕದೋಳು ಸರದಾರ. ದಿಟ್ಟನ ಹೆಸರನ್ನು ಹುಟ್ಟಿದ ಕೂಸಿಗೆ ಇಟ್ಟರೆ ತೀರದ ಉಪಕಾರ. ಅವ್ರು ಹೇಳ್ತಾರ, ಹುಟ್ಟೋ ಕೂಸಿಗೆ ಮೈಲಾರ ಮಹಾದೇವರ ಹೆಸರಿಟ್ರ ಅದು ತೀರಲಾರದ ಉಪಕಾರ ಅಂತ ಹೇಳಿ ಅವರು ಮಹಾದೇವ್ ಅವರ ಜೀವನದ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳ್ತಾರ. ಇನ್ನ ಕೊನೆಯದಾಗಿ ಅವರ ಒಂದು 8ನೇ ಚರಣದೊಳಗ ಇಲ್ಲ 5ನೇ ಚರಣದೊಳಗ ಹೇಳ್ತಾರ, ಸತಿ ಸಿದ್ದಮ್ಮನ ಕೂಡಿಕೊಂಡು ತಾ ಸಾಬರಮತಿ ಕಂಡ ಮಹಾತ್ಮರ. ಸತಿ ಸಿದ್ದಮ್ಮನ ಕೂಡಿಕೊಂಡು ತಾ ಸಾಬರಮತಿ ಕಂಡ ಮಹಾತ್ಮರ, ಶಾಂತಿ ಸಮರದೊಳು ಗುಂಡೇಟಿನೊಡು ಮಡಿದ ಮಹಾದೇವಣ್ಣ ಮೈಲಾರ. ಗಾಂಧಿ ದೀಕ್ಷೆಯ ಹೊಂದುತ್ತ ಹಿಂದೂಸ್ತಾನದ ಜನಗಳ ಮೂಲಹಿತ, ಖಾದಿ ಸತ್ಯಾಗ್ರಹದೊಳು ಗಾಂಧಿಯ ಒಪ್ಪಿದ ಶಿಷ್ಯನು ಎಂದೆನಿಸುತ್ತ, ಹೊತ್ತ ಕೀರ್ತಿಯ ಕರ್ನಾಟಕದ ಮೊದಲನೇ ವೀರನು ಎಂದೆನಿಸುತ್ತ, ಸಹನಶೀಲತೆಯ ಶೂರ ಶಿಖಾಮಣಿ ಹುಟ್ಟಿದ ಸೀಮೆಯ ನೆನೆಯುತ್ತ. ಅಂದ್ರೆ ಅವರು ವ್ಯಕ್ತಿತ್ವದ ಗುಣಗಾನವನ್ನ ಅವರು ಮಾಡ್ತಾರ. ಕೊನೆಗೆ ಪೊಲೀಸರಿಂದ ಹತನಾಗಿ ಸಾಯುವ ಮುಂಚೆ ಅವರು ಒಂದು ಮಾತನ್ನ ಹೇಳ್ತಾರ, ಕೂಗಿದನು ಮಹಾದೇವಣ್ಣನು ಹಾಕಿದ ಖಾಕಿಯ ಪಣತೊಟ್ಟು. ಅವರು ಖಾಕಿ ಹಾಕೊಂಡಿದ್ರು, ಈಗ ಅಟ್ಯಾಕ್ ಮಾಡಕ್ ಹೋಗ್ಬೇಕಾರ ಹೊಸ ರೀತಿ ಕಂದಾಯ ಕಚೇರಿಯ ಮೇಲೆ ದಾಳಿ ಮಾಡಕ್ ಹೋಗೋ ಸಂದರ್ಭದೊಳಗ ಖಾಕಿ ಹಾಕಿದ್ರು. ಕೂಗಿದನು ಮಹಾದೇವಣ್ಣನು ಹಾಕಿದ ಖಾಕಿಯ ಪಣತೊಟ್ಟು, ಸಾಗಿರಿ ವೀರರೇ ಶಾಂತಿಯ ಕಾಳಗ ಮಾಡಲು ಸಿಕ್ಕಿ ನಮಗಿ ಹೊತ್ತು. ಕಟ್ಟಿಕೊಂಡ ಸಣ್ಣದೊಂದು ಟೋಳಿಯ ಮಹಾದೇವ ಬಂಟ, ಹೊತ್ತು ಸಾಧಿಸಿ 100 ಚಾವಡಿ ಸುಟ್ಟ. ಇಷ್ಟಲ್ಲದೆ ಸರಕಾರಿ ಹಣ ಲೂಟಿಗೆ ಹೋದ. ಶರ್ತ ಮಾಡಿದ 100 ಪೊಲೀಸ ಬಂದೂಕ ಕಸಿದ. ಶಾಂತಿ ಸಮರದಲ್ಲಿ ಗುಂಡೇಟಿನೊಳು ಮಡಿದ ಮಹಾದೇವಣ್ಣ ಮೈಲಾರ. ಸುಸ್ತನು ಮಾಡದೆ ರುಸ್ತು ನೆಗಳೂರು ಹಪ್ತೆಯ ಹೊಡೆದನು. ತೀವ್ರದಿ ಮುತ್ತಿತು, ಸರಕಾರ ವಾರಂಟ್ ತೆಗೆಯಿತು, ಸಿಕ್ಕಲ್ಲಿ ಹಿಡಿಯಬೇಕೆಂದು. ಇತ್ತ ಕೇಳಿ ತನ್ನ ಪತ್ತೆ ಹತ್ತದಂತೆ ವೇಷವ ಬದಲಿಸಿ ಧೈರ್ಯದಲ್ಲಿ, ಹೊತ್ತು ಮಾಡದೆ ಬಾಳ ಹೊನ್ನತ್ತಿಯ ಹಪ್ತೆಯ ಹೊಡೆದನು ಜೋರಿನಲ್ಲಿ. ಮತ್ತೆ ಹೊರಟ ಹೊಸ ರೀತಿಯ ಹಪ್ತೆಯ ಹಣವನ್ನು ಹೊಡೆಯಬೇಕೆನ್ನುತ್ತಲಿ. ಶಿಸ್ತಿನಿಂದ 10 ವೀರಭಟರಿದ್ದರು ಆತನ ಸಂಘದಲ್ಲಿ. ಮುಂದ ಅವ್ರದ್ದು ಪ್ರಾಣಾರ್ಪಣೆ ಆಗ್ತದ. ಅವಾಗ ಹೇಳ್ತಾರವ್ರು, ಕೊಂಚ ಮನಕ್ಕೆ ದಯಬಾರದ ವಿಧಿಯು ಕರೆದೊಯ್ದಿತು ತಾ ಸರಿಯಾಗಿ. ಹೊಂಚು ಹಾಕಿ ಪೊಲೀಸರಿಗೆ ಪ್ರಾಣವ ತೆಗೆಯಲು ಕುಳಿತಿದ್ದರು ಏಕಾಗಿ. ನೋಡುವ ಪೊಲೀಸರಾಟದ ಸುಳಿವನು ಗೆಳೆಯರಿಗೆ ಹೇಳಿದನು ಕೂಗಿ, ಮಾಡಿರಿ ಮಡಿಯಿರಿ ಹಿಂದಕ್ಕೆ ಓಡದೆ ಭಾರತ ದೇಶ ಹಿತಕ್ಕಾಗಿ. ಚನ್ನಿಗ ವೀರನು ಶಾಂತಿಯಿಂದ ಮುನ್ನುಗ್ಗಿದ ಪೊಲೀಸರೆದುರಾಗಿ. ಕನಿಕರ ಇಲ್ಲದೆ ಕದ್ದು ಕುಂತ ಒಬ್ಬ ಪೊಲೀಸ ಗುಂಡಿಟ್ಟ ಬಲವಾಗಿ. ಎನ್ನುವುದರೊಳಗಾಗಿ ಗುಂಡು ಎದೆಯಲಿ ಹೋಗಿ ಪಾರಾಗಿತ್ತು. ಗಾಯ ಕಂಡು ಜನರು ಕಣ್ಣೀರಾಕಿದರು ಅತ್ತು. ಮಹಾದೇವ ಮಹಿಮೆಯ ಕೇಳಿರಿ ಜನಮನವಿತ್ತು. ಅವ್ರ ಮೇಲೆ ದಾಳಿ ಆಗ್ತದ, ಅವರು ಕುಸಿದು ಬೀಳ್ತಾರ. ಆ ಸಂದರ್ಭದೊಳ ನಾಟಿದ ಗುಂಡಿನ ಏಟಿಗೆ ಮಣಿಯದೆ ಮಾಡಿದ ಕಾಳಗ ಘನವೀರ ಶಾಂತಿ. ನಿಷ್ಠಾವಂತ ಮಹಾದೇವನು ನಿಂತನು ಗಾಯದಿ ರಕ್ತವು ಸೋರುತ್ತಲಿ. ಅಷ್ಟರಲ್ಲಿ ಮತ್ತೊಂದ ಬರ್ಚಿ ಬಂದು ನೆಟ್ಟಿತು ಎದೆಯೋಳು ಜೋರಿನಲ್ಲಿ.
ಒಂದು ಗುಂಡು ಹಾಕ್ತಾರ. ಗುಂಡು ಹಾಕಿದ್ಮೇಲೆ ಮಹಾದೇವ್ ಅವರು ಕುಸಿದು ಬೀಳ್ತಾರ. ಅಷ್ಟಕ್ಕೆ ಪೊಲೀಸರು ಸುಮ್ಮನಾಗದೆ ಅವ್ರಿಗೆ ಬಂದು ಬರ್ಚಿಯಿಂದ ತಿವಿತಾರ. ಕಿತ್ತು ಬರ್ಚಿಯನ್ನು ತಾಳಲಾರದೆ ಬಿಟ್ಟನು ಆ ಕ್ಷಣ ಭೂಮಿಯಲ್ಲಿ, ಬಿಟ್ಟನು ಪ್ರಾಣವ ಗಾಂಧಿಯ ತತ್ವದ ಒಂದೇ ಮಾತರಂ ಎನ್ನುತ್ತಲಿ. ಮಡಜಿ ಸಿದ್ದಮ್ಮನು ದುಃಖ ಮಾಡುತ್ತಲಿ, ಕಾಂತನೇ ಪೋದಿಯ ಎನ್ನುತ್ತಲಿ. ಆಡಿದ ಮಾತನು ನಡೆಸುವ ರಮಣನೆ, ಕರೆ ಹೋಗ ನಿನ್ನ ಸಂಗಡದಲ್ಲಿ. ನನ್ನ ಜೊತೆ ಕರ್ಕೊಂಡು ಹೋಗು, ಆಡಿದ ಮಾತು ನೀ ತಪ್ಪಲಿಲ್ಲ, ಅದಕ್ಕೆ ನನ್ನ ಜೊತೆ ನಿನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿ ಸಿದ್ದಮ್ಮ ದುಃಖಿಸ್ತಾವ. ಆಡಿದ ಮಾತನು ನಡೆಸುವ ರಮಣನೆ, ಕರೆ ಹೋಗ ನಿನ್ನ ಸಂಗಡದಲ್ಲಿ. ಹೀಗೆ ಸಮ್ಮದ್ ಸಾಹೇಬ್ರು ಕೊನೆಗೆ ಹೇಳ್ತಾರ, ಅತ್ತರೆ ಬಾರನು ಸತ್ತರೆ ಬಾರನು ಮತ್ತೆಲ್ಲಿಗೆ ಆ ಶೂರ, ಶಾಂತಿ ಸಮರದಳು ಗುಂಡೇಟಿನಳು ಮಡಿದ ಮಹಾದೇವಣ್ಣ ಮೈಲಾರ. ಇದು ಅದ್ಭುತವಾಗಿರತಕ್ಕಂತ ಲಾವಣಿ. ಈ ಲಾವಣಿಯನ್ನ ಸಂಗ್ರಹ ಮಾಡಿರ್ತಕ್ಕಂಥವರು ಸಿ ವಿ ಕೆರಿಮನಿಯವರು. ಸ್ವಾತಂತ್ರ್ಯ ಸಮರದ ಗೀತೆಗಳು ಅಂತ ಒಂದು ಪುಸ್ತಕ ಇದೆ, ಅವರು ಸಂಗ್ರಹ ಮಾಡಿದ್ದಾರೆ. ಆ ಸಂಗ್ರಹದಿಂದ ಇದನ್ನ ಆಯ್ದುಕೊಳ್ಳಲಾಗಿದೆ. ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಮನೋಭೂಮಿಕೆಯೊಳಗ ಸ್ವಾತಂತ್ರ್ಯ ಚಳವಳಿಯನ್ನ ಕರ್ನಾಟಕದಲ್ಲಿ ಕಟ್ಟಿದ್ರು ಅನ್ನುವಂತಹದ್ದು. ಮೈಲಾರ ಮಹಾದೇವ ಪ್ರಾಣ ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ರು. ಆದ್ರೆ ದುರ್ದೈವಾವಶಾತ್ ಯಾವ ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧಿಯ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣಾರ್ಪಣೆಯನ್ನ ಮಾಡಿದ್ರು, ಅಂತಹ ಮಹಾತ್ಮ ಗಾಂಧಿಯನ್ನ ಹೀಯಾಳಿಸ್ತಕ್ಕಂತ, ತುಚ್ಛೀಕರಿಸ್ತಕ್ಕಂತ, ಮಹಾತ್ಮ ಗಾಂಧೀಜಿಯ ಬಗ್ಗೆ ಅತ್ಯಂತ ಕೀಳಾಗಿ ಮಾತನಾಡತಕ್ಕಂತ ಸಂದರ್ಭದಲ್ಲಿ ನಾವಿದ್ದೇವೆ. ಯಾವ ಗೋಡ್ಸೆ, ನಾಥುರಾಮ್ ಗೋಡ್ಸೆ ಗಾಂಧಿಯವರನ್ನ ಕೊಂದ್ರು, ಅಂತ ಮಹಾನ್ ನಾಯಕನನ್ನ ಕೊಂದ್ರು, ಅಂತ ಗೋಡ್ಸೆಯನ್ನ ಇವತ್ತು ವೈಭವೀಕರಿಸ್ತಕ್ಕಂತ, ಅವರ ಗುಡಿ ಕಟ್ಟತಕ್ಕಂತ, ಅವರ ಇದನ್ನ ಏನು ಭಾವಚಿತ್ರವನ್ನ ಸಂಸತ್ತಿನಲ್ಲಿ ಹಾಕ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಕ್ರಮಗಳು ಏನಾಗಿದೆ ಅಂತ ಹೇಳಿದ್ರೆ, ಮತ್ತೊಮ್ಮೆ ನಾವು ಸ್ವಾತಂತ್ರ್ಯ ಕಳೆದುಕೊಳ್ಳುವ ಹೊಸ್ತಿಲಲ್ಲಿದ್ದೀವಿ. ಪ್ರಜ್ಞಾವಂತರು, ಪ್ರಗತಿಪರರು, ಚಿಂತಕರು ಮತ್ತು ಸಮಾಜದ ಬಗ್ಗೆ ಕಳಕಳಿಯನ್ನಿಟ್ಟುಕೊಂಡಿರ್ತಕ್ಕಂಥವರು ಯೋಚನೆ ಮಾಡಬೇಕು. ಪ್ರಜಾಪ್ರಭುತ್ವ ಇವತ್ತು ನಿರ್ನಾಮಗೊಳ್ತಾ ಇದೆ. ಪ್ರಜಾಪ್ರಭುತ್ವದ ಬದಲಾಗಿ ನಿರಂಕುಶ ಪ್ರಭುತ್ವ ನಮ್ಮನ್ನ ಆಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂದರ್ಭದೊಳಗ ಸಾಮ್ರಾಜ್ಯಶಾಹಿ ಧೋರಣೆ ಈಗ ನಡೀತಾ ಇದೆ. ಧರ್ಮಗಳ ನಡುವೆ, ಕೋಮುಗಳ ನಡುವೆ, ಜಾತಿಗಳ ನಡುವೆ ನಿರಂತರ ಸಂಘರ್ಷವನ್ನು ಉಂಟು ಮಾಡತಕ್ಕಂತ ರಾಜಕೀಯ ವಾತಾವರಣ ದೇಶದಲ್ಲಿ ನಿರ್ಮಾಣಗೊಳ್ತಾ ಇದೆ. ಇದು ನಿಜಕ್ಕೂ ಕೂಡ ಆತಂಕಕಾರಿಯಾಗಿರತಕ್ಕಂತ ಸಂದರ್ಭ ಇದು. ಈ ಆತಂಕ ಮುಂದೊಂದು ದಿನ ಎಲ್ಲಿ ಸಿವಿಲ್ ವಾರಿಗೆ ಪ್ರೇರೇಪಣೆ ಆಗುತ್ತೋ ಅನ್ನತಕ್ಕಂತ ಭಯ ಇರುವಂತಹ ಸಂದರ್ಭ ಇದು. ಈ ಸಂದರ್ಭದೊಳಗ ಸ್ವಾತಂತ್ರ್ಯ ಸೇನಾನಿ ಹುತಾತ್ಮ ಮೈಲಾರ ಮಹಾದೇವ್ ಅವರ ತ್ಯಾಗ ಬಲಿದಾನಗಳನ್ನ ಪುನರ್ ಮನನ ಮಾಡುವಂತಹ, ತಿಳಿದುಕೊಳ್ಳುವಂತಹ ಒಂದು ಅವಕಾಶ ಇವತ್ತು ನಮಗ ಒದಗಿ ಬಂತು. ಇಂಥ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಅದ್ಭುತವಾದಂತ ಒಂದು ಉಪನ್ಯಾಸ. ಕರ್ನಾಟಕದ ಭಗತ್ ಸಿಂಗ್ ಎಂದೇ ಪ್ರಸಿದ್ಧರಾದಂತ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಮೈಲಾರ ಮಹಾದೇವಪ್ಪ ಅವರ ಸ್ವಾತಂತ್ರ್ಯದ ಕಿಚ್ಚನ್ನ ಎಳೆಯಾಗಿ ಅನಾವರಣ ಮಾಡಿದಂತ ಡಾಕ್ಟರ್ ಸದಾಶಿವ ಮರ್ಜಿ ಸರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು ಹೇಳ್ತಾ, ಈ ಒಂದು ಉಪನ್ಯಾಸದ ಅಭಿಪ್ರಾಯದ ನುಡಿಗಳನ್ನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರು ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ನಮಗೆ ಹಿರಿಯರು, ಮಾರ್ಗದರ್ಶಕರು, ಆತ್ಮೀಯರು ಆದಂತ ಡಾಕ್ಟರ್ ಸದಾಶಿವ ಮರ್ಜಿ ಅವರು ಮಾತಾಡಿದ ಮೇಲೆ ನಾವು ಮಾತಾಡೋದು ಏನೂ ಉಳಿದಿರಂಗಿಲ್ಲ. ಅಷ್ಟೊಂದು ಸ್ವಚ್ಛವಾಗಿ ಯಾವುದೇ ವಿಷಯ ಕೊಟ್ಟರು ಅದನ್ನು ಆಳವಾಗಿ ಅಧ್ಯಯನ ಮಾಡಿ ನಮ್ಮಲ್ಲಿ ಹಲವಾರು ಬಾರಿ ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ಮೊದಲಿಗೆ ನನ್ನ ಭಕ್ತಿಪೂರ್ವಕ ಶರಣಗಳು. 314ನೇ ಉಪನ್ಯಾಸ, ಇದು ವಿಶೇಷ ದತ್ತಿ ಉಪನ್ಯಾಸ. ಡಾಕ್ಟರ್ ಚಂದ್ರಶೇಖರಯ್ಯ ಸಿದ್ಲಿಂಗಯ್ಯ ಹಿರೇಮಠ್ ಮತ್ತು ಅವರ ಚಿಕ್ಕಪ್ಪನವರು, ಅಂದ್ರೆ ಡಾಕ್ಟರ್ ತಾರಾ ಮೇಡಮ್ ಅವರು ಚಿಕ್ಕಪ್ಪನವರ ಹೆಸರಿನಲ್ಲಿ ಇಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಬಹುಶಃ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ತಿಳ್ಕೊಂಡು ಏನು ಬ್ರಿಟಿಷ್ ಕಾಲಕ್ಕೆ ಹೆಸರಿತ್ತು, ಆ ಕಾಲಕ್ಕೆ ತಕ್ಕವಾಗಿ ಉತ್ತರ ಕೊಟ್ಟು ಬಹಳ ಜನ
ಮೈಲಾರ ಮಹಾದೇವರು ಅಂತಂದ್ರ ಅತ್ಯಂತ ಉಗ್ರಗಾಮಿ, ಬಂದೂಕ್ ಹಿಡ್ಕೊಂಡು ಕೊಡ್ಲಿ ಹಿಡ್ಕೊಂಡು ಮಂದಿನ ಕೊಂದ್ರು ಅಂತಕ್ಕಂಥ ಹೆಂಗ ಭಗತ್ ಸಿಂಗ್ರಾಗ್ಲಿ ಅವರು ಕೂಡ ಅಹಿಂಸಾವಾದಿ ಆಗಿದ್ರು. ಅದಕ್ಕಿಂತ ಹೆಚ್ಚಿನ ಅಹಿಂಸಾವಾದಿ ಮೈಲಾರ ಮಹಾದೇವರು ಆಗಿದ್ರು. ಅವರು ಸಾಕಷ್ಟು ವಿಷಯಗಳನ್ನ ಸರ್ ಹೇಳಿದ್ರು. ಬಾಲ್ಯದೊಳಗ ತನ್ನ ತಲೆ ಮೇಲೆ ಟೊಪ್ಪಿಗೆ ಕಿತ್ತು ತೆಗೆದು ಅದನ್ನ ಕಾಲಲ್ಲಿ ತೊಳೆದು ಕಲಾದಿಗೆ ಹೋಗಾಗ 13 ವರ್ಷ ಹುಡುಗರಿಗೆ, 13-14 ವರ್ಷ ಕಲಿತು, ಖಾದಿ ನೇಯುವುದು ಕಲಿತು ಅದನ್ನ ಮಾರಾಟಕ್ಕೆ ಮಾಡಿ ಅದನ್ನ ಅವ್ರು ಹೇಳ್ದಂಗ ಮೈಲಾರ ಮಹಾದೇವ್ರ ಖಾದಿ ಅಂಗಿ, ಮೈಲಾರ ಮಹಾದೇವ್ ಖಾದಿ ಟೊಪ್ಪಿಗೆ ಅಂತಕ್ಕಂಥದ್ದು. ಮತ್ತು 1930 ದಂಡಿ ಮಾರ್ಚಿನೊಳಗ 78 ಜನರ, ಇಡೀ ಭಾರತದೊಳಗೆ 78 ಜನ ಇದ್ರು, ಕರ್ನಾಟಕದಿಂದ ಒಬ್ರು ಇದ್ರು, ಅದು ಮೈಲಾರ ಮಹಾದೇವರು. ಅಂದ್ರೆ ಬಾಲ್ಯದಿಂದಲೂ ಕೂಡ ಸ್ವಾತಂತ್ರ್ಯ ಪ್ರೇಮ. ಅವ್ರ ತಂದೆ ಮಾರ್ತಾಂಡಪ್ಪ, ತಾಯಿ ಬಸಮ್ಮ. 1911 ಅವ್ರು ಹುಟ್ಟಿದ್ರು. ಬಹುಶಃ ಹಾವೇರಿ ರೈಲ್ವೆ ಸ್ಟೇಷನ್ಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೈಲಾರ ಮಹಾದೇವಪ್ಪ ರೈಲ್ವೆ ಸ್ಟೇಷನ್ ಅಂತ ಹೇಳುವವರೆಗೆ ಬಹಳಷ್ಟು ಜನರಿಗೆ ಇತಿಹಾಸವನ್ನ ಮರೆತುಬಿಟ್ರು. ಇತಿಹಾಸ ಮರೆತಂತ ಒಬ್ಬ ದೊಡ್ಡ ದುರಂತ ಅಂತಂದ್ರ, ನಮ್ಮ ನಾಯಕ ಅಂತಂದ್ರ ಅದು ಮೈಲಾರ ಮಹಾದೇವಪ್ಪನವರು. ಅವರ ಮೊಮ್ಮಕ್ಕಳು ಇತ್ತೀಚೆಗೆ ಅವ್ರಿಗೆ ಬರೆದು ಕಳಿಸಿದಾಗ ನಾನು ಮತ್ತು ಡಾಕ್ಟರ್ ಅಶೋಕ್ ಅಲ್ಲೂರ್ ಅವ್ರಿಗೆ ಅವ್ರು ಆಶ್ಚರ್ಯ ವ್ಯಕ್ತಪಡಿಸಿದ್ರು, ಇಂಥ ದೊಡ್ಡ ಸೇನಾನಿ ಇದ್ದಾರಲ್ಲ ಅಂತಕ್ಕಂಥದ್ದು. ಅವ್ರ ಜೊತೆಗೆ ತಿರುಕಪ್ಪ ಮಡಿವಾಳ, ವೀರಯ್ಯನವರು ಹಿರೇಮಠ. ಅಂದ್ರೆ ಅವರು ಗುಂಡು ಹಾರಿಸ್ಬೇಕಾದ್ರೂ ಇವ್ರು ಹೊಳ್ಳಿ ಪ್ರತಿಯಾಗಿ ದಾಳಿ ಮಾಡಲಿಲ್ಲ, ಗುಂಡನ್ನು ಸ್ವೀಕರಿಸಿ ಅಲ್ಲಿ ಸತ್ರು. ಅಂದ್ರೆ ಇನ್ನೂ ಒಂದು ವಿಷಯವನ್ನು ಬಹಳ ಚಂದ ಹೇಳಿದ್ರು. ಗಾಂಧಿಯನ್ನ ತುಚ್ಛೀಕರಣ, ಕಡೆಗಣಿಸ್ತಕ್ಕಂಥ ರೀತಿ. ಗಾಂಧಿ ಮನಸ್ಸು ಮಾಡಿದ್ರೆ ಈ ದೇಶದ ಪ್ರಧಾನಿ ಆಗ್ಬೋದಿತ್ತು, ರಾಷ್ಟ್ರಪತಿ ಆಗ್ಬೋದಾಗಿತ್ತು, ತನ್ನ ಮಕ್ಕಳನ್ನ ತರಬಹುದಾಗಿತ್ತು. ಆ ಕೆಲಸವನ್ನು ಮಾಡಲಿಲ್ಲ. ಗಾಂಧಿ ಒಬ್ಬ ದಾರ್ಶನಿಕ, ಒಬ್ಬ ಸಂತಮ. ಗಾಂಧಿಗೆ ಈ ದೇಶದ ಸಮಗ್ರ ಒಂದು ಚಿತ್ರಣ ಗೊತ್ತಿತ್ತು. ಅವ್ರು ಹೇಳಿದ್ರಲ್ಲ, ಇಡೀ ಜಗತ್ತು ಗಾಂಧಿಯನ್ನ ಕೊಂಡಾಡ್ಲಿಕ್ಕೆ ಕಾರಣ ಐನ್ಸ್ಟೀನ್ ಹೇಳಿದಾಗ, ಮುಂದಿನ ಜನಾಂಗ, ಮುಂಬರುವ ಜನಾಂಗ ರಕ್ತ ಮಾಂಸ ಎಲುಬುಗಳನ್ನು ಹೊಂದಿದಂತ ಒಬ್ಬ ವ್ಯಕ್ತಿ ಗಾಂಧಿಯ ರೂಪದಲ್ಲಿ ಇದ್ದರೆ ಅಂತಕ್ಕಂಥದ್ದು ಒಂದು ವೈಚಿತ್ರ ಮತ್ತು ಜಿಜ್ಞಾಸೆ ಅಂತ ಹೇಳ್ತಾರೆ. ಅಂದ್ರೆ ಅಂತ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಇವತ್ತು ನಿಜಕ್ಕೂ ಕೂಡ ಗಾಂಧಿಯನ್ನ ಕೊಂದವರನ್ನ ವೈಭವೀಕರಣ ಮಾಡ್ತಕ್ಕಂಥ ಬಲಪಂಥೀಯರು. ಇನ್ನು ಬಹಳ ನೋವಿನ ಸಂಗತಿ ಅಂತಂದ್ರ ಎಡಪಂಥೀಯರ ಒಳಗೆ ಕೆಲವು ದಲಿತರು ಅವರನ್ನ ತುಚ್ಛೀಕರಣ ಮಾಡಿ ಪುಣಾಪ್ಯಾಟ್ ಒಪ್ಪಂದ 1932 ನಡೆದಂತ ಪುಣಾಪ್ಯಾಟ್, ಅದು 1927 ಸೈಮನ್ ಕಮಿಷನ್ ಮುಂದೆ ಪ್ರತಿಪಾದನೆ ಮಾಡಿದ್ರು. ಅಲ್ಲಿ ನಮಗ 1932 ನಮಗ ಸಪ್ರೇಟ್ ಮತದಾನದ ಹಕ್ಕು ಬೇಕು. ನನಗೆ ಇತ್ತೀಚೆಗೆ ನಿನ್ನೆ ಒಬ್ಬ ದಲಿತ ವಕೀಲರು, ಹೈಕೋರ್ಟ್ ವಕೀಲರು ಒಂದು ದೊಡ್ಡ ಆರ್ಟಿಕಲ್ ಬರೆದು ಕಳಿಸಿದ್ರು, ಅಂದ್ರೆ ದಲಿತರ ವಿರೋಧಿ ಗಾಂಧಿ ಅಂತಕ್ಕಂಥದ್ದನ್ನ. ನನಗೆ ಬಹಳ ನೋವಾಯಿತು. ಅದು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದದ್ದು. 25 ದಿನ ಪಾಪ ಜೈಲಿನೊಳಗೆ ಅವರು ಉಪವಾಸ, ಯರಗಡ ಜೈಲಿನೊಳಗೆ ಪುಣಾದೊಳಗಿರ್ತಾರೆ ಗಾಂಧಿ. ಅಂದ್ರ ಎಲ್ಲರೂ ಕೂಡ್ಕೊಂಡು ಸಿದ್ದಪ್ಪ ಅಂಬೇಡ್ಕರ್ ನಾವೆಲ್ಲರೂ ಕೂಡ ಸಮವಾಗಿ ಬದುಕೋಣ ಅಂತಕ್ಕಂಥದ್ದು ಒಂದು ಹೇಳ್ತಾರ. ಮುಂದೆ ಹೇಳ್ತಾರ, ನಾನು ಇನ್ನು ಮುಂದೆ ತನ್ನ ಮಕ್ಕಳಿಗೆ ಅಥವಾ ಯಾರಿಗಾದ್ರ ಅಂತರ್ಜಾತಿಯು ದಲಿತರ ಜೊತೆಗೆ ಮದುವೆ ಆದ್ರೆ ಮಾತ್ರ ನಾನು ಮದುವೆಗೆ ಹೋಗ್ತೀನಿ ಅಂತಕ್ಕಂಥ ಗಾಂಧಿಯನ್ನ. ಪಾಪ ನೋಡಿ, ಅವ್ರು ಸರ್ ಗಾಂಧಿ ದಿಲ್ಲಿಯೊಳಗಿದ್ರು ಅಂತ ಹೇಳಿದ್ರು. ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯ ಸಂಭ್ರಮವನ್ನ ಎಲ್ಲರೂ ಕೆಂಪು ಕೋಟೆ ಮೇಲೆ ನಿಂತಾಗ ಗಾಂಧಿ ಬೆಂಗಾಲದ ನೌಖಾಲಿಯೊಳಗ 21 ದಿವಸ ಉಪವಾಸ ಮಾಡಕತ್ತಿದ್ದ. ಪಾಪ ಆ ಉಪವಾಸದ ಹಿಂದಿನ ಉದ್ದೇಶ ಅಂದ್ರೆ ಹಿಂದೂ ಮುಸ್ಲಿಮರ ಐಕ್ಯತೆ. ಅಷ್ಟೇ ಅಲ್ಲ, ಇಲ್ಲಿಂದ ಜಿನ್ನಾ ಹೋಗಿ ಮೇಲೆ ಜಿನ್ನಾನಿಗೆ ನೋವಾಗುತ್ತೆ, ಅಲ್ಲಿ ಹೊಂದ್ಕೊಳಕ್ ಆಗಂಗಿಲ್ಲ. ಜಿನ್ನಾ ಮತ್ತೆ ಗಾಂಧಿನ ಕರ್ಕೊಂಡು ಅಲ್ಲಿ ಜನರಿಗೆ ತಿಳುವಳಿಕೆ ಹೇಳ್ಬೇಕು ಅಂತಕ್ಕಂಥದ್ದು ಫೆಬ್ರವರಿ 7 ನಿಶ್ಚಿತ ಆಗಿರ್ತೈತಿ. ಅವಾಗ ಈ ಏನು ಬಲಪಂಥೀಯರು, ಸಂಘ ಪರಿವಾರದವರು, ಜಾತಿವಾದಿಗಳು ಈಗಾಗಲೇ 55 ಕೋಟಿ ರೂಪಾಯಿ ಕೊಟ್ಟಾನ ಗಾಂಧಿ, ಈಗಾಗಲೇ ಮುಸಲ್ಮಾನರನ್ನ ಓಲೈಸ್ಯಾನ, ಈಗಾಗಲೇ ದಲಿತರನ್ನ ಎಬಿಸ್ಕೊಂಡಿಸ್ಯಾನ, ಇವನ್ನೇ ಮುಗಿಸ್ಬೇಕು ಅಂತ ತಿಳ್ಕೊಂಡು ಗಾಂಧಿಯನ್ನ ಜನವರಿ 30 ಕೊಂದ್ರು. ಇಂಥ ಗಾಂಧಿಯ ಅಪ್ಪಟ ಮಾನಸ ಪುತ್ರನಾದಂಥ ಮೈಲಾರ ಮಹಾದೇವರು ಕೂಡ ಸ್ವಾತಂತ್ರ್ಯ ಪ್ರಿಯರು, ಅಹಿಂಸಾ ಪ್ರಿಯರು, ಖಾದಿ ಪ್ರಿಯರು. ಆ ವಿಶ್ವವಿದ್ಯಾಲಯಕ್ಕೆ ನಾನು ಬಹಳ ಸಲ ಹೇಳಿದೀನಿ, ಹಾವೇರಿ ವಿಶ್ವವಿದ್ಯಾಲಯಕ್ಕೆ ಮೈಲಾರ ಮಹಾದೇವನವರ ಹೆಸರಿಡ್ರಿ. ಸುಭಾಷ್ ಚಂದ್ರ ಬೋಸ್ರ ಒಡಿನಾಟ ಇತ್ತು ನೋಡ್ರಿ. ಸಿದ್ದಪ್ಪ ಹೊಸಮನಿ ಅಂತಕ್ಕಂಥ ಕರ್ನಾಟಕ ದೊಡ್ಡ ಗುರುಗಳವರು. ನಮ್ಮ ದೇಶದ ಒಂದು ದೊಡ್ಡ ಸಂಗತಿ ಅಂತಂದ್ರೆ ಗಾಂಧಿ ಗುರುಗಳು ಕುದ್ಮಲ್ ರಂಗರಾಯರು ಆದ್ರು, ಸುಭಾಷ್ ಚಂದ್ರ ಬೋಸ್ರು ಗುರುಗಳು ಸಿದ್ದಪ್ಪ ಹೊಸಮನಿಯವರಾದ್ರು, ಅಂಬೇಡ್ಕರ್ ಗುರುಗಳು ಸಿದ್ದಪ್ಪ ಕಂಬಳಿಯವರಾದ್ರು. ಅಂದ್ರೆ 3 ಜಗತ್ತಿನ ಭಾರತದ ದೊಡ್ಡ 3 ನಾಯಕರನ್ನು ಕೊಟ್ಟಂತವ್ರು
ಅವ್ರ ಗುರುಗಳು ಯಾರಂತಂದ್ರ ಬಹುಶಃ ಕನ್ನಡಿಗರು ಅಂತಕ್ಕಂಥದ್ದು. ಅದಕ್ಕೆ ಆ ಹಿನ್ನೆಲೆ ಒಳಗೆ ಅವರನ್ನ ನೆನೆಸ್ತಕ್ಕಂಥ ರೀತಿ ಅವ್ರು ಹೇಳೋದು ಬಹಳ ನನಗರ ಒಮ್ಮೊಮ್ಮೆ ಬಹಳ ತಳಮಳ. ಇವತ್ತು ಅವ್ರು ಸ್ವಾತಂತ್ರ್ಯ ಕಳ್ಕೋಬಹುದು ಅಂತಕ್ಕಂಥ ಆತಂಕ ಹೊಂದ್ಯಾರ ನಮ್ಗಿಂತ ಸ್ವಲ್ಪ ದೊಡ್ಡವರು. ನಾನಂತೂ ಅನಿಸ್ತತಿ ಸ್ವಾತಂತ್ರ್ಯ ಕಳ್ಕೊಂಡಿವಿ ಅಂತಕ್ಕಂಥ. ನಿನ್ನೆ ಮೊನ್ನೆ ನಡೆದಂತ ಮುಂಬೈ, ನಾಸಿಕ್, ಠಾಣೆ ಚುನಾವಣೆಗಳನ್ನ ನೋಡಿದಾಗ, ಅಕ್ರಮಗಳನ್ನು ನೋಡಿದಾಗ ಪ್ರಜಾಪ್ರಭುತ್ವ ಸತ್ತತಿ, ನ್ಯಾಯಾಲಯಗಳು ಕುರುಡಾಗ್ಯಾವು, ಕಿವುಡಾಗ್ಯಾವು. ಜನರ ಬಗ್ಗೆ ಮಾತಾಡಕ್ಕೆ ಏನು ತಪ್ಪಿಲ್ಲ. ವಿ ಕೆನಾಟ್ ಬ್ಲೇಮ್ ವೋಟರ್ಸ್. EVM ಮಷೀನು ಅಂದ್ರೆ ಸಮಗ್ರವಾಗಿ ನಾವು ಇವತ್ತು ಒಂದು ವ್ಯವಸ್ಥೆ, ಪ್ರಜಾತಾಂತ್ರಿಕ ವ್ಯವಸ್ಥೆಯೇ ಹಾಳಾದಂಥ ಸಂದರ್ಭದೊಳಗ ಮೇಲಿಂದ ಮೇಲೆ ಪನ್ಸಾರಿ ಅಂತವ್ರನ್ನ, ಕಲಬುರ್ಗಿ ಅಂತವ್ರನ್ನ ಕೊಂದಾಗ, ಗೌರಿ ಲಂಕೇಶನ್ ಅಂತ ಕೊಂದಾಗ, ನೋವಿನ ಸಂಗತಿ ಅಂದ್ರೆ ಗೌರಿ ಲಂಕೇಶನ್ ಕೊಂದವರು ಜಾಲನದೊಳಗೆ ಕಾರ್ಪೊರೇಟರ್ ಆಗಿ ಆಯ್ಕೆ ಆದ್ರು. ಅಂದ್ರೆ ಇವತ್ತು ಸತ್ಯದ ಜೊತೆಗೆ ಬರೋರು ಬಹಳ ಕಡಿಮೆ ಆದ್ರು. ಸತ್ಯ ಒಂಟಿ ಆಗತೈತಿ, ಸತ್ಯ ನಿತ್ಯ ಶೂಲಕ್ಕ ಇರ್ಸಕತ್ತಾರ. ಅದಕ್ಕೆ ನಾವೆಲ್ಲರೂ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧಿಯನ್ನು ಕೂಡ, ಗಾಂಧಿಯನ್ನ ಯಾರಾದ್ರೂ ಬೈದ್ಬಿಟ್ರೆ ನನಗೆ ಬಹಳ ನೋವಾಗತ್ತೆ. ಸುಮ್ನೆ ಅನಗತ್ಯವಾಗಿ ಟೀಕೆ ಮಾಡ್ತಕ್ಕಂಥ ಎರಡೂ ಪಂಥೀಯರು ಮತ್ತು ಸೆಂಟ್ರಿಸ್ಟು ಅದನ್ನ ಪ್ರೊಟೆಸ್ಟ್ ಮಾಡ್ತಿಲ್ಲ. ಗಾಂಧಿವಾದಿಗಳಿಗೆ, ಮರ್ಜಿ ಸರ್ ಅಂತವ್ರು, ನಮ್ಮಂತವ್ರಿಗೆ ಎಷ್ಟು ನೋವಾಗುತ್ತೆ ಅಂದ್ರೆ ಗಾಂಧಿಗೆ ಯಾರಾದ್ರೂ ಏನಾದ್ರು ಅಂದ್ಬಿಟ್ರೆ ಏನಪ್ಪ ತಾನು ಇಡೀ ಜೀವನವನ್ನ ಈ ಸ್ವಾತಂತ್ರ್ಯ, ಸಮಾನತೆ, ಸಮಾಜ ಕಳಕಳಿ ಬಗ್ಗೆ ಓಡಾಡಿದಂಥ ಒಬ್ಬ ಸಾತ್ವಿಕ ದಾರ್ಶನಿಕ ಚಿಂತಕ ಗಾಂಧಿಯ ಬಗ್ಗೆ ಎಷ್ಟು ತುಚ್ಛೀಕರಣ ಮಾಡಕತ್ತಾರಲ್ಲ. ವಿ ಹ್ಯಾವ್ ಫೇಸಿಂಗ್ ದ ಏನಂತಾರ ಸ್ಲೇವರಿ ಬಿಕಾಸ್ ಆಫ್ ಗಾಂಧಿ ಅಂತಕ್ಕಂಥದ್ದು ಒಂದು ಪುಸ್ತಕ ಬರೆಯಕತ್ತಾರ. ಅದನ್ನ ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಮತ್ತು ಹಿಂದಿ, ಇಂಗ್ಲಿಷ್ ಒಳಗೆ ಬರೆಯಕತ್ತಾರ. ನಾನು ಅವ್ರಿಗೆ ಹೇಳಿದೆ, ಅಡ್ವೊಕೇಟ್ ಸರ್ ಕೈ ಮುಗಿತೀನಿ, ಬರಿಬೇಡ್ರಿ, ಇನ್ನೂ ಅಧ್ಯಯನ ಮಾಡ್ರಿ. ಇಲ್ಲ ನಾವು ಓದಿವಿ, ಪುನಃ ಪ್ಯಾಕ್ಟ್ ತಗೊಳ್ದು, ಅದ್ರ ಬಗ್ಗೆ ಇತಿಹಾಸ ತಗೊಳ್ದು, ಗಾಂಧಿಯನ್ನ ಆರೋಪಿಯನ್ನಾಗಿ ಮಾಡಿ, ಬಹುಶಃ ಸ್ವಾತಂತ್ರ್ಯಕ್ಕಾಗಿ ಜೈಲು ಬಿದ್ದ ಗಾಂಧಿ. ಆದ್ರೆ ಇವತ್ತು ನಾವು ಅವನ್ನ ಜೈಲಿಗೆ ಹಾಕಾಕತ್ತೀವಿ ನಮ್ಮ ಸ್ವಾರ್ಥಕ್ಕಾಗಿ. ಅದಕ್ಕೆ ಇಂಥ ಒಬ್ಬ ಸಾಮಾನ್ಯಿಕ ಚಿಂತನೆ ಒಳಗ ಬಸವಾದಿ ಪ್ರಮತರ, ಬಸವಣ್ಣನು ಕೂಡ ಒಬ್ಬ ದೊಡ್ಡ ಸ್ವಾತಂತ್ರ್ಯವಾದಿ. ಆ ಹಿನ್ನೆಲೆಯೊಳಗೆ ಆ ಪರಂಪರೆಗೆ ಬಂದಂತ ಎಲ್ಲರನ್ನು ನಾವು ನೆನೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಮುಂದಿನ ದಿನದೊಳಗೆ. ಎಲ್ಲರೂ ಮುಕ್ತವಾಗಿ ಹೇಳ್ತಕ್ಕಂಥ, ಇವತ್ತು ನೋಡ್ರಿ ವಚನ ದರ್ಶನ ಪುಸ್ತಕ ತೆಗೆದ್ರು, ಸಿನಿಮಾ ತೆಗೆದ್ರು, ಯಾವ್ದಾದ್ರು ಅಕ್ಕಮಹಾದೇವಿ ಸಿನಿಮಾ ತೆಗೆದ್ರು, ಶರಣರ ದರ್ಶನ ಚಿತ್ರ ತೆಗೆದ್ರು, ಶರಣ ಶಕ್ತಿ ಅಂತಕ್ಕಂಥದ್ದು. ಎಲ್ಲರೊಳಗೂ ಕೂಡ ವಚನ ಸಾಹಿತ್ಯದೊಳಗೂ ಕೂಡ ವಿರೂಪಗೊಳಿಸಿದ್ರು, ವಚನ ಸಾಹಿತ್ಯವನ್ನ ಪ್ರಕ್ಷಿಪ್ತಗೊಳಿಸಿದ್ರು. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಮಾನ ಮನಸ್ಕರಾಗಿ, ಜಾತಿ ರಹಿತ ಸಮಾಜ ಇದು, ಜಾತ್ಯತೀತ ಅಲ್ಲ, ಬಸವಣ್ಣ ಜಾತಿ ರಹಿತ ಸಮಾಜ ಅಂತ ನಾವು. ಆ ಕಾರಣದಿಂದ ನಾವು ಸಮಗ್ರವಾಗಿ ಒಕ್ಕಟ್ಟಾಗಿ ಒಂದು ಸೆಕ್ಯುಲರ್ ಫೋರ್ಸ್ ಅನ್ನ ಕಟ್ಟಿ, ಅವರೆಲ್ಲರೂ ನೋಡ್ರಿ ಪಾಪ ಮೈಲಾರ ಮಾದೇವರಾಗ್ಲಿ, ತಿರ್ಕಪ್ಪ ಮಡಿವಾಳರಾಗ್ಲಿ, ವೀರಯ್ಯನವ್ರ ಹಿರೇಮಠರಾಗ್ಲಿ, ಇವರೆಲ್ಲರೂ ತೀರ್ಕೊಂಡಾರ. ಆತ್ಮವನ್ನ ಆಹುತಿಯನ್ನಾಗಿ ಮಾಡ್ಕೊಂಡ್ರು, ತಮ್ಮ ಬದುಕನ್ನ, ಕುಟುಂಬವನ್ನ ಎಲ್ಲವನ್ನ ತೆಗೆದು ಮಾಡಿದ್ರು. ಅದಕ್ಕೆ ಅವರನ್ನು ನೆನೆಸ್ತಕ್ಕಂಥ ಕೆಲಸಕ್ಕೆ ಅಣಿ ಮಾಡಿ ಕೊಟ್ಟಂತ ಡಾಕ್ಟರ್ ತಾರಾ ಮೇಡಮ್ ಅವ್ರಿಗೆ, ಉಪನ್ಯಾಸಕರಿಗೆ ಅತ್ಯಂತ ಒಳ್ಳೆಯ ವಿಷಯ ಅದು ಲಾವಣಿ ಪದ ಅದನ್ನು ಕೂಡ ಹೇಳಿದ್ರು. ನೋಡಿದಾಗ ಕಣ್ಣ ನೀರು ಬರ್ತೈತಿ. ಇಂಥ ಉಪನ್ಯಾಸದ ಬಗ್ಗೆ ಮಾತಾಡಿದಂಥ ಸಿದ್ದಪ್ಪ ಸರ್, ಸದಾಶಿವ ಮರ್ಜಿ ಅವರಿಗೆ ಹಾಗೂ ಎಲ್ಲ ಪ್ರೇಕ್ಷಕರಿಗೆ ನಾನು ಭಕ್ತಿಪೂರ್ವಕ ಹೇಳ್ತಾ, ಡಾಕ್ಟರ್ ಮಾಂತೇಶ್ ಹಿರೇಮಠ ಅಂತಕ್ಕಂಥ ಡಾಕ್ಟರ್ ತಾರಾ ಮೇಡಮ್ ಅವ್ರು ತಮ್ಮವ್ರು ಬಂದಾರ. ಆ ಕುಟುಂಬಕ್ಕೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಧನ್ಯವಾದ ಸರ್. ಅತ್ಯದ್ಭುತವಾಗಿ ತಮ್ಮ ಅಭಿಪ್ರಾಯಗಳ ಜೊತೆಗೆ ಮೈಲಾರ ಮಹದೇವಪ್ಪನವರ ಒಂದು ಜೀವನ ಚರಿತ್ರೆಯನ್ನು ಸಹಿತ, ಕೆಲವು ಅಂಶಗಳನ್ನ ಸಹಿತ ಅದಕ್ಕೆ ಜೋಡಿಸ್ತಾ ಅತ್ಯುತ್ತಮವಾಗಿರುವಂತ ಅಭಿಪ್ರಾಯಗಳನ್ನ ಸಲ್ಲಿಸಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು ಹೇಳ್ತಾ, ಇವತ್ತಿನ ದತ್ತಿ ದಾಸೋಹಿಗಳಾಗಿರುವಂತಹ ಡಾಕ್ಟರ್ ತಾರಾ ಮೇಡಮ್ ಅವರು ತಮ್ಮ ಅಭಿಪ್ರಾಯವನ್ನ ವೇದಿಕೆ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ನಿಜವಾಗಿಯೂ ಒಂದು ಅದ್ಭುತವಾದಂತಹ ಚರಿತ್ರೆ ಇವತ್ತು ಅನಾವರಣ ಆಯ್ತು. ಬಹಳ ಅದ್ಭುತವಾದಂತಹ ಒಬ್ಬ ಸ್ವತಂತ್ರ ಸೇನಾನಿ, ಸ್ವತಂತ್ರ ಹೋರಾಟಗಾರ ಮತ್ತು ಕರ್ನಾಟಕದ ಭಗತ್ ಸಿಂಗ್ ಅಂತ ಖ್ಯಾತಿಗೊಂಡಿರ್ತಕ್ಕಂತ ಮೈಲಾರ ಮಹದೇವಪ್ಪರ ಬಗ್ಗೆ ಈ ದತ್ತಿ ಉಪನ್ಯಾಸ ಇಟ್ಟಿದ್ದು, ನಾನು ಒಬ್ಬ ಇತಿಹಾಸದ ಉಪನ್ಯಾಸಕಿಯಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ವ್ಯಕ್ತಿತ್ವ ಅನಾವರಣಗೊಂಡಿದ್ದು ಇವತ್ತು ಬಹಳ ಸಂತೋಷ ಅನಿಸ್ತು ನನಗೆ. ಹಾಗಾಗಿ ಈ ವಿಚಾರವನ್ನ ಮಂಡಿಸಿರ್ತಕ್ಕಂಥ ಮರ್ಜಿ ಸರ್ ಅವ್ರಿಗೂ, ಮಂಜುಳಾ ಮೇಡಮ್ ಅವ್ರಿಗೂ, ಅವರ ಶ್ರೀಮತಿ ನನಗೆ ಬಹಳ ಪರಿಚಯ, ಬಹಳ ಆತ್ಮೀಯರು ಅವರಿಗೂ, ಹಾಗೂ ಈ ಸಂಘಟನೆಯನ್ನು ಹೊಗ ಹೊತ್ತಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ಜಯಶ್ರೀ ಮೇಡಮ್ ಅವರಿಗೂ, ಹಾಗೂ ವಿಶೇಷವಾಗಿ ಪ್ರತಿ ಬಾರಿಯೂ ತಾಂತ್ರಿಕ ಸಹಾಯ ನೀಡ್ತಿರ್ತಕ್ಕಂಥ ನಮ್ಮ ಸಂಘಟನೆಯ ಬೆನ್ನೆಲುಬು ಅಂತಾನೆ ಹೇಳ್ಬಹುದು ಸಹೋದರಿ ದಾನಮ್ಮ ಜಳಕಿ ಅವರಿಗೆ,
ಉಳಿದೆಲ್ಲ ಸಂಘಟಕರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನಾನು ಬಿಜಿ ಇದ್ದೀನಿ, ಆದಾಗ್ಯೂ ಕೂಡ ಇಲ್ಲಿ ನಾನು ಅಟೆಂಡ್ ಮಾಡಿ ಹೇಳ್ತಾ ಇದ್ದೀನಿ. ಇನ್ನು ನನ್ನ ಕುಟುಂಬದ ಬಗ್ಗೆ ನನಗಿಂತನೂ ಹೆಚ್ಚಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನನ್ನ ಪ್ರೀತಿಯ ಸಹೋದರ ಡಾಕ್ಟರ್ ಮಹಾಂತೇಶ್ ಹಿರೇಮಠ ಅವರು ಮಾತಾಡ್ತಾರೆ. ಈ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ತಮಗೂ ಸಹ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು ಹೇಳ್ತಾ, ಈ ಒಂದು ದತ್ತಿ ದಾಸೋಹದ ಮಾದರಿಯನ್ನ ತಾವೆಲ್ಲರಿಗೂ ಹಾಕೊಟ್ಟಿದ್ದಕ್ಕೆ ಪುನಃ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಮೇಡಮ್ ಅವರ ಸಹೋದರರಾಗಿರುವಂತ ಮಹಾಂತೇಶ್ ಹಿರೇಮಠ್ ಸರ್ ಅವರು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಸರ್ ಪ್ಲೀಸ್. ಮಹಂತೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕ್ರಿ ಮೈಕ್. ಡಾಕ್ಟರ್ ಮಹಂತೇಶ್ ಹಿರೇಮಠ್ ಸರ್ ಅಂತೂ ಅನ್ಮ್ಯೂಟ್ ಮಾಡ್ಕೋ ಅದನ್ನ. ಮೈಕ್ ಈ ಕಡೆಗೆ ಸೈಡ್ ಸರ್ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಸದಾಶಿವ ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರು. ಅದಕ್ಕೆ ವಿಶ್ಲೇಷಣೆ ಬಹಳ ಚೆನ್ನಾಗಿ ಕೊಟ್ಟರು. ಅವ್ರಿಗೆ ಇಲ್ಲಿ ನಾನು ಉತ್ಪೂರ್ವಕವಾದ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿಬಂತು. ನಾನು ಇವತ್ತು ನೋಡ್ತಾ ಇದ್ದು ಮೊದಲನೇ ಬಾರಿ. ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ ಅಂತ ನನಗೆ ಅನಿಸ್ತಾ ಇದೆ. ಇದು ಸ್ವಾತಂತ್ರ್ಯ ಯೋಧರ ಬಗ್ಗೆ, ಮೈಲಾರ ಮಹದೇವಪ್ಪರ ಬಗ್ಗೆ ಬಹಳ ಒಂದು ಅದ್ಭುತವಾದಂತಹ ಒಂದು ನಾವು ಗುಲ್ಬರ್ಗಾ ಡಿಸ್ಟಿಕ್ ಅಲ್ಲಿ ಇರೋದು. ಜೇವರ್ಗಿ ತಾಲೂಕಿನಲ್ಲಿ ನಂದು ಹಾಸ್ಪಿಟಲ್ ಇದೆ. ಡಾಕ್ಟರ್ ಸಿ ಎಸ್ ಹಿರೇಮಠರ ಮಗ ನಾನು. ನಮ್ಮ ತಾರಾ ಅಕ್ಕವರು ನಮ್ಗೆ ಅಕ್ಕವರು ಆಗ್ಬೇಕು, ತಾರಾ ಮೇಡಮ್ ಅವರು. ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಅವರೇ ಒಂದು ಪ್ರೇರಣೆ ಅಂತ ಹೇಳ್ಬೋದು ಅವರಿಂದ. ಅದಕ್ಕೆ ಈ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಸಾರಥಿಯಾದಂಥ ಡಾಕ್ಟರ್ ಸದಾಶಿವ ಸರ್ಗೆ, ಡಾಕ್ಟರ್ ಶಶಿಕಾಂತ್ ಸರ್ಗೆ, ಇವೆಲ್ಲ ಕಾರ್ಯಕ್ರಮ ನಡೆಸುವಂತಹ ಮಂಜುಳಾ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೇನೆ. ನಮ್ಮ ತಂದೆಯವರು ಅವಾಗಿನ ಕಾಲದಲ್ಲಿ, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದವರು, 1940ರಲ್ಲಿ ಹುಟ್ಟಿದವರು. 1960ರಲ್ಲಿ ಅವರು ಒಂದು ವೈದ್ಯಕೀಯ ಜೀವನವನ್ನ ಗೊಳಸಂಗಿ ಗ್ರಾಮದಲ್ಲಿ, ಆಗಿನ ಒಂದು ಹಳ್ಳಿಯ ಗ್ರಾಮದಂತಹ ಗೊಳಸಂಗಿಯಲ್ಲಿ ಅವರು ಒಂದು ವೃತ್ತಿ ಜೀವನವನ್ನು ಪ್ರಾರಂಭಿಸಿದವರು. ಗೌರ್ಮೆಂಟ್ ಡಾಕ್ಟರ್ ಆಗಿ ಅವರ ಒಂದು ಸೇವೆ ಹೇಗಿತ್ತು ಅಂದ್ರೆ ನಿಸ್ವಾರ್ಥ. ಈಗಿನ ಒಂದು ವೈದ್ಯರ ಸೇವೆಗಿಂತ ಒಂದು ಉತ್ಕೃಷ್ಟವಾದಂತಹ ಒಳ್ಳೆಯ ಒಂದು ಸೇವೆ ಅಂತ ಹೇಳ್ಬೋದು. ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೇವಲ್ಲ, ಅದಕ್ಕೆ ಒಂದು ತದ್ರೂಪಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತ ಒಂದು ವೈದ್ಯರು 1940ರಲ್ಲಿ ಹುಟ್ಟಿದಂತ 1960ರಲ್ಲಿ ಅವರು ಒಂದು ವೈದ್ಯಕೀಯ ವೃತ್ತಿ ಸ್ಟಾರ್ಟ್ ಆಗಿ 1994ರವರೆಗೆ ಅವರು ಒಂದು ಸೇವೆಯನ್ನು ಸಲ್ಲಿಸಿದ್ರು. ಅದೇ ಒಂದು ಕುಗ್ರಾಮದಂತ ಹಳ್ಳಿ ಆದಂತ ಗೊಳಸಂಗಿ ಗ್ರಾಮದಲ್ಲಿ. ಅವರ ವೈದ್ಯ ವೃತ್ತಿ ಹೇಗಿತ್ತು ಅಂದ್ರೆ, ಅವಾಗಿನ ಕಾಲದಲ್ಲಿ ಈ ತರಹ ಒಂದು ವಾಹನ ಸೌಕರ್ಯ ಆಗ್ಲಿ ಅಥವಾ ಒಂದು ವೈದ್ಯಕೀಯ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇಲ್ಲದಂತ ಒಂದು ಹಳ್ಳಿಯಲ್ಲಿ, ಸುಮಾರು ಬಿಜಾಪುರದಿಂದ ಒಂದು 60 ಕಿಲೋಮೀಟರ್ 50 ಕಿಲೋಮೀಟರ್ ದೂರದಿರುವಂತಹ ಗೊಳಸಂಗಿ ಗ್ರಾಮದಲ್ಲಿ ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿದರು. ಅಲ್ಲೇ ಸೇವೆಯ ಪ್ರಾರಂಭಿಸಿ ಅವರ ಜನರ ಆಕಾಂಕ್ಷೆ ಅಥವಾ ಅವರ ಸೇವೆ ಹೇಗಿತ್ತು ಅಂದ್ರೆ, ಅದೇ ಊರಿನಲ್ಲಿ ವೈದ್ಯ ವೃತ್ತಿಯನ್ನು ಪ್ರಾರಂಭಿಸಿ ಅದೇ ಊರಿನಲ್ಲಿ ನಿವೃತ್ತಿ ಆದಂತ ವೈದ್ಯರು ಇದ್ರೆ ಅದು ಒಬ್ಬರೇ ಅಂತ ಹೇಳ್ಬೋದು ನಾವು ಬಿಜಾಪುರ ಡಿಸ್ಟಿಕ್ ಅಂತ ವೈದ್ಯರು. ಸುಮಾರು ಬಡ ರೋಗಿಗಳಿಗೆ, ಅವಾಗಿನ ಕಾಲದಲ್ಲಿ ದುಡ್ಡು ಇರಲಿಲ್ಲ, ಬಡ ರೋಗಿಗಳು ಎತ್ತಿನ ಬಂಡಿ ಕಟ್ಕೊಂಡ್ ಬರ್ತಾ ಇದ್ರು, ಸೈಕಲ್ ಮೇಲೆ ತಗೊಂಡ್ ಬರ್ತಾ ಇದ್ರು. ಅವಾಗ ಸೈಕಲ್ ಅಂದ್ರೆ ದೊಡ್ಡ ವಾಹನ. ಅವಾಗ ಅಂತ ಸಮಯದಲ್ಲಿ ಅವ್ರು ಚಿಕಿತ್ಸೆ ಮಾಡಿದ್ ನಾವು ನೋಡಿದ್ದೀವಿ. ಅವಾಗೇ ಅವರು ಸಿಜೇರಿಯನ್ ಮಾಡ್ತಾ ಇದ್ರು, ಡೆಲಿವರಿ ಮಾಡ್ಕೊಳ್ತಾ ಇದ್ರು. 1960 ಸ್ಟಾರ್ಟ್ ಅಂತ ವೃತ್ತಿ, 60-72ರಲ್ಲಿ ಅವರು ಅಂತ ಒಂದು ವೈದ್ಯಕೀಯ ಸಲ್ಲಿಸಿದವರು. ಸುಮಾರು ಅವರ ಆಕಾಂಕ್ಷಿಗಳು ಯಾವ ವೈದ್ಯ ವೃತ್ತಿಯನ್ನು ಸೇವೆ ಅಂದ್ರೆ ವೈದ್ಯ ವೃತ್ತಿಯನ್ನು ತೆಗೆದುಕೊಂಡವರು, ಅವರ ಸೇವೆಯನ್ನು ತೆಗೆದುಕೊಂಡವರು ಈಗಾಗಲೂ ಇದ್ದಾರೆ. ಅವ್ರು ಹೇಳ್ತಿರ್ತಾರೆ ನಮಗೆ, ನಿಮ್ಮ ತಂದೆಯವರಂತ ವೈದ್ಯರು ಈಗ ಇಲ್ಲಿ ಸಿಗುವುದಿಲ್ಲ, ಅಂತ ವೈದ್ಯ ವೃತ್ತಿ ಆರಂಭಿಸಿದ್ದಾರೆ ಅಂತ ಹೇಳ್ತಿದ್ರು. ಅಂತ ವೈದ್ಯರ ಮಗನಾಗಿ ನಾನು ಅವರ ಸೇವೆಯನ್ನು ಕೊಡದೇ ಇದ್ರು ಒಂದು ಜನಹಿತ ಸೇವೆಯನ್ನು ಮಾಡುವಂತ ಒಂದು ಭಾಗ್ಯ ಸಲ್ಲಿಸಿದೆಯಲ್ಲ, ಅವರ ಒಂದು ಪುಣ್ಯ ಅಥವಾ ನಿಮ್ಮಂತವರ ಒಂದು ಆಶೀರ್ವಾದ, ನಮ್ಮ ತಾರಾ ಮೇಡಮ್ ಅವರ ಆಶೀರ್ವಾದ ಅಂತ ಹೇಳ್ಬೋದು. ಇದಕ್ಕೆಲ್ಲ ಮೂಲ ಕಾರಣ ಅವರ ಒಂದು, ನಮ್ಮ ತಂದೆಯವರವರ ಒಂದು, ನಾನು ಈ ಸ್ಥಾನಕ್ಕೆ ಒಂದು ವೈದ್ಯಕೀಯ ವೃತ್ತಿಯನ್ನು ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಅವರೇ ಒಂದು ಕಾರಣ ಅಂತ ಹೇಳ್ಬೋದು. ಅಂತ ಒಂದು ವೈದ್ಯಕೀಯ ಸೇವೆಯನ್ನು ಮಾಡಿದ್ದಾರೆ ಅವರು. ಸುಮಾರು ಅವರ ಒಂದು 40-50 ವರ್ಷಕ್ಕೆ ವೈದ್ಯಕೀಯ ಸೇವೆಯಲ್ಲಿ ಅವರು ನಿವೃತ್ತಿ ಆದ ನಂತರನೂ ಅವರ ಒಂದು ಸೇವೆ ಸಲ್ಲಿಸಿದರು. ಅವಾಗ ಯಾವ್ದು ಕಾಸು ಇರಲಿ, ದುಡ್ಡು ಇರಲಿಲ್ಲ, ಏನೂ ಇರಲಿಲ್ಲ. ಅವರೇ ಒಂದು ಏನು ಈ ಸೇವೆ ತೆಗೆದುಕೊಂಡಂತ ರೋಗಿಗಳು, ಅವರ ನಿಕಟವರ್ತಿಗಳು ಅವಾಗಿನ ಟೈಮಲ್ಲಿ ಜೋಳ, ಗೋಧಿ, ಅಕ್ಕಿ ತಂದು ಕೊಡ್ತಾ ಇದ್ರು, ತುಪ್ಪ ತಂದು ಕೊಡ್ತಾ ಇದ್ರು ಅವಾಗಿನ ಟೈಮ್ನಾಗ. ಅಂತ ಒಂದು ಸೇವೆ ಅವಾಗ. ಅಂದ್ರೆ ಇವ್ರು ಯಾವುದೋ ನಿಸ್ವಾರ್ಥ ಸೇವೆಯನ್ನು ಮಾಡಿಗೋಸ್ಕರ ಒಂದು ಹೆಸರು ಗಳಿಸ್ಕೊಂಡ್ರು. ಅವ್ರು ಎಲ್ಲಿ ರಿಟೈರ್ಮೆಂಟ್ನು ಆಗ್ಲಿಲ್ಲ, ಅಂದ್ರೆ ರಿಟೈರ್ಮೆಂಟ್ ಆದ್ರೂ ಕೂಡ ಅವ್ರ ಸೇವೆಯನ್ನ ಮಾಡಿದಂಥವ್ರು. ಹಾಗೆ
ಆ ಜನ ಗೊಳಸಂಗಿ ಜನ ಈಗ ಅಲ್ಲಿ ಗೊಳಸಂಗಿ ಇರುವಂತಹ ಜನ ಅಂದ್ರೆ ಈಗ ಡಾಕ್ಟರ್ ಕಾವು ಬಿಜಾಪುರ್ ಇರಬಹುದು, ನಾರಾಯಣ ಕಿರಗತ್ ಇರಬಹುದು, ಡಾಕ್ಟರ್ ಮೇಟಿ ಸರ್ ಇರಬಹುದು, ಅವರ ಒಂದು ಒಡನಾಟಿಗಳು ಎಲ್ಲ ಜನಸೇವೆ ಮಾಡುವಂತ ಒಂದು ಪ್ರವೃತ್ತಿಯವರು. ಅವರ ಒಂದು ಸೇವೆಗೆ ಪ್ರೇರೇಪಣೆ ಆದ ಡಾಕ್ಟರ್ ಕಾವು ಬಿಜಾಪುರ್ ಅವರು ಒಳ್ಳೆ ಸಾಹಿತಿಗಳು, ಒಂದು ಅನ್ಯೋನ್ಯತೆ ಬಾಂಧವ್ಯ, ಅವರು ಒಂದು ಧರ್ಮದ ಇದು ಇದ್ರೂ ಒಂದು ಹಿಂದೂ ಮತ್ತು ಮುಸ್ಲಿಂ ಸಾಮರಸ್ಯವನ್ನು ಮರೆಸುವಂತ ಒಂದು ಕವಿಗಳು. ಅಂದ್ರೆ ನೇಗಿಲು ಯೋಗಿ, ಹಳ್ಳಿಯ ರೈತ, ಹಳ್ಳಿಯ ಒಂದು ಕವಿಗಳಂತ ಹೇಳ್ಬೋದು ಅಂತ ಒಂದು ಒಡನಾಟಿನಲ್ಲಿ ಬೆರೆದವರು ನಮ್ಮ ತಂದೆಯವರು. ಅವರು ಒಂದು ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿ ಸುಮಾರು 40-50 ವರ್ಷ ಸೇವೆ ಸಲ್ಲಿಸಿ 2016 ನವೆಂಬರ್ 11ರಲ್ಲಿ ಅವರು ದೈವಾಧೀನರಾದರು. ಅವರ ನಂತರ ಅವರ ನೆನಪಿನಿಗೋಸ್ಕರ ಈ ಒಂದು ಕಾರ್ಯಕ್ರಮ ನಡೆಸಿಕೊಡುತ್ತಿರುವಂತಹ ಈ ನಮ್ಮ ತಾರಾ ಮೇಡಮ್ ಅಕ್ಕ ಅವರು ಇರಬಹುದು, ತಾವೆಲ್ಲರೂ ಅದರೊಂದಿಗೆ ಒಂದು ಸಹವರ್ತಿಯಾಗಿ ಕಾರ್ಯನಿರ್ವಹಿಸುವಂತ ತಮ್ಮೆಲ್ಲರಿಗೂ ಒಂದು ತುಂಬಾ ಧನ್ಯವಾದಗಳು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಹಾಗೆ ಮುಂದುವರಲಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ತಮ್ಮ ತಂದೆ ನಡೆದು ಬಂದಂತ ಹಾದಿಯ ಸ್ಮರಣೆ ಬುತ್ತಿಯನ್ನ ನೆನಪಿಸಿಕೊಂಡಂತ ಡಾಕ್ಟರ್ ಮಾಂತೇಶ್ ಸರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿ ಹೇಳ್ತಾ, ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ, ರವಿವಾರ 11:30ಕ್ಕೆ ಇಂತಹ ಒಂದು ಸತ್ಸಂಗದ ಕಾರ್ಯಕ್ರಮಗಳು ಆನ್ಲೈನ್ ಗೂಗಲ್ ಮೀಟ್ ನಡೀತಾ ಇರುತ್ತೆ ಸರ್. ತಾವು ಪ್ರತಿ ವಾರ ಹಾಜರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈಗ ಹ್ಯಾಂಡ್ ರೈಸ್ ಮಾಡಿರುವಂತ ಶಂಕರ್ ಸರ್ ಅವರು ಮಾತನಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಶಂಕರ್ ಸರ್. ಶಂಕರ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರಿ. ಸುನಂದ ಶಾಗೋಟಿ ಮೇಡಮ್ ಅದಾರ. ಎಸ್ ಸರ್. ಸುನಂದ ಮೇಡಮ್. ಸುನಂದ ಶಾಗೋಟಿ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಮೇಡಮ್ ಕೇಳಿಸ್ತಾ ಇದೆಯಲ್ಲ? ಸುನಂದ ಮೇಡಮ್. ಶಂಕರ್ ಸರ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರಿ. ಶಂಕರ್ ಬೈಚ್ವಾಳ್ ಸರ್. ಮೈಲಾರ ಮಹದೇವಪ್ಪರ ಸಂಬಂಧಿಕ ಮಾತಾಡ್ಬೋದು ಪ್ಲೀಸ್. ಮೇಡಮ್ ಎಕ್ಸಿಟ್ ಆಗ್ಯಾರ. ಎಸ್ ಸರ್. ಮತ್ತೆ ಯಾರಾದ್ರೂ ಮಾತನಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಶಾರದಾ ಪಾಟೀಲ್, ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್. ಎಸ್ ಸರ್. ಬಸರಕೋಡು ಸರ್ ಹ್ಯಾಂಡ್ ರೈಸ್ ಮಾಡಿದ್ರಿ ಸರ್. ಪ್ಲೀಸ್. ನಾಗರಾಜ್ ಬಸರಕೋಡು ಸರ್. ಡಾಕ್ಟರ್ ಬಸರಕೋಡು ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಡಾಕ್ಟರ್ ಸದಾಶಿವ ಮಿರ್ಚಿ ಅವರು ತುಂಬಾ ಅದ್ಭುತವಾಗಿ ಮೈಲಾರ ಮಹದೇವಪ್ಪನವರ ಒಂದು ಹೋರಾಟದ ಪರಿಯನ್ನ, ಆಗಿನ ಸ್ವತಂತ್ರ ಸಂಗ್ರಾಮದಲ್ಲಿ ಇದ್ದಂತ ಸನ್ನಿವೇಶಗಳನ್ನು ಬಹಳ ಮೂಲ ಇತಿಹಾಸವನ್ನ ಎಕ್ಕಿ ತೆಗೆದು ತೋರಿಸಿಕೊಟ್ಟ ರೀತಿಯಲ್ಲಿ ನಮಗೆ ಇವತ್ತು ಉಪನ್ಯಾಸ ನೀಡಿದ್ದಾರೆ. ನಿಜಕ್ಕೂ ಗಾಂಧೀಜಿಯ ವಿಚಾರಗಳು ಇವತ್ತು ಬಹಳಷ್ಟು ಅನಿವಾರ್ಯ. ಆದ್ರೆ ದುರಂತ, ಈಗಾಗಲೇ ಶಶಿಕಾಂತ್ ಪಟ್ಟಣ್ ಸರ್ ಹೇಳಿದಂತೆ ಅವ್ರಿಗೆ ಒಂದು ಕಳಂಕವನ್ನ ತರುವ ಒಂದು ಪ್ರಯತ್ನವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಗಾಂಧೀಜಿಯವರು ಆಗಿನ ಸಂದರ್ಭದಲ್ಲಿ ಅವ್ರು ತೆಗೆದುಕೊಂಡ ನಿರ್ಧಾರಗಳು ಸಮಯೋಚಿತವಾಗಿದ್ದವು, ಮತ್ತೆ ಅನಿವಾರ್ಯ ಕೂಡ ಆಗಿತ್ತು. ಈಗ ಅದು ನಮಗೆ ಸರಿಯಲ್ಲ ಅಂತ ಅನಿಸಿರ್ಬೋದು, ಬಟ್ ಆಗಿನ ಸಂದರ್ಭದಲ್ಲಿ ಆ ನಾಯಕತ್ವವನ್ನ ತೆಗೆದುಕೊಳ್ಳಿಕ್ಕೆ ಸೂಕ್ತ ವ್ಯಕ್ತಿಗಳು ಅವರೇ ಆಗಿದ್ರು ಅನ್ನೋದು ನಾವು ಇತಿಹಾಸವನ್ನ ಓದಿದಾಗ ಗೊತ್ತಾಗುತ್ತೆ. ಈಗ ಈ ನಮ್ಮ ರಾಜಕಾರಣಿಗಳು ಅವ್ರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಹಸಿ ಸುಳ್ಳುಗಳನ್ನ ಹೇಳ್ತಕ್ಕಂಥದ್ದು. ಮತ್ತೆ ಇತ್ತೀಚಿನ ಒಂದು ಫೇಸ್ಬುಕ್ ಅಲ್ಲಿ ನೋಡಿದೆ, ಬ್ರಿಟಿಷರೇ ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಕರೀರಿ ಅಂತ ಆದೇಶ ಮಾಡಿದ ಪತ್ರವನ್ನ ಹರಿಬಿಟ್ಟಿದ್ರು. ಆಕ್ಚುಲಿ ಮಹಾತ್ಮ ಅಂತ ಹೇಳಿ ಅವ್ರನ್ನ ಕರೆದಿದ್ದೆ ರವೀಂದ್ರನಾಥ್ ಟ್ಯಾಗೋರ್ ಅವರು, ಬ್ರಿಟಿಷರಲ್ಲ. ಬ್ರಿಟಿಷರೇ ಅವ್ರನ್ನ ಮಹಾತ್ಮ ಅಂತ ಕರೀರಿ ಅಂತ ಆದೇಶ ಮಾಡೋದಾಗಿದ್ರೆ ಅವ್ರು ಯಾಕೆ ಅವ್ರನ್ನ ಜೈಲಿಗೆ ಹಾಕ್ತಿದ್ರು, ಅವ್ರ ವಿರುದ್ಧ ಇವ್ರು ಯಾಕೆ ಹೋರಾಟ ಮಾಡ್ತಾ ಇದ್ರು? ಈ ತರ ಒಂದು ಸುಳ್ಳು ಇತಿಹಾಸವನ್ನ ಯುವ ಜನಾಂಗಕ್ಕೆ ತಿಳಿಸಿ ಅವ್ರಿಗೆ ಕಳಂಕ ತರುವಂತ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅವ್ರೆಷ್ಟು ಪ್ರಬುದ್ಧರಿದ್ರು ಗಾಂಧೀಜಿಯವರು ಅನ್ನೋದಕ್ಕೆ 2 ಸಾರಿ ನಮ್ಮ ಬಳ್ಳಾರಿಗೆ ಬಂದಿದ್ರು ಅವರು. ಒಂದು ಸಾರಿ ವಂತಿಗೆಯನ್ನ ಸಂಗ್ರಹ ಮಾಡ್ಲಿಕ್ಕೆ, ಸ್ವತಂತ್ರ ಹೋರಾಟದ ಚಳವಳಿ ಸಂದರ್ಭದಲ್ಲಿ ವಂತಿಗೆ ಸಂಗ್ರಹ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ನಮ್ಮಲ್ಲಿ ತೆಲುಗು ಕಾಂಗ್ರೆಸ್ ಮತ್ತು ಕನ್ನಡ ಕಾಂಗ್ರೆಸ್ ಅಂತ 2 ರೀತಿಯ ಕಮಿಟಿಗಳು ತಯಾರಾಗಿರ್ತಾರೆ. ಅವ್ರು ಇಬ್ರು ತಯಾರಿ ಮಾಡ್ಕೊಂಡಿರ್ತಾರೆ ನಮ್ಮ ವೇದಿಕೆ ಕರೆ ತರಬೇಕು ಅಂತೇಳಿ.
ಗಾಂಧೀಜಿ ಬಂದು ಬಳ್ಳಾರಿ ರೈಲ್ವೆ ಸ್ಟೇಷನ್ ಇರ್ತಾರೆ, ಅವರಿಗೆ ಗೊತ್ತಾಗ್ತದೆ ಈಗ ಅದೇ ಸಂದರ್ಭದಲ್ಲಿ ಬಳ್ಳಾರಿಯನ್ನ ಆಂಧ್ರಕ್ಕೆ ಸೇರಿಸಬೇಕು ಅನ್ನೋ ಒಂದು ಚರ್ಚೆಗಳು ನಡೆದಿರ್ತದೆ. ನಾನೀಗ ತೆಲುಗು ಕಾಂಗ್ರೆಸ್ ಕಡೆಗೆ ಹೋದ್ರೆ ನನ್ನ ಬೆಂಬಲ ಅವ್ರ ಕಡೆ ಹೋದಂಗೆ ಆಗ್ತದೆ, ಕನ್ನಡ ಕಾಂಗ್ರೆಸ್ ಕಡೆ ಹೋದ್ರೆ ಈ ಕಡೆ ಬಂದಂಗೆ ಆಗುತ್ತೆ. ಬಟ್ ನಮ್ಗೆ ಇಲ್ಲಿ ತೆಲುಗು ಕನ್ನಡ ಅಂತ ಕಚ್ಚಾಡ್ತಾ ಇದ್ರೆ ಸ್ವತಂತ್ರ ಹೋರಾಟದ ಚಳವಳಿ ದಿಕ್ಕೇ ಬೇರೆ ಆಗ್ತದೆ, ಪ್ರಾಂತೀಯತೆ ಹೆಚ್ಚಾಗ್ತದೆ ಅನ್ನೋ ಕಾರಣಕ್ಕೆ ಗಾಂಧೀಜಿಯವರು ಎಲ್ಲಿ ಹೋಗ್ದೇನೆ ಸ್ಟೇಷನ್ ಒಳಗೆ ಮಲ್ಕೊಂಡು ಹೋದಂತ ಒಂದು ಘಟನೆ ನಮ್ಮ ಬಳ್ಳಾರಿಯಲ್ಲಿ ನಡೀತದೆ. ಸೊ ಇದು ಆದ್ಮೇಲೆ ಅವ್ರು ಇನ್ನೊಂದ್ಸಾರಿ ಮತ್ತೆ ಬರ್ತಾರೆ. ಅವರು ನೀವು ಈಗಾಗಲೇ ಹೇಳಿದಂತೆ ದಲಿತರ ಪರವಾಗಿ ನಿಜವಾದ ಅಂತಃಕರಣ ಉಳ್ಳಂತ ವ್ಯಕ್ತಿ ಆಗಿದ್ರು ಅವರು. ಆ ಕಾರಣಕ್ಕೋಸ್ಕರ ಅವರು ಹರಿಜನ ಅಂತ ಒಂದು ಪತ್ರಿಕೆಯನ್ನು ತಗೊಂಡ್ಬರ್ತಾರೆ. ಆಗ್ಲೇ ಹೇಳಿದಂತೆ ಜಾತ್ಯ ಅಂದ್ರೆ ಅಂತರ್ಜಾತಿ ವಿವಾಹ ಇದ್ದಾಗ ನಾನು ಮಾತ್ರ ಮದುವೆಗಳನ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ನಮ್ಮ ಸಂಡೂರು ಮಹಾರಾಜರು ಗೋರ್ಪಡೆ ಅವರು ಕುಮಾರಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ. ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ದಲಿತರಿಗೆ ಪ್ರವೇಶ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಸಂಡೂರು ಮಹಾರಾಜರು ಒಂದು ಪ್ರಗತಿಪರ ನಿರ್ಧಾರ ತಗೊಂಡು ದಲಿತರು ಕೂಡ ಪ್ರವೇಶಕ್ಕೆ ಅನುವು ಮಾಡಿಕೊಡ್ತಾರೆ. ಅವ್ರನ್ನ ಅಭಿನಂದಿಸ್ಲಿಕ್ಕಂತಾನೆ ಬಳ್ಳಾರಿಗೆ ಮತ್ತೊಂದ್ ಸಾರಿ ಗಾಂಧೀಜಿ ಬರ್ತಾರೆ. ಬಂದು ಸಂಡೂರಲ್ಲಿ ಉಳ್ಕೋತಾರೆ. ಉಳ್ಕೊಂಡ ಸಂದರ್ಭದಲ್ಲಿ ಅವಾಗ ಈ ಎರಡು ಕನ್ನಡ ಕಾಂಗ್ರೆಸ್ ಮತ್ತು ತೆಲುಗು ಕಾಂಗ್ರೆಸ್ ಸಮಿತಿಯ ಎರಡೂ ತಂಡಗಳು ಸೇರ್ಕೊಂಡು ಸಂಡೂರಿಗೆ ಹೋಗ್ತಾರೆ. ಹೋಗಿ ಭೇಟಿ ಮಾಡ್ದಾಗ ಕೇಳ್ತಾರೆ ಗಾಂಧೀಜಿಯವರು, ನೀವು ಕನ್ನಡ ಕಾಂಗ್ರೆಸ್ ಆಗಿ ಬಂದಿದ್ದೀರಾ, ತೆಲುಗು ಕಾಂಗ್ರೆಸ್ ಆಗಿ ಬಂದೀರಾ ಅಂತ ಕೇಳ್ತಾರೆ. ಇಲ್ಲ ಸರ್, ನಾವು ಅಖಿಲ ಭಾರತ ಕಾಂಗ್ರೆಸ್ ಆಗಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಸೂಕ್ಷ್ಮತೆ ಇತ್ತು ಅವ್ರಿಗೆ. ಅಂತ ವ್ಯಕ್ತಿತ್ವವನ್ನ ಇವತ್ತು ಇತಿಹಾಸದಿಂದ ಮರೆ ಮಾಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದನ್ನ ಒಂದು ಗಾಂಧಿ ವಿಚಾರ ಹೇಳ್ತಾ ಇದೀವಿ ಅಂದ್ರೆ ನಾವು ಒಂದ್ ರೀತಿ ದೇಶದ್ರೋಹ ಕೆಲಸ ಮಾಡ್ತಾ ಇದೀವಿ ಅನ್ನೋ ರೀತಿಲಿ ನಮ್ಮನ್ನು ನೋಡ್ತಾ ಇದ್ದಾರೆ ಇವತ್ತು. ನಾವು ಕೂಡ ಇಲ್ಲಿ ಬಳ್ಳಾರಿಯಲ್ಲಿ ಗಾಂಧಿ ವಿಚಾರ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಬಹಳ ಆತಂಕ ಇದೆ ಇದಕ್ಕೆ. ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗಾದ್ರೂ ಒಂದು ಕಾಯ್ದೆ ಮಾಡ್ತಾ ಇಲ್ಲ. ಅಂತ ರಾಷ್ಟ್ರಪಿತನ ಯಾರಾದ್ರೂ ಈ ತರ ಅವಮಾನ ಮಾಡುವಂತ ಕೆಲಸ ಮಾಡಿದ್ರೆ ಅವರಿಗೆ ತಕ್ಕ ಶಿಕ್ಷೆ ಆಗ್ತದೆ ಅಂತನೂ ಹೇಳಕ್ ಇವ್ರಿಗೂ ಧೈರ್ಯ ಇಲ್ಲ. ಇನ್ನ ಅವರಂತೂ ಹೇಳೋದೇ ಇಲ್ಲ. ಈ ಒಂದು ಸನ್ನಿವೇಶದಲ್ಲಿ, ಇಂಥ ಸಂದರ್ಭದಲ್ಲಿ ಇವರ ಹೋರಾಟದ, ಅವರ ಪ್ರಾಣ ತ್ಯಾಗದ ಒಂದು ಇವತ್ತಿನ ಇತಿಹಾಸವನ್ನ ಇವತ್ತು ಹಂಚಿಕೊಟ್ಟಂತ ಸದಾಶಿವ ಮಿರ್ಚಿ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಇದನ್ನ ಆಯೋಜನೆ ಮಾಡಿದಂತ ಮತ್ತೆ ದತ್ತಿ ಉಪನ್ಯಾಸಕರಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಯುವ ಜನಾಂಗಕ್ಕೆ ಬೇಕಿದೆ, ಹೆಚ್ಚಾಗಿ ಯುವಕರು ಇದನ್ನ ಕೇಳಬೇಕಾಗಿದೆ. ಯಾಕಂದ್ರೆ ಸುಳ್ಳು ಇತಿಹಾಸ, ವಾಟ್ಸಪ್ ವಿಶ್ವವಿದ್ಯಾಲಯಗಳಾಗ್ಬಿಟ್ಟಿದ್ದಾವೆ, ಅದರಿಂದ ಅವ್ರು ದಾರಿ ತಪ್ತಾ ಇದ್ದಾರೆ. ಅದು ದುರಂತ ಆಗ್ತಾ ಇದೆ. ಇದನ್ನ ಹೆಚ್ಚು ನಾವು ಪ್ರಚಾರ ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಇದೆಯಲ್ಲ, ಅದಕ್ಕೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳ್ತೀನಿ. ನನ್ನ ವತಿಯಿಂದ ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತೀನಿ. ಶರಣಾರ್ಥಿ. ಶರಣಾರ್ಥಿಗಳು ಸರ್, ತಮ್ಮ ಮೆಚ್ಚುಗೆ ಸಿದ್ದಪ್ಪ ಪಡ್ನಾಳ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದೀನಿ, ಮಾತನಾಡ್ಬೋದು. ಶರಣಾರ್ಥಿ ಎಲ್ಲರಿಗೂ ಶರಣಾರ್ಥಿಗಳು. ಮೈಲಾರ ಮಹದೇವಪ್ಪನವರ ಕುರಿತು ಬಹಳ ಸುಂದರ, ಬಹಳ ವಿವರವಾದ ಮಾಹಿತಿ ಸಿಕ್ತು. ಅಂಬೇಡ್ಕರ್ ಅವಾಗ ಸ್ವಾತಂತ್ರ್ಯ, ಈ ಬರೇ ಕೇವಲ ಸ್ವಾತಂತ್ರ್ಯ ತಗೊಂಡ್ರು ಅಷ್ಟೇ ಉಪಯೋಗ ಇಲ್ಲ. ಈ ದಲಿತರಿಗೆ ವೋಟ್ ಹಾಕೋದು, ಇವ್ರಿಗೆ ಒಂದು ಅಧಿಕಾರ ಸಿಗಬೇಕು ಅಂತ ಅನ್ನೋದನ್ನು ಒಂದು ವ್ಯಕ್ತಪಡಿಸಿದ್ರಲ್ಲ, ಅದು ನಿಜವಾಗಿನೂ ಬಹಳ ಸ್ತುತ್ಯವಾದಂತ ವಿಚಾರ. ಎರಡನೇದ್ದು ನೋಡ್ರಿ, ಯಾರ ಅಹಿಂಸೆಯಿಂದಲೇ ಸ್ವಾತಂತ್ರ್ಯ ತಗೋಬೇಕಂತ ಹೋರಾಡಿದ್ರಲ್ಲ, ಅವರೇ ಹಿಂಸೆಗೆ ಗುರಿಯಾದರು. ಇದು ಇಂಥವು ಬಹಳಷ್ಟು ಒಳ್ಳೆ ಸುಂದರವಾದ ವಿಚಾರಗಳನ್ನ, ವಿವರವಾದ ವಿಚಾರಗಳ, ಸ್ವಾತಂತ್ರ್ಯ ಸಿಗಬೇಕಾದ್ರೆ ಏನು ತೊಂದರೆ ಆಗಿದೆ, ಎಷ್ಟ ಜನರ ಇದು ಕಗ್ಗೊಲೆ ಆಗ್ಯದ ಅಂತ ಅನ್ನೋದನ್ನ ನಮ್ಗೆ ಗೊತ್ತಾಯ್ತು. ಹಾಗೇನೆ ಆ ಮೈಲಾರ ಮಹದೇವಪ್ಪರ ಬಗ್ಗೆ ಇಷ್ಟು ವಿವರ ನಮಗ್ ಗೊತ್ತಾಗಿದ್ದಿಲ್ಲ. ಬಹಳ ಒಳ್ಳೆ ಉಪನ್ಯಾಸ. ಇಂಥ ಉಪನ್ಯಾಸ ಬದಲಿ ನಮಗೆ, ನಾವು ಆ ಇತಿಹಾಸ ಓದ್ದವ್ರಲ್ಲ, ಆದರೂ ಇಂಥ ವಿಚಾರಗಳು ನಿಮ್ಮ ವೇದಿಕೆಯಿಂದ ಸಿಕ್ಕಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಶರಣಾರ್ಥಿಗಳು ಸರ್. ಧನ್ಯವಾದಗಳು ಸರ್. ವೇದಿಕೆ ಒಂದು ಮೆಚ್ಚುಗೆ ಮಾತುಗಳನ್ನ ಹೇಳಿದಂತ ತಮಗೂ ಸಹ ಧನ್ಯವಾದಗಳನ್ನ ಹೇಳ್ತಾ, ಶಂಕರ್ ಸರ್ ಈಗ ಮಾತನಾಡ್ಬೋದು ಸರ್, ಅನ್ಮ್ಯೂಟ್ ಮಾಡಿ. ಬೈಚ್ವಲ್ ಸರ್. ಶಂಕರ್ ಬೈಚ್ವಾಲ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಸುನಂದಕ್ಕ, ಸುನಂದ ಮೇಡಮ್, ವಿಜಯಲಕ್ಷ್ಮಿ ಅಂಗರಿಗೆ ಅವ್ರ ಕರೀರಿ. ಶಾರದಾ ಮೇಡಮ್,
ಶರಣ್ ಎಲ್ಲರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಬಹಳಷ್ಟು ವಿಷಯಗಳನ್ನ ಈಗಾಗಲೇ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಸಂವಾದದ ಮೂಲಕ ಕೂಡ ಎಲ್ಲರೂ ತಮ್ಮ ತಮ್ಮ ಪೂರಕ ವಿಷಯಗಳನ್ನು ಸಾಕಷ್ಟು ಹಂಚಿಕೊಂಡಿದ್ದಾರೆ. ಈಗ ಸದಾಶಿವ ಮಿರ್ಜಿಯವರು ಬಹಳ ಕೂಲಂಕುಷವಾಗಿ ಯಾವುದೇ ಉಪನ್ಯಾಸ ಕೊಟ್ಟರು ಕೂಲಂಕುಷವಾಗಿ ಅಭ್ಯಾಸ ಮಾಡಿ ಅದನ್ನ ಪ್ರಸ್ತುತಪಡಿಸ್ತಾರೆ. ಈಗ ಕರ್ನಾಟಕದ ಭಗತ್ ಸಿಂಗ್ ಅಂತ ಹೇಳುವಂತಹ ಮೈಲಾರ ಮಹಾದೇವಪ್ಪನವರ ಒಂದು ಸಮಗ್ರ ಪರಿಚಯ ನನಗ ಇತ್ತು. ಆದ್ರೂ ಕೆಲವೊಂದು ಹೊಸ ಹೊಳವುಗಳನ್ನ ನಾವು ಇಲ್ಲಿ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ರು. ಸಿದ್ದಮ್ಮ ಮೈಲಾರ್ ಅವರು ಕೂಡ ಇತ್ತೀಚೆಗೆ ನಿಧನರಾದರು. ಅವರನ್ನು ಕೂಡ ನಾನು ನೋಡಿದ್ದೆ ಕೆಲವಾರು ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ. ಸಿದ್ದಮ್ಮ ಮೈಲಾರ್ ನೋಡಿದ್ದೆ. ಆದ್ರೆ ಅವರು ಮಾತಾಡ್ತಿರ್ಲಿಲ್ಲ. ತಮ್ಮ ಸಾಧನೆಗಳನ್ನ ವೇದಿಕೆ ಮುಖಾಂತರ ಹೇಳ್ಕೊಳ್ತಿರ್ಲಿಲ್ಲ. ಆದ್ರೂ ಕೂಡ ಅವರು ಎಷ್ಟೊಂದು ಪತಿಯ ಜೊತೆ ಸಹಕಾರ ನೀಡಿ ಸ್ವಾತಂತ್ರ್ಯ ದೊರಕಿಸಿಕೊಡುವಲ್ಲಿ ಅವರ ಒಂದು ದೊಡ್ಡ ಕೊಡುಗೆ ಇದೆ ಅಂತ ಹೇಳ್ಬಹುದು. ಈಗಾಗ್ಲೇ ಸ್ವಾತಂತ್ರ್ಯ ಅಪಾಯದಲ್ಲಿದೆ ಅಂತ ಹೇಳಿದ್ರು. ನನಗೂ ಹಾಗೆ ಅನಿಸ್ತದೆ. ಮಲ್ಟಿನ್ಯಾಷನಲ್ ಕಂಪನೀಸ್ಗೆ ನಮ್ಮ ಭಾರತ ತೆರೆದುಕೊಳ್ತಾ ಇದೆ. ನಮ್ಮ ಗುಡಿ ಕೈಗಾರಿಕೆಗಳಿಗೆ ಬೆಲೆ ಇರ್ಲಾರ್ದಂಗಾಗಿದೆ. ಇಂಥ ಒಂದು ಜಾಗತೀಕರಣ ಇವೇನು ಮುಂದೊಂದು ದಿವಸ ನಮ್ಮ ದೇಶ ಸಂಪೂರ್ಣವಾಗಿ ಬೇರೆ ಬೇರೆ ದೇಶಗಳ ಒಂದು ಆಮದಿಗೆ ನಾವು ಒಂದು ದಾಸರಾಗಿ ಬಿಡ್ತೀವೋ ಏನೋ ಅಂತ ಅನಿಸ್ತದ. ಅಂತಹದ್ರಲ್ಲಿ ದೇಶೀಯ ಉತ್ಪನ್ನಗಳನ್ನ ಪ್ರಚಾರ ಮಾಡೋದು ಮತ್ತೆ ಅದು ಬಹಳ ಮುಖ್ಯ ಅನಿಸ್ತದ ನನಗ. ಆಮೇಲೆ ಮೈಲಾರ ಮಹದೇವಪ್ಪನವರು ಎಲ್ಲಾ ಏನು ಗಾಂಧೀಜಿಯವರು ಹಮ್ಮಿಕೊಂಡಿದ್ರು ಎಲ್ಲಾ ಚಳವಳಿಯೊಳಗ ಅವರು ಭಾಗವಹಿಸಿದ್ರು. ಮತ್ತೆ ಹೀಗೆ ಗುಂಡೇಟಿಗೆ ಬಲಿಯಾಗಿ ತಮ್ಮ ಜೀವವನ್ನ ಕಳ್ಕೊಳ್ತಾರ. ನಾವು ಹೇಳ್ತೀವಿ ನಮ್ಗ ಭಾರತದ ಸ್ವಾತಂತ್ರ್ಯ ಖಡ್ಗ ಮತ್ತೆ ಢಾಲ್ ಇಲ್ಲದೆ ನಮಗ್ ಸ್ವಾತಂತ್ರ್ಯ ಸಿಕ್ತು ಅಂತ. ಆದ್ರೆ ನಿಜವಾಗಿಯೂ ಇಂಥ ಮಹನೀಯರು ಎಷ್ಟೊಂದು ಜನ ತಮ್ಮ ಪ್ರಾಣಾರ್ಪಣೆಯನ್ನ ಮಾಡಿ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಾರ. ಈ ಸ್ವಾತಂತ್ರ್ಯ ಬಹಳ ಮಹತ್ವದ್ದು. ಅದನ್ನ ನಾವು ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಇವೆರಡನ್ನೂ ನಾವು ರಕ್ಷಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಅನ್ನುವಂತ ಚಿಂತಕರ ಅಭಿಪ್ರಾಯದಿಂದ ಅಷ್ಟೇ ಮುಖ್ಯ ಇದೆ. ಅದನ್ನ ನಾವು ಗಮನಿಸ್ಬೇಕು, ಅದನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಇಂಥ ಮರೆತು ಹೋದಂತಹ ಒಂದು ಕರ್ನಾಟಕ ರತ್ನಗಳನ್ನ, ದೇಶದ ರತ್ನಗಳನ್ನ ಅವ್ರ ಬಗ್ಗೆ ಮಾತಾಡಿಸಿ ಮತ್ತೆ ಅವರನ್ನ ಪುನಃ ನಾವು ಸ್ಮರಿಸಿಕೊಳ್ಳುವಂತೆ ಮಾಡುವಂತಹ ಈ ವೇದಿಕೆಯ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಅನಂತ ಧನ್ಯವಾದಗಳು. ನಿಮ್ಮ ಪ್ರಯತ್ನ ಸರ್ ಹೀಗೆ ಮುಂದುವರಿತಾ ಇರ್ಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ತಮ್ಮ ಅಭಿಪ್ರಾಯದ ನುಡಿಗಳಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಈಗ ವಿಜಯಲಕ್ಷ್ಮಿ ಹಂಗರ್ಗಿ ಮೇಡಮ್ ಮಾತನಾಡ್ಬೋದಾ? ಸುನಂದ ಶಾಗೋಟಿ ಮೇಡಮ್. ಅವ್ರಿಗೆ ಆ ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಏನೋ ಪ್ರಾಬ್ಲಮ್ ಇದೆ ಕಾಣ್ತದೆ ವಿಧಾನಮ್ಮ. ಎಲ್ಲರೂ ಮಾತಾಡ್ತಾ ಇದ್ದಾರೆ. ಏನ್ ಸಮಸ್ಯೆ ಇಲ್ಲ. ಅಲ್ಲಿ ವೈಯಕ್ತಿಕವಾಗಿ ಏನ್ ಸಮಸ್ಯೆ ಆಗ್ತದೆ ನೆಕ್ಸ್ಟ್ ನೋಡ್ರಿ. ಓಕೆ ಸರ್, ಧನ್ಯವಾದಗಳು. ಈಗಾಗಲೇ ಮೇಡಮ್ ಮಾತಾಡ್ತಾರಂತ. ಮೇಡಮ್ ಅವ್ರ ಮಾತಾಡ್ತೀನಿ. ನಂದು ಮೊಬೈಲ್ ಇದಾಗಿತ್ರಿ, ಅದಕ್ಕೆ ಇಲ್ಲಿ ನಮ್ಮ ಮನೆಯವ್ರ ಇದ್ರಲಿಂದ ಮಾತಾಡ್ಲಿಕ್ಕತ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಉಪನ್ಯಾಸ ಬಹಳ ಅದ್ಭುತವಾಗಿ ಬಹಳ ವಿಸ್ತಾರವಾಗಿ ಸರ್ ಮಂಡಿಸಿದ್ರು. ಬಹಳ ಚೆನ್ನಾಗಿತ್ತು. ಮೈಲಾರ್ ಮಹಾದೇವಪ್ಪನವರ ಅಹಿಂಸಾ ತತ್ವ ಮತ್ತು ಪಾಲಿಸುತ್ತಾ ದಂಡಿ ಸತ್ಯಾಗ್ರಹ, ಅಸಹಕಾರ, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗಿಯಾಗಿ ದೇಶಕ್ಕಾಗಿ ಹೋರಾಡಿದ ಸ್ವತಂತ್ರ ಯೋಧರಾಗಿದ್ರು ಅವ್ರು ಮೈಲಾರಪ್ಪನವರನ್ನು ತಿಳಿದು
ಬಹಳ ತುಂಬಾ ಖುಷಿ ಆಯ್ತು. ಅವರು ಕೂಡ ಸರ್ ಬಹಳ ವಿಸ್ತೃತವಾಗಿ ಹೇಳಿದ್ರು. ಅವ್ರ ಗಂಡ ಹೆಂಡತಿರಿಬ್ರು ಸೇವಾಶ್ರಮದಲ್ಲಿ ಸಂಚಾಲಕರಾಗಿ ಅನೇಕ ಕೆಲಸಗಳನ್ನು ಮಾಡಿ ಚರಕದಿಂದ ಅವರೇ ಸ್ವತಃ ಖಾದಿ ನೂಲನ್ನು ತೆಗೆದು ಹೊತ್ತು ಮಾರಿದ್ರು ಒಂದು ಕೂಡ ತಿಳಿದು ಬರ್ತದ. ಇಂಥ ಅದ್ಭುತವಾದ ಉಪನ್ಯಾಸ ನಡೆಸಿಕೊಟ್ಟಿದ್ದಕ್ಕೆ ತುಂಬಾ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇವರು ಗೌರವ ನೆನಪಿಗಾಗಿ ಭಾರತೀಯ ಅಂಚೆ ಇಲಾಖೆ 2018ರಲ್ಲಿ ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡಿದ ಅನ್ನೋದನ್ನ ಕೇಳಲ್ಪಟ್ಟಿದ್ದೇನೆ. ಇಂಥ ಅದ್ಭುತವಾದ ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಸರ್ಗೆ ಮತ್ತು ಈ ವೇದಿಕೆಗೆ ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಮೇಡಮ್, ತಮಗೂ ಧನ್ಯವಾದಗಳನ್ನ ಹೇಳ್ತಾ ಒಂದು ಅತ್ಯದ್ಭುತವಾಗಿರುವಂತ ಇವತ್ತಿನ ಒಂದು ಚಿಂತನ ಈ ಉಪನ್ಯಾಸ ಮಾಲಿಕೆಯಲ್ಲಿ ಈಗಾಗಲೇ ಸಂವಾದದಲ್ಲಿ ಪಾಲ್ಗೊಂಡಿರುವಂತ ಡಾಕ್ಟರ್ ತಾರಾ ಮೇಡಮ್, ಡಾಕ್ಟರ್ ಮಾತೇಶ್ ಸರ್, ಡಾಕ್ಟರ್ ಬಸರಗೌಡ್ ಸರ್, ಸಿದ್ದಪ್ಪ ಪಡ್ನಾಳ್ ಸರ್, ಪ್ರೊಫೆಸರ್ ಶಾರದಾ ಪಾಟ್ಲಿ ಮೇಡಮ್ ಹಾಗೂ ವಿಜಯಲಕ್ಷ್ಮಿ ಹಂಗರ್ಗಿ ಮೇಡಮ್, ಹೀಗೆ ಎಲ್ಲರಿಗೂ ಸಹಿತ ಸಂವಾದ ಮೂಲಕವಾಗಿ ಇನ್ನಷ್ಟು ಈ ಒಂದು ವಿಷಯವನ್ನ ತಮ್ಮ ಅಭಿಪ್ರಾಯದ ಮೂಲಕವಾಗಿ ತಿಳಿಸುವಂತ ತಮಗೂ ಸಹಿತ ಧನ್ಯವಾದಗಳನ್ನ ಹೇಳ್ತಾ, ಮಾರ್ಗದರ್ಶನದ ನುಡಿಗಳನ್ನ ತಮ್ಮ ಅಭಿಪ್ರಾಯಗಳನ್ನ ಹೇಳಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಸಹಿತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವೇದಿಕೆಗೆ ಸದಾ ಮಾರ್ಗದರ್ಶನ ಮಾಡ್ತಾ ಅತ್ಯುತ್ತಮವಾಗಿರುವಂತಹ ಶರಣರ ಒಂದು ಚಿಂತನ ಮಾಲಿಕೆಯಲ್ಲಿ, ಸಾವಿಲ್ಲದ ಶರಣರ ಮಾಲಿಕೆಯಲ್ಲಿ ಕನ್ನಡ ಸಾಹಿತ್ಯಕ್ಕಾಗಿ ದುಡಿದವರ ಅನೇಕರ ಪರಿಚಯವನ್ನ ಈ ಮಾಲಿಕೆ ಮೂಲಕವಾಗಿ ನಮ್ಮೆಲ್ಲರಿಗೂ ಉಣಬಡಿಸ್ತಾ ಇದ್ದಾರೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ದತ್ತಿ ದಾಸೋಹಿಗಳಾಗಿರುವಂತ ತಾರಾ ಮೇಡಮ್ ಅವ್ರಿಗೂ ಸಹ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅತ್ಯುತ್ತಮವಾಗಿ ಉಪನ್ಯಾಸವನ್ನ ಇವತ್ತು ಉಣಬಡಿಸಿ ನಮ್ಮೆಲ್ಲರಿಗೂ ಮೈಲಾರ ಮಹದೇವಪ್ಪರ ಆದರ್ಶ ಜೀವನವನ್ನ, ಸ್ವಾತಂತ್ರ್ಯದ ಹೋರಾಟದ ಕಣಗಳನ್ನ ತಿಳಿಸಿಕೊಟ್ಟಂತ ಡಾಕ್ಟರ್ ಸದಾಶಿವ ಮರ್ಜಿ ಸರ್ ಅವರು ಸಹಿತ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ ಸರ್. ತಾವು ಸದಾ ಇದೇ ರೀತಿಯಾಗಿ ಅನೇಕ ವಿಷಯಗಳ ಒಂದು ಉಪನ್ಯಾಸ ಮಾಲಿಕೆಯನ್ನ ನಮಗ್ ಉಣಬಡಿಸ್ತೀರಾ ಅಂತ ಆಶಯ ಪಡ್ತಾ ಇದ್ವಿ. ಜೊತೆಗೆ ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆಯನ್ನ ಮಾಡಿದಂತ ಬಸವ ತಿಳುವಳಿಕೆ ಕೇಂದ್ರ ಶಾಪೂರ್ ಘಟಕದ ಒಂದು ಶರಣಿ ಸುಗಮ ಹಿರೇಮಠ್ ಅವರಿಗೆ ಸಹಿತ ಅನಂತ ಶರಣಾರ್ಥಿಗಳು. ಜೊತೆಗೆ ಕೊನೆಗೆ ವಚನ ಮಂಗಳ ಮಾಡ್ಲಿರುವಂತಹ ಶರಣಿ ಜ್ಯೋತಿ ಪೇಟ್ ಶಾಪೂರ್ ಇವರಿಗೂ ಸಹಿತ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ, ತಾವೆಲ್ಲರೂ ಸಹ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ ಮತ್ತು ರವಿವಾರ 11:30ಕ್ಕೆ ಒಂದು ಅತ್ಯುತ್ತಮವಾಗಿರುವಂತಹ ವಿಷಯಗಳನ್ನ ಹೆಕ್ಕಿ ತೆಗೆದು ನಮ್ಮೆಲ್ಲರಿಗೂ ಉಣಬಡಿಸ್ತಾ ಇದ್ದಾರೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು. ತಾವೆಲ್ಲ ಆ ಉಪಸ್ಥಿತರಾಗಿ ಆ ಒಂದು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ತಮಗೆ ಅಂತ ಇಲ್ಲಿ ಈ ವೇದಿಕೆ ಮೂಲಕವಾಗಿ ತಮಗೆ ಮಗದೊಮ್ಮೆ ತಿಳಿಸ್ತಾ, ಈಗ ಕೊನೆಯದಾಗಿ ವಚನ ಮಂಗಳವನ್ನ ಶರಣಿ ಜ್ಯೋತಿ ಪೇಟ್ ಶಾಪೂರ್ ಇವ್ರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಮೇಡಮ್ ನಮಸ್ಕಾರ, ಎಲ್ಲರಿಗೂ ಶರಣಾರ್ಥಿ. ಬಸವಣ್ಣನವರ ಒಂದು ವಚನವನ್ನ ಹಾಡಲಿದ್ದೇನೆ. ಮೇಡಮ್ ಕೇಳಿಸ್ತಾ ಇದೆ ಅಲ್ವಾ? ಎಸ್ ಮೇಡಮ್. ಓಕೆ. ಭಕ್ತಿ ಶುಭಾಶಯ ನುಡಿಯನು ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಭಕ್ತಿ ಶುಭಾಶಯ ನುಡಿಯನು ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ನಡೆಯಲ್ಲಿ ನುಡಿಯ ಪೂರೈಸುವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸ ಕಟ್ಟಳೆ ನಿಮ್ಮ ಕೈಯಲ್ಲಿದೆ, ಮೇಲೆ ತೂಗುವ ತ್ರಾಸ ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಒಂದು ಜವೆ ಕೊರತೆಯಾದರೂ, ಒಂದು ಜವೆ ಕೊರತೆಯಾದರೂ ನಿನ್ನ ನದಿ ನೀನೆದ್ದು ಹೋಗು. ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ ದೇವ. ಭಕ್ತಿ ಶುಭಾಶಯ ನುಡಿಯನು ನುಡಿವೆ, ನುಡಿದಂತೆ ನಡೆವೆ,
ನುಡಿದಂತೆ ನಡೆವೆ. ನಡೆಯಲ್ಲಿ ನುಡಿಯ ಪೂರೈಸುವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸ ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಒಂದು ಜವೆ ಕೊರತೆಯಾದರೂ, ಒಂದು ಜವೆ ಕೊರತೆಯಾದರೂ ಎನ್ನ ನದಿ ನೀನೆದ್ದು ಹೋಗು. ಕೂಡಲ ಸಂಗಮ ದೇವಾ ಭಕ್ತಿ ಶುಭಾಶಯ ನುಡಿಯನು ನುಡಿವೆ. ಭಕ್ತಿ ಶುಭಾಶಯ ನುಡಿಯನು ನುಡಿವೆ. ಭಕ್ತಿ ಶುಭಾಶಯ ನುಡಿಯನು ನುಡಿವೆ. ಎಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿ. ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸುಶ್ರಾವವಾಗಿ ವಚನ ಮಂಗಳವನ್ನ ನಡೆಸಿಕೊಟ್ಟಂತ ಶರಣೆ ಜ್ಯೋತಿ ಪೇಟ್ ಶಾಪೂರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಪುನಃ ಮುಂದಿನ ಶನಿವಾರ ಸಾಯಂಕಾಲ 5 ಗಂಟೆಗೆ ಹೊಸ ಚಿಂತನ ಮಾಲಿಕೆಯ ಮೂಲಕವಾಗಿ ನಾವೆಲ್ಲರೂ ಉಪಸ್ಥಿತರಿರೋಣ. ರವಿವಾರ 11:30 ಹಾಗೂ ಶನಿವಾರ 5 ಗಂಟೆಗೆ ತಾವೆಲ್ಲ ಇದೇ ಲಿಂಕ್ ಮೂಲಕ ಹಾಜರಾಗ್ತೀರಿ ಅಂತ ಆಶಯ ಭಾವನೆ ಮೂಲಕ ತಮ್ಮೆಲ್ಲರಿಗೂ ಪುನಃ ಶರಣಾರ್ಥಿಗಳು. ಧನ್ಯವಾದಗಳು.